ಹಾಯ್ ಸ್ನೇಹಿತರೆ, ತಮಗೆಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಅಗೇನ್. ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತಾ ನಾನು ಎಲ್ಲರ ಕೋಚ್ ಸರ್. ಬನ್ನಿ ಆದ್ಮೇಲೆ ವಿಶೇಷವಾಗಿರ್ತಕ್ಕಂಥ ಕ್ಲಾಸ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಲ್ಲಿ ಇವತ್ತಿನ ಕೆಲವೊಂದು ಕಾನ್ಸೆಪ್ಟ್ಗಳು ಏನಪ್ಪಾ ಅಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಾ ಇದಾವೆ. ನೆನ್ಪಿಟ್ಕೋರಿ, ಯಾಕೆಂದ್ರೆ ನಮಗೆ ಬಹಳಷ್ಟು ವಿಚಾರಗಳು ಏನಾಗಿರ್ಬೇಕಂದ್ರೆ ಕ್ಲಾರಿಟಿಯಾಗಿ ಗೊತ್ತಿರ್ಬೇಕಾಗ್ತಾ ಇದೆ. ಅಂತ ಒಂದು ಹೊಸ ವಿಚಾರಗಳನ್ನ ನಾನು ನಿಮ್ ಜೊತೆ ಏನ್ ಮಾಡ್ತಾ ಇದ್ದೀನಪ್ಪ ಅಂದ್ರೆ ಚರ್ಚೆಯನ್ನ ಮಾಡ್ತಾ ಇದ್ದೇನೆ. ಮೋಸ್ಟ್ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸ್ವಲ್ಪ ನೋಟ್ ಡೌನ್ ಮಾಡ್ಕೊಂಡ್ರೆ ದಟ್ ಇಸ್ ಅ ಬೆಟರ್ ಅಂತ ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ಇವತ್ತಿನ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಏನಿದಾವಲ್ರಿ, ಅವು ಎಕ್ಸಾಮ್ ದೃಷ್ಟಿಯಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿದಾವೆ. ನೆನ್ಪಿಟ್ಕೋರಿ, ಹೌದಾ? ಹಾಗಾಗಿ ದಯವಿಟ್ಟು ಸ್ವಲ್ಪ ನೋಟ್ ಡೌನ್ ಮಾಡ್ಕೊಂಡ್ರೆ ಬೆಟರ್ ಅಂತ ಹೇಳ್ತಾ ಇದ್ದೇನೆ. ಎಕ್ಸಾಮ್ ದೃಷ್ಟಿಗೆ ಮೋಸ್ಟ್ ವಾಂಟೆಡ್ ಅಂತಾನೆ ಹೇಳ್ತಾ ಇದ್ದಾರೆ. ರೈಟ್? ಎಸ್, ಮತ್ತೊಮ್ಮೆ ತಮ್ಗೆಲ್ಲರಿಗೂ ಆತ್ಮೀಯವಾಗಿ ವೆಲ್ಕಮ್ ಮಾಡುತ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ. ಹಾಗಾದ್ರೆ ಎಸ್, ರೆಡಿ ಇದ್ದೀರಾ ಎಲ್ಲರೂ? ಬನ್ನಿ, ರೆಡಿ ಇದ್ದೀರಾ ಅಂತ ಅನ್ಕೊಂಡಿದ್ದೇನೆ. ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ಗೆ ಆತ್ಮೀಯವಾಗಿ ವೆಲ್ಕಮ್ ಮಾಡೋಣ ತಮ್ಮನ್ನೆಲ್ಲರನ್ನು ಅಂತ ಹೇಳ್ತಾ ಓಕೆ ನೋಡಿ, ಚೆಕ್ ಮಾಡಿ. ಕೇಳಿಸ್ತಾ ಇದೆ ಎಲ್ಲರಿಗಿದೆ? ಇವಾಗ ಕೇಳಿಸ್ತಾ ಇದೆ? ನೋ ಸೌಂಡ್. ನೋಡಿ, ಚೆಕ್ ಮಾಡಿ. ಕೇಳಿಸ್ತಾ ಇದೆನಾ? ಓಕೆ, ಎಸ್. ಇಲ್ಲ, ಲೈಟ್ ಪ್ರಾಬ್ಲಮ್ ಆಯ್ತು. ಲೈಟ್ ಹೋಗಿರೋದ್ರಿಂದ ಸ್ವಲ್ಪ ಏನಾಯ್ತಪ್ಪ ಅಂದ್ರೆ ಇಂಟರ್ನೆಟ್ ಸಮಸ್ಯೆ ಉಂಟಾಗಿ ಸ್ವಲ್ಪ ವೇಟ್ ಮಾಡ್ಬೇಕಾದೈತಿ. ಎಸ್, ತಡ ಮಾಡೋದು ಬೇಡ. ಬನ್ನಿ, ಆದ್ಮೇಲೆ ಕ್ಲಿಯರ್ ಇದೆ ಅಂತ ಅನ್ಕೊಂಡಿದ್ದೀನಿ. ಮತ್ತೊಮ್ಮೆ ತಮ್ಗೆಲ್ಲರಿಗೂ ಆತ್ಮೀಯವಾಗಿ ವೆಲ್ಕಮ್ ಮಾಡುತ್ತಾ ವಿಶೇಷವಾಗಿ ಸೈನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸಿರೀಸ್ ಇದೆ. ಎಕ್ಸಾಮ್ ಅಲ್ಲಿ ಕನ್ಫ್ಯೂಷನ್ ಕ್ವಶನ್ಸ್ಗಳು ಇದ್ರ ಮೇಲೆ ಏನಾಗ್ಬೋದು, ನಿಮಗೆ ಬರುವಂತಹ ಸಾಧ್ಯತೆಗಳು ತುಂಬಾನೇ ಇರ್ತಾ ಇದಾವೆ. ಬನ್ನಿ ನೋಡೋಣ ಒಂದೊಂದಾಗಿ. ಸ್ವಲ್ಪ ಇವರ ಬಗ್ಗೆ ನಿಮಗೆ ಕ್ಲಿಯರ್ ಆಗಿ ಐಡಿಯಾ ಗೊತ್ತಿರ್ಬೇಕಾಗ್ತಾ ಇದೆ. ಜಾನಕಿ ಅಮ್ಮಾಳ್ ಅಂತ ಹೆಸರಿದೆ, ನೆನ್ಬಿಟ್ಕೊಳ್ಳಿ. ಜಾನಕಿ ಅಮ್ಮಾಳ್ ಅಂತ ಹೆಸರು ಬರ್ತಾ ಇದೆ. ಯಾರು? ಜಾನಕಿ ಅಮ್ಮಾಳ್. ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದ್ದೆ ನಾನು. ನೋಡಿ, ಎಸ್, ಇವರು ಭಾರತದವರು. ಆ ವಿಜ್ಞಾನಿಗಳು, ಕೆಲವೊಂದು ವಿಜ್ಞಾನಿಗಳ ಪರಿಚಯ ನಾವು ನೋಡ್ತಾ ಇದ್ದಾವೆ. ಇವರು ಪ್ರಮುಖವಾಗಿ ಭಾರತದವರು ಅನ್ನೋದನ್ನ ನಾವು ನೋಡ್ತಾ ಇದ್ದಾವೆ. ನೆನ್ಪಿಟ್ಕೋರಿ, ಜಾನಕಿ ಅಮ್ಮಾಳ್ ತಂದ, ಹೌದಾ? ಇವ್ರ ಬಗ್ಗೆ ಒಂದಿಷ್ಟು ವಿಚಾರಗಳು ನಮಗೆ ಏನಾಗಿರ್ಬೇಕು ಹೇಳ್ರಿ, ಕ್ಲಿಯರ್ ಆಗಿ ಗೊತ್ತಿರ್ಬೇಕಾಗ್ತಾ ಇದೆ. ರೈಟ್? ವಿಶೇಷವಾಗಿ ಹೇಳ್ಬೇಕಾರ ಇವರು ಭಾರತದ ಸಸ್ಯಶಾಸ್ತ್ರಜ್ಞರಾಗಿದ್ರು. ನೆನ್ಪಿಟ್ಕೋರಿ, ಭಾರತದ ಸಸ್ಯಶಾಸ್ತ್ರಜ್ಞರಾಗಿದ್ರು. ಜೊತೆಗೆ ಸಸ್ಯದ ಜೀವ ವೈವಿಧ್ಯತೆಯನ್ನ ಸಂರಕ್ಷಣೆ ಮಾಡ್ತಕ್ಕಂತ ಜೊತೆಗೆ ಆ ಜೀವಿಗಳನ್ನ ದಾಖಲಿಸ್ತಕ್ಕಂತ ಒಂದು ಕಾರ್ಯವನ್ನ ಮಾಡ್ತಾ ತಮ್ಮ ಇಡೀ ಜೀವನವನ್ನ ಜೀವ ಸಂಕುಲಕ್ಕಾಗಿ ಮುಡಿಪಿಟ್ಟಿರ್ತಕ್ಕಂಥ ವಿಜ್ಞಾನಿಗಳು ಅದನ್ನು ಕರಿತಾ ಇದ್ದಾವೆ. ಯಾರನ್ನ? ಜಾನಕಿ ಅಮ್ಮಾಳನ್ನ, ಹೌದಾ? ಇವರ ಒಂದು ಅಭಿಯಾನದಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದ್ದಾರೆ. ಮೌನ ಕಣಿವೆ ಅನ್ನೋದು ನೆನ್ಪಿಟ್ಕೊಳ್ಳಿ. ಮೌನ ಕಣಿವೆ ಸಂರಕ್ಷಿಸಿ. ನೋಡಿ,
ಮೌನ ಕಣಿವೆನ ಸಂರಕ್ಷಿಸಿ ಅನ್ನುವಂತ ಒಂದು ಹೋರಾಟದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು. ಯಾರು? ಜಾನಕಿ ಅಮ್ಮಾಳ, ನೆನ್ಪಿಟ್ಕೋರಿ. ಹಾಗಾದ್ರೆ ಮೌನ ಕಣಿವೆ ಅನ್ನುವಂತ ಒಂದು ಹೋರಾಟ ಯಾವ್ದಕ್ ಸಂಬಂಧಪಟ್ಟದಪ್ಪ ಅಂದ್ರ ಇದು ಜೀವ ವೈವಿಧ್ಯತೆನ ಸಂರಕ್ಷಣೆ ಸಲುವಾಗಿ, ನೆನ್ಪಿಟ್ಕೋರಿ. ಎಲ್ಲಿ ಕಂಡು ಬರ್ತಾ ಇದೆಪ್ಪ ಅಂದ್ರೆ ಕೇರಳದ ಪಾಲ್ಕಾಡ ಜಿಲ್ಲೆಯ ಅರಣ್ಯದ ಸತ್ಯಕಥೆ, ಇದು ನೆನ್ಪಿಟ್ಕೋರಿ. ಎಲ್ಲಿ? ಕೇರಳದ ಪಾಲ್ಕಾಡ್ ಅನ್ನುವಂತ ಜಿಲ್ಲೆಯಲ್ಲಿ ಕಂಡು ಬಂದಿರತಕ್ಕಂತ ಒಂದು ವಿಶೇಷವಾಗಿರ್ತಕ್ಕಂತ ಹೋರಾಟ. ಅಲ್ಲಿರ್ತಕ್ಕಂತ ಅರಣ್ಯವನ್ನ ಉಳಿಸುವುದು ಜೊತೆಗೆ ಜೀವಿಗಳ ರಕ್ಷಣೆ, ಅರಣ್ಯ ರಕ್ಷಣೆ. ಅಲ್ಲಿ ನಿತ್ಯ ಹರಿದ್ವರ್ಣ ಕಾಡು ಇತ್ತು. ಆ ನಿತ್ಯ ಹರಿದ್ವರ್ಣದ ಕಾಡುಗಳನ್ನ ಸಂರಕ್ಷಣೆ ಸಲುವಾಗಿ, ಅಲ್ಲಿರುವ ಜೀವಿಗಳನ್ನ ಸಂರಕ್ಷಣೆ ಮಾಡುವ ಸಲುವಾಗಿ ಕೇರಳದ ಪಾಲ್ಕಾಡ್ ಜಿಲ್ಲೆಯಲ್ಲಿ ಕಂಡು ಬಂದಿರತಕ್ಕಂತ ಅರಣ್ಯದ ರಕ್ಷಣೆಯ ಸಲುವಾಗಿ ಪ್ರಮುಖ ಮುಂದಾಳತ್ವವನ್ನು ವಹಿಸಿ ಮೌನ ಕಣಿವೆ ಅನ್ನುವಂತಹ ಸಂರಕ್ಷಿಸಿ ಅನ್ನುವಂತ ಅಭಿಯಾನದಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಯಾರ್ರಿ? ದಟ್ ಈಸ್ ಜಾನಕಿ ಅಮ್ಮಾಳ, ನೆನ್ಪಿಟ್ಕೋರಿ. ಬಹಳ ಇಂಟ್ರೆಸ್ಟಿಂಗ್, ಸೊ ಪವರ್ಫುಲ್ ಆಗಿರ್ತಕ್ಕಂತ ಒಂದು ಕ್ವಶನ್ ಅಂತಾನೆ ಹೇಳ್ಬೋದು, ನೆನ್ಪಿಟ್ಕೋರಿ. ಈ ಬಾರಿ ಎಕ್ಸಾಮ್ಗೆ ಏನಾಗುವುದು ಬರುವಂತ ಸಾಧ್ಯತೆ ತುಂಬಾನೇ ಇದಾವೆ, ನೆನ್ಪಿಟ್ಕೋರಿ. ಹಾಗಾದ್ರೆ ಕ್ಲಿಯರ್ ಆಗಿ ಗಮನಿಸಬೇಕು, ಜಾನಕಿ ಅಮ್ಮಾಳು ಕೇರಳದಲ್ಲಿ ಇರ್ತಕ್ಕಂತ ಪಾಲ್ಕಾಡ್ ಅನ್ನುವಂತ ಜಿಲ್ಲೆಯಲ್ಲಿ ಮೌನ ಕಣಿವೆಯನ್ನ ಏನ್ ಮಾಡ್ರು? ಅಭಿಯಾನದಲ್ಲಿ ಪಾಲ್ಗೊಂಡ್ರು. ಹಾಗಾದ್ರೆ ಆ ಒಂದು ಅಭಿಯಾನ ಹೋರಾಟ ಯಾವ ನದಿಯಲ್ಲಿತ್ತಪ್ಪ ಅಂದ್ರ ನೆನ್ಪಿಟ್ಕೋರಿ. ಎದುರ ಸಲುವಾಗಿತ್ತಂದ್ರ ಕುಂತಿ ನದಿಗೆ ಅಡ್ಡಲಾಗಿ ಜಲ ವಿದ್ಯುತ್ ಅಣೆಕಟ್ಟನ್ನ ನಿರ್ಮಾಣದ ಪ್ರಸ್ತಾವನೆ ವಿರುದ್ಧ ಸೊ ಸಾಕಷ್ಟು ಬಾರಿ ಜೈಲಿಗೆ ಹೋದ್ರು, ಜೊತೆಗೆ ಕೋರ್ಟ್ ಕೇಸ್ಗಳನ್ನ ಮಾಡಿದ್ರು. ಕಣಿವೆಯಲ್ಲಿ ಸಂರಕ್ಷಿಸುವಲ್ಲಿ ಬಹಳಷ್ಟು ಯಶಸ್ವಿ ಆದ್ರು ಅನ್ನೋದು ನೋಡ್ತಾ ಇದ್ದಾವೆ, ನೆನ್ಪಿಟ್ಕೋರಿ. ಯಾಕಂದ್ರೆ ಆ ಒಂದು ಕುಂತಿ ನದಿಗೆ ಕಟ್ತಾ ಇದ್ರಲ್ಲ, ನಿರ್ಮಾಣದ ಪ್ರಸ್ತಾವನೆ ಏನು ಬಂದಿತ್ತಲ್ರಿ, ಇನ್ನ ಕಟ್ಟಲಾಗಿದ್ರು, ನೆನ್ಪಿಟ್ಕೋರಿ. ಬಹಳ ಇಂಪಾರ್ಟೆಂಟ್. ಕುಂತಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂತ ಒಂದು ಜಲ ವಿದ್ಯುತ್ ಅನ್ನ ಸ್ಥಾಪನೆ ಮಾಡೋರಿದ್ರು. ಅದರಿಂದ ಅತಿ ಹೆಚ್ಚು ನೀರಿನ ಮಟ್ಟ ಹಿಂದೆ ನಿಲ್ತಿತ್ತು. ಇದರಿಂದ ಎಷ್ಟೋ ಅರಣ್ಯ ಪ್ರದೇಶ ನಾಶ ಆಗುವಂತ ಸಾಧ್ಯತೆ ಇರುವುದರಿಂದ ಆ ಒಂದು ಅಣೆಕಟ್ಟಿನ ತಕರಾರಕ್ಕಾಗಿ ಅಥವಾ ಅಣೆಕಟ್ಟಿನ ನಿರ್ಮಾಣಕ್ಕೆ ವಿರೋಧವಾಗಿ ಚಳುವಳಿ ಪ್ರಾರಂಭ ಆಗಿದ್ದು, ನೆನ್ಪಿಟ್ಟುಕೋರಿ. ಯಾರು? ಜಾನಕಿ ಅಮ್ಮಾಳ, ನೆನಪಿರ್ಲಿದು ಬಹಳ ಇಂಪಾರ್ಟೆಂಟ್. ಈ ಬಾರಿ ಈ ಪ್ರಶ್ನೆ ನಿಮಗೆ ಏನಾಗೋದು ಗ್ಯಾರಂಟಿಯಾಗಿ ಬರುವಂತ ಸಾಧ್ಯತೆ ಇದೆ. ಇವರ ಬಗ್ಗೆ ನಮ್ಮ ಭಾರತೀಯ ಕೆಲವೊಂದು ವಿಜ್ಞಾನಿಗಳ ಬಗ್ಗೆ ಪರಿಚಯನ ಮಾಡಿಕೊಡುವಂತ ಪ್ರಯತ್ನ ಮಾಡುವಂತ ಈ ಒಂದು ವಿಡಿಯೋದಲ್ಲಿ ನೆನ್ಪಿಟ್ಕೋರಿ. ಕ್ಲಿಯರ್ ಆಯ್ತಲ್ರಿ? ಎಸ್. ಹಾಗಾದ್ರೆ ನೋಡೋಣ ಎಷ್ಟು ಜನರಿಗೆ ಪರ್ಫೆಕ್ಟ್ ಆಗಿ ಗೊತ್ತಾಗಿದೆ ನೋಡೋದಾದ್ರೆ. ಸೊ ಮೊದಲನೇ ಪ್ರಶ್ನೆ ನೋಡೋಣ. ಸೊ ಜಾನಕಿ ಅಮ್ಮಾಳು ಯಾವ ಅಭಿಯಾನದಲ್ಲಿ ಪಾಲ್ಗೊಂಡ್ರು? ಜಾನಕಿ ಅಮ್ಮಾಳು ಸೊ ಯಾವ ಒಂದು ಅಭಿಯಾನದಲ್ಲಿ ಪಾಲ್ಗೊಂಡ್ರು ಅನ್ನೋದನ್ನ ನೋಡೋದಾದ್ರೆ ಹೇಳಿ ನೋಡೋಣ. ಯಾವ ಒಂದು ಅಭಿಯಾನದಲ್ಲಿ ಪಾಲ್ಗೊಂಡ್ರು? ಎಸ್, ಪಟ ಬೇಗ ಬೇಗನೆ ಹೇಳ್ಬೇಕು. ಇವತ್ತಿನ ಕ್ಲಾಸ್ ವೆರಿ ಇಂಟ್ರೆಸ್ಟಿಂಗ್ ಇದೆ, ನೆನ್ಪಿಟ್ಕೋರಿ. ಯಾವ ಅಭಿಯಾನ ಇದು? ಎಸ್, ಮೌನ ಕಣಿವೆ. ಮೌನ ಕಣಿವೆ ಸಂರಕ್ಷಿಸುವ ಅಭಿಯಾನದಲ್ಲಿ ಏನಾದ್ರಪ್ಪ ಅಂದ್ರ ಎಸ್ ಪಾಲ್ಗೊಂಡ್ರು. ಎಕ್ಸಾಕ್ಟ್ಲಿ ರೈಟ್. ಈ ಮೌನ ಕಣಿವೆ ಅನ್ನೋದು ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ರೀ? ಯಾವ ರಾಜ್ಯದಲ್ಲಿ ಕಂಡು ಬರ್ತಾ ಇದೆ? ಎಸ್, ಮೌನ ಕಣಿವೆ. ಎಕ್ಸಾಕ್ಟ್ಲಿ ಕರೆಕ್ಟ್. ಮೌನ ಕಣಿವೆ ಸಂರಕ್ಷಿಸುವ ಅಭಿಯಾನದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಾಗಾದ್ರೆ ಮೌನ ಕಣಿವೆ ಎಂಬುದು ಎಸ್ ಕೇರಳ ರಾಜ್ಯ. ಯಾವ ರಾಜ್ಯ ರೀ? ಕೇರಳ. ಇತ್ತೀಚೆಗೆ 100% ಸಾಕ್ಷರತೆಯನ್ನು ಹೊಂದಿರತಕ್ಕಂತ ರಾಜ್ಯ. ಕೇರಳದ ಯಾವ ಜಿಲ್ಲೆ ರೀ? ಕೇರಳದ ಯಾವ ಜಿಲ್ಲೆ? ಎಸ್, ಕೇರಳದ ಯಾವ ಜಿಲ್ಲೆಪ್ಪ ಅಂತ ಕೇಳಿದ್ರ ಎಸ್ ಕೇರಳದ ಯಾವ ಜಿಲ್ಲೆ? ಪಾಲಕ್ಕಾಡ್ ಜಿಲ್ಲೆ. ಯಾವ ಜಿಲ್ಲೆ? ಪಾಲಕ್ಕಾಡ್ ಜಿಲ್ಲೆಯಲ್ಲಿ ಏನೈತಪ್ಪ ಅಂದ್ರ ಈ ಒಂದು ಯಾವ ನದಿಗೆ ವಿದ್ಯುತ್ ಅಣೆಕಟ್ಟನ್ನು ತಯಾರಿಸಲಿಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು? ಎಸ್, ಪಾಲಕ್ಕಾಡ್ ಜಿಲ್ಲೆಯ ಯಾವ ನದಿ ಇದು? ಎಸ್, ಯಾವ ನದಿಗೆ ಅಡ್ಡಲಾಗಿ ಜಲ ವಿದ್ಯುತ್ ಪ್ರಸ್ತಾವನೆಯನ್ನ ಮಾಡಲಾಗಿತ್ತು? ವೆರಿ ಗುಡ್, ಕುಂತಿ ನದಿ. ನೆನ್ಪಿಟ್ಟುಕೊಳ್ಳಿ. ಈ ಅಂಶಗಳು ನಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಟುಕೊಳ್ಳಿ. ಯಾವ ನದಿ ಅದು? ಸೊ ದಟ್ ಈಸ್ ಕುಂತಿ ನದಿ ಅಂತ ನಾವು ಕರಿತಾ ಇದ್ದಾವೆ, ನೆನ್ಪಿಟ್ಟುಕೊಳ್ಳಿ. ಸೊ ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇತ್ತಂದ್ರೆ ಖಂಡಿತ ಒಂದು ಅಂಕ ನಿಮ್ಮದು ಆಗ್ತಿತ್ತು ಅಂತ ಹೇಳ್ತಾ, ಸೊ ಬನ್ನಿ ನೆಕ್ಸ್ಟ್ ಮುಂದಿನ ಕಾನ್ಸೆಪ್ಟ್ ಹೋಗೋಣ. ಸೊ ಮತ್ತೊಬ್ರು ಭಾರತದ ಪ್ರಸಿದ್ಧ ಆಗಿರ್ತಕ್ಕಂತ ಪಕ್ಷಿ ಪ್ರೇಮಿ, ಪಕ್ಷಿಗಳ ಮೇಲೆ ಸಾಕಷ್ಟು ಗೌರವ, ಪಕ್ಷಿಗಳ ಮೇಲೆ ಕಾಳಜಿ, ಪಕ್ಷಿಗಳನ್ನ ದಾಖಲೀಕರಣ ಮಾಡುದು, ಪಕ್ಷಿಗಳ ಪ್ರಭೇದಗಳನ್ನ ಗುರುಸುವುದು, ಪಕ್ಷಿಗಳನ್ನ ಸಂರಕ್ಷಿಸುವಂತಹ ಕೆಲಸದಲ್ಲಿ ಬಹಳಷ್ಟು ಮುಂದಾಳತ್ವವನ್ನು ವಹಿಸಿರ್ತಕ್ಕಂತ ಮತ್ತೋರ್ವ ವ್ಯಕ್ತಿ ಯಾರಪ್ಪ ಅಂತ ಕೇಳಿದ್ರೆ ಸೊ ಅವರೇ ಸಲೀಂ ಅಲಿ ಅಂತ ನಾವು ಕರಿತಾ ಇದ್ದಾವೆ, ನೆನ್ಪಿಟ್ಕೋರಿ. ಇವರು ಸಹಿತ ಭಾರತದವರು, ನೆನ್ಪಿಟ್ಕೋರಿ. ಸಲೀಂ ಅಲಿ, ಡಾಕ್ಟರ್ ಪಕ್ಷಿ ಪ್ರೇಮಿ ಸಲೀಂ ಅಲಿ, ಇವರು ಸಹಿತ ಏನ್ ಹೇಳಿದ್ರೆ ಭಾರತದವರು.
ಸೊ ಪಕ್ಷಿಗಳ ಸಲುವಾಗಿ ಇವ್ರು ಏನ್ ಮಾಡ್ರಪ್ಪ ಅಂದ್ರೆ ಇಡೀ ಭಾರತ ತುಂಬಲ್ಲಿ ಏನ್ ಮಾಡ್ರಿ ಪ್ರಯಾಣವನ್ನ ಮಾಡಿದ್ರು ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ಪಕ್ಷಿಗಳ ಬಗ್ಗೆ ಅಧ್ಯಯನ ಮಾಡಲು ಭಾರತ ತುಂಬೆಲ್ಲ ಪ್ರಯಾಣವನ್ನ ಮಾಡಿದ್ರು. ಜೊತೆಗೆ ಆ ಪಕ್ಷಿಗಳ ಪಟ್ಟಿನ ಸಹಿತ ಸಿದ್ಧಪಡಿಸಿ ಅವುಗಳ ಪಯಣ, ಅವುಗಳ ಆವಾಸ, ಸಾಕಷ್ಟು ವಿಚಾರಗಳನ್ನ ಏನ್ ಮಾಡ್ರಿ ದಾಖಲೀಕರಣ ಮಾಡಿದ್ರು. ಯಾರು? ಸಲೀಂ ಅಲಿ ಅವರು. ನೋಡಿ, ಇಡೀ ಭಾರತ ತುಂಬೆಲ್ಲ ಪರ್ಯಟನೆ ಮಾಡಿ ಪಕ್ಷಿಗಳ ಬಗ್ಗೆ ಮಾಹಿತಿಯನ್ನ, ಪಕ್ಷಿಗಳು ಯಾವ ರೀತಿ ಆವಾಸ ಇರ್ತದ, ಅವುಗಳ ಲಕ್ಷಣಗಳೇನ, ಅವುಗಳ ಒಂದು ಪರಿಸರ ಯಾವ ರೀತಿ ಇರ್ತೈತಿ, ಎಲ್ಲನೂ ಸಹಿತ ಕೇಂದ್ರೀಕರಣ ಮಾಡಿರ್ತಕ್ಕಂಥ ವ್ಯಕ್ತಿ ಸಲೀಂ ಅಲಿ ಅವರ ಅನ್ನೋದನ್ನ ನೋಡ್ತಾ ಇದ್ದಾವೆ. ಸೊ ಮೋಸ್ಟ್ ಇದರಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರ ಇವ್ರು ಏನ್ ಮಾಡಿರಪ್ಪ ಅಂದ್ರ ಪ್ರಮುಖವಾಗಿ 2 ಪಕ್ಷಿಧಾಮಗಳನ್ನ ಏನ್ ಮಾಡಿದ್ರೆ ರೆಡಿ ಮಾಡಿರೋದನ್ನ ನೋಡ್ತಾ ಇದ್ದಾವೆ. ಸೊ ಅದರಲ್ಲಿ ಮೋಸ್ಟ್ ಬ್ಯೂಟಿಫುಲ್ ಆಗಿರ್ತಕ್ಕಂಥದ್ದು ರಾಜಸ್ಥಾನದ ಭರತಪುರದಲ್ಲಿ ಏನಪ್ಪ ಅಂದ್ರ ಕೇವಲಾದೇವ್ ಅನ್ನೋದು, ನೆನ್ಪಿಟ್ಟಿಕೋರಿ, ಕೇವಲಾದೇವ್ ರಾಷ್ಟ್ರೀಯ ಉದ್ಯಾನವನ್ನ ನಿರ್ಮಾಣ ಮಾಡಿದ್ರು. ಇವರ ಒಂದು ಪ್ರಮುಖ ಉದಾಹರಣೆ ಅಂತಾನೆ ಹೇಳ್ಬೋದು. ರಾಜಸ್ಥಾನದ ಭರತ್ಪುರದಲ್ಲಿದೆ, ನೆನಪಿರ್ಲಿ, ಯಾವುದು? ಕೇವಲಾದೇವ್ ಅನ್ನುವಂತ ಉದ್ಯಾನವನ ಯಾರು ರೆಡಿ ಮಾಡಿದ್ರು? ಎಸ್, ಸಲೀಂ ಅಲಿ ಅವರು. ಅಷ್ಟೆಲ್ಲ ನಮ್ಮ ಕರ್ನಾಟಕದಲ್ಲಿ ಸಹಿತ ಒಂದು ವಿಶೇಷ ಇದೆ. ಕರ್ನಾಟಕದ ಮಂಡ್ಯದಲ್ಲಿ ರಂಗನತಿಟ್ಟು ಪಕ್ಷಿಧಾಮನು ಸಹಿತ ಸಂರಕ್ಷಿಸಿದ ಪ್ರದೇಶ. ಯಾರಪ್ಪ ಅಂದ್ರ ಪಕ್ಷಿ ಪ್ರೇಮಿ ಸಲೀಂ ಅಲಿ. ನೋಡಿ, ಭರತ್ಪುರದಲ್ಲಿ ಇರ್ತಕ್ಕಂತ ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ ಸಹಿತ ಸಂರಕ್ಷಣೆ ಮಾಡಿದವರು ಪಕ್ಷಿ ಪ್ರೇಮಿ ಸಲೀಂ ಅಲಿ. ಜೊತೆಗೆ ನಮ್ಮ ಕರ್ನಾಟಕದ ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವುದು? ಸೊ ದಟ್ ಈಸ್ ಏನ್ ಹೇಳ್ರಿ ರಂಗನತಿಟ್ಟು ಪಕ್ಷಿಧಾಮ. ಸೊ ಇದನ್ನು ಸಹಿತ ಅವ್ರು ಏನ್ ಮಾಡಿರಪ್ಪ ಅಂದ್ರೆ ಸಂರಕ್ಷಣೆ ಮಾಡಿರು ಅನ್ನೋದನ್ನ ನಾವು ನೋಡ್ತಾ ಇದ್ದಾರೆ. ಯಾರು? ಪಕ್ಷಿ ಪ್ರೇಮಿ ಸಲೀಂ ಅಲಿ. ಸೊ ವಿಶೇಷವಾಗಿ ಸುಮಾರು ಈ ಭಾರತ ಅನ್ನುವಂತ ಒಂದು ಉಪಖಂಡದಲ್ಲಿ ಕಂಡು ಬರ್ತಕ್ಕಂತ ಪಕ್ಷಿಗಳ ಬಗ್ಗೆ ಸುಮಾರು 10 ಸರಣಿಯ ಪುಸ್ತಕಗಳನ್ನ ಬರೆದರು ಅನ್ನೋದು ಸಹಿತ ನಾವು ನೋಡ್ತಾ ಇದ್ದೇವೆ. ವಿಶೇಷವಾಗಿ ಮೋಸ್ಟ್ ಇಂಪಾರ್ಟೆಂಟ್, ಸೊ ಅವರನ್ನ ಭಾರತದ ಪಕ್ಷಿ ಮಾನವ ಅಂತ ಕರೀತಾ ಇದ್ದಾರೆ. ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ ಕೇಳೋದು ಭಾರತದ ಪಕ್ಷಿ ಮಾನವ ಅಂತ ಕರೀತಾ ಇದ್ದಾರೆ, ನೆನಪಿರ್ಲಿ. ಸೊ ಇವರಿಗೆ ಪದ್ಮ ವಿಭೂಷಣ್ ಅನ್ನುವಂತಹ ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸಲಾಯಿತು. 1976ರಲ್ಲಿ ಪದ್ಮ ವಿಭೂಷಣ ಅನ್ನುವಂತಹ ಪ್ರಶಸ್ತಿಯನ್ನು ಸಹಿತ ಕೊಡಲಾಯಿತು ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ಸೊ ಇದು ವಿಶೇಷವಾಗಿರ್ತಕ್ಕಂಥ ವಿಜ್ಞಾನಿ ಯಾರು? ಸಲೀಂ ಅಲಿ ಅವರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ನಮಗ ಕ್ಲಿಯರ್ ಆಗಿ ಗೊತ್ತಿರ್ಬೇಕಾಗ್ತೈತಿ. ಸಲೀಂ ಅಲಿ ಅನ್ನುವಂತ ಪಕ್ಷಿ ಪ್ರೇಮಿ, ಹೌದಾ? ಸೊ ನೋಡೋಣ ಎಷ್ಟು ಪುಸ್ತಕಗಳನ್ನ ರೆಡಿ ಮಾಡ್ರಿ ಹೇಳ್ರಿ, ನೋಡೋಣ ಎಷ್ಟು ಪುಸ್ತಕಗಳನ್ನ ರೆಡಿ ಮಾಡ್ರಿ ನೋಡೋಣ. ಯಾರು ಹೇಳ್ತಾರೆ? ಎಷ್ಟು ನೆನ್ಪಿಟ್ಟುಕೊಂಡಿರಿ? ಸಲೀಂ ಅಲಿ ಅವರು ಭಾರತದ ಉಪಖಂಡ ಅಂತ ನಾವು ಕರೀತೀವಿ. ಭಾರತವನ್ನು ಒಂದು ಉಪಖಂಡ, ಉಪಖಂಡದಲ್ಲಿ ಕಂಡು ಬರ್ತದೆ ಭಗವಂತ 110 ಪಕ್ಷಿಗಳಿಗೆ ಸಂಬಂಧಪಟ್ಟಂತ ಸರಣಿ ಪುಸ್ತಕಗಳನ್ನ, ಪಕ್ಷಿಗಳಿಗೆ ಸಂಬಂಧಿಸಿದ ಏನ್ ಮಾಡ್ತಾರೆ ಹೇಳ್ರಿ? ಸರಣಿ ಪುಸ್ತಕಗಳನ್ನ ಏನ್ ಮಾಡ್ರಪ್ಪ ಅಂದ್ರ ಬಿಡುಗಡೆ ಮಾಡಿರೋ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಯಾರು? ಸಲೀಂ ಅಲಿ ಅವರು. ಪುಸ್ತಕಗಳ ಬಿಡುಗಡೆ ಆಗಿರೋದನ್ನ ನಾವು ನೋಡ್ತಾ ಇದ್ದೇವೆ, ರೈಟ್? ಸೊ ಎಸ್, ನಮಸ್ಕಾರ. ಮೋಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರ ಇವರು ಸಂರಕ್ಷಣೆ ಮಾಡಿರ್ತಕ್ಕಂತ ಕೆಲವೊಂದು ಪಕ್ಷಿಧಾಮ ಆಗಿರ್ಬೋದು, ಉದ್ಯಾನಗಳು ಪ್ರಮುಖವಾಗಿರೋದು ಸಂರಕ್ಷಣೆ ಮಾಡಿರ್ತಕ್ಕಂಥ ಪಕ್ಷಿಧಾಮಗಳು 2 ಹೇಳಿದೆ. ಒಂದು ರಾಜಸ್ಥಾನದಲ್ಲಿತ್ತು, ಇನ್ನೊಂದು ಎಲ್ಲಿದಪ್ಪ ಅಂದ್ರ ಎಸ್ ದಟ್ ಈಸ್ ಕರ್ನಾಟಕ, ಹೌದಾ? ಎಸ್, ನೋಡಿ ಎಕ್ಸಾಮ್ದಾಗ ಬರಬಹುದು ರಾಜಸ್ಥಾನದ ಬಗ್ಗೆ, ನೆನ್ಪಿಟ್ಟಿಕೋರಿ, ರೈಟ್? ಎಸ್, ರಾಜಸ್ಥಾನದ ಎಲ್ರಿ? ಕೇವಲಾದೇವ್. ವೆರಿ ಗುಡ್. ರಾಜಸ್ಥಾನದ ಯಾವ 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 ನಗರ? ಭರತಪುರದಲ್ಲಿ. ಏನ್ ಹೇಳ್ರಿ? ಭರತಪುರದಲ್ಲಿ ಕೇವಲಾದೇವ್. ಸೊ ಒಂದು ಉದ್ಯಾನವನ ರಕ್ಷಣೆ ಮಾಡಿರೋ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ಎಸ್, ಭರತಪುರ ಅಂತ ನಾವು ಕರಿತಾ ಇದ್ದೇವೆ. ನಿಮ್ಗೆ ಗೊತ್ತಿರ್ಬೇಕು, ಯಾಕೆ ಅಂದ್ರೆ ಬೇರೆ ಬೇರೆ ಕಡೆಗೆ ಅಂದ್ರೆ ಇಟ್ ಮೀನ್ಸ್ ಅಂಟಾರ್ಟಿಕ್ ಖಂಡದಲ್ಲಿ ಇರ್ತಕ್ಕಂತ ಕೆಲವೊಂದು ಪಕ್ಷಿಗಳು ನಿಮ್ಗೆ ಗೊತ್ತಿರ್ಬೇಕು. ಕೆಲವೊಂದು ಪಕ್ಷಿಗಳು ಅಲ್ಲಿ 6 ತಿಂಗಳು ಬೆಳಕು 6 ತಿಂಗಳು ಕತ್ತಲಿ ಇರ್ತದಲ್ಲ, ಆ 6 ತಿಂಗಳ ಕತ್ತಲಿ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂತ ಪಕ್ಷಿಗಳು ಭಾರತಕ್ಕೆ ವಲಸೆ ಬರ್ತಾ ಇದಾವೆ. ಅದರಲ್ಲಿ ಒಂದು ಯಾವ್ದಪ್ಪ ಅಂದ್ರೆ ಭರತಪುರದಲ್ಲಿ ಸಹಿತ ಕೆಲವು ಪಕ್ಷಿಗಳು ಏನಾಗ್ತವಪ್ಪ ಅಂದ್ರ ವಲಸೆ ಬಂದಿರೋದನ್ನ ನಾವು ಗಮನಿಸ್ತಾ ಇದ್ದಾವೆ, ನೆನ್ಪಿಟ್ಕೊಳ್ಳಿ. ಇನ್ನು ಕರ್ನಾಟಕದ ಮಂಡ್ಯ ಅನ್ನುವಂತಹ ಪ್ರದೇಶದಲ್ಲಿ ಏನಾಗ್ತದೆ ಹೇಳ್ರಿ? ಸೊ ರಂಗನತಿಟ್ಟು ಪಕ್ಷಿಧಾಮದ ಸಂರಕ್ಷಣೆಯಲ್ಲಿ ಪಾಲ್ಗೊಂಡ್ರು ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ಸೊ ಇವ್ರಿಗೆ ಇರ್ತಕ್ಕಂತ ಬಿರುದು ಯಾರಾದ್ರೂ ಹೇಳ್ಬೋದು? ಇರ್ತಕ್ಕಂತ ಬಿರುದು ರೀ, ರೈಟ್? ಸೊ ಇವರಿಗೆ ಒಂದು ಕೊಟ್ಟಿರ್ತಕ್ಕಂತ ಬಿರುದು, ಇವರಿಗೆ ಕೊಟ್ಟಿರ್ತಕ್ಕಂತ ಒಂದು ಬಿರುದು ಯಾವ್ದಪ್ಪ ಅದರ? ಎಸ್, ಪಕ್ಷಿಗಳ ಮಾನವ.
ವೆರಿ ಗುಡ್, ಎಕ್ಸಾಕ್ಟ್ಲಿ ರೈಟ್ ರೀ. ಸೊ ಸಲೀಂ ಅವರಿಗೆ ಇರತಕ್ಕಂತ ಒಂದು ಪ್ರಮುಖವಾಗಿರ್ತಕ್ಕಂತ ಬಿರುದು ಯಾವ್ದಪ್ಪ ಅಥವಾ ಪಕ್ಷಿಗಳ ಮಾನವ, ಪಕ್ಷಿಗಳ ಪ್ರೇಮಿ, ಪಕ್ಷಿಗಳ ಮಾನವ ಅಥವಾ ಭಾರತ ಪಕ್ಷಿಗಳ ಮಾನವ ಅಂತನೂ ಕರಿತಾ ಇದ್ದಾವೆ. ಪಕ್ಷಿ ಪ್ರೇಮಿ, ಸೊ ಭಾರತ ಪಕ್ಷಿ ಮಾನವ ಅಂತಾನು ಕರಿತಾ ಇದ್ದಾರೆ. ಬರೀ ಪಕ್ಷಿಗಳನ್ನು ಕರಿತೀವಿ, ಭಾರತ ಪಕ್ಷಿಯ ಮಾನವ ಅಂತಾನು ಕರಿತಾ ಇದ್ದಾವೆ. ಸೊ ಇವರಿಗೆ ಪದ್ಮ ವಿಭೂಷಣ ಪ್ರಶಸ್ತಿ ರೀ. ಯಾವ ಪ್ರಶಸ್ತಿ? ಪದ್ಮ ವಿಭೂಷಣ ಪ್ರಶಸ್ತಿ. ಎಷ್ಟ್ರಾಗ ಸಿಕ್ತ್ರಿ? ಪದ್ಮ ವಿಭೂಷಣ ರೀ. ಪದ್ಮಶ್ರೀ, ಪದ್ಮಭೂಷಣ, ಪದ್ಮ ವಿಭೂಷಣ, ಆಮೇಲೆ ಭಾರತ ರತ್ನ. ಎಸ್, 1976 ಎಕ್ಸಾಕ್ಟ್ಲಿ ರೈಟ್. 1976ರಲ್ಲಿ ಏನಾಯ್ತು ಹೇಳಿದ್ರೆ 1976 ನಲ್ಲಿ ಏನಾಯ್ತು, ಈ ಒಂದು ಪ್ರಶಸ್ತಿ ಇವರಿಗೆ ಏನಾಯ್ತು ಸಿಕ್ತು. ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಜ್ಞಾನಿಗಳ ಪರಿಚಯ ನಿಮ್ ಜೊತೆ ಸಿಗ್ತಾ ಇದೆ ಇವತ್ತು. ಸೊ ಇವತ್ತಿನ ಕ್ಲಾಸ್ 1-2 ಅಂಕಗಳು ಅಥವಾ 1 ಅಂಕ ಅಂತೂ ಬರುವಂತ ಸಾಧ್ಯತೆ ತುಂಬಾನೇ ಇದೆ, ನೆನಪಿರಲಿ ನಿಮಗೆ, ರೈಟ್. ಸೊ ಇದು ಪಕ್ಷಿ ಪ್ರೇಮಿ ಸಲೀಂ ಅಲಿ ಅವರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಹೇಳ್ತಾ, ಸೊ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಡೈರೆಕ್ಟ್ ಆಗಿ ಪ್ರಶ್ನೆ ಏನಾದ್ರು ಬಂದ್ರು ಬರಬಹುದು ಆದ್ಮೇಲೆ. ನಮ್ಮ ಆಹಾರದಲ್ಲಿ ಏನಿರ್ಬೇಕಾದ್ರೆ ಪೌಷ್ಟಿಕ ಅಂಶಗಳು ಇರಬೇಕು. ನಮ್ಮ ಆಹಾರದಲ್ಲಿ ಪೌಷ್ಟಿಕಾಂಶಗಳು ಇರಲೇಬೇಕಾಗ್ತೈತಿ, ಹೌದಾ? ಪೌಷ್ಟಿಕಾಂಶಗಳು ಇದ್ದು ಅಂದ್ರೆ ನಮ್ಮ ಒಂದು ಆರೋಗ್ಯ ಏನಾದಿಪ್ಪ ಅಂದ್ರ ಕರೆಕ್ಟ್ ಆಗಿರ್ತಾ ಇದೆ, ಹೌದಾ? ಸೊ ಹಾಗಾಗಿ ಪೌಷ್ಟಿಕಾಂಶಗಳಲ್ಲಿ ಪ್ರಮುಖವಾಗಿ ಕಾರ್ಬೋಹೈಡ್ರೇಟ್ಗಳಾಗಿರ್ಬೋದು, ಹೌದಾ? ನಿಮ್ಗೆ ಆಲ್ರೆಡಿ ಗೊತ್ತದ. ಸೊ ವಿಶೇಷವಾಗಿ ಹೇಳ್ಬೇಕಂದ್ರ ನಮ್ಮ ಆಹಾರದಲ್ಲಿ ಇರ್ತಕ್ಕಂಥ ಆಹಾರ ಘಟಕಗಳು ಯಾವಪ್ಪ ಅಂದ್ರ ಕಾರ್ಬೋಹೈಡ್ರೇಟ್ಗಳಾಗಿರ್ಬೋದು, ನೆಕ್ಸ್ಟ್ ಪ್ರೋಟೀನ್ಗಳಾಗಿರ್ಬೋದು, ನೆಕ್ಸ್ಟ್ ಜೀವ ಸತ್ವಗಳಾಗಿರ್ಬೋದು, ಖನಿಜಗಳಾಗಿರ್ಬೋದು, ನೆಕ್ಸ್ಟ್ ನಾರು ಪದಾರ್ಥಗಳಾಗಿರ್ಬೋದು, ನೆಕ್ಸ್ಟ್ ನೀರು ಆಗಿರ್ಬೋದು, ರೈಟ್. ಸೊ ಇವೆಲ್ಲವೂ ಸಹಿತ ಏನಪ್ಪಾ ಅಂದ್ರ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಕೆಲವೊಂದು ಪೌಷ್ಟಿಕಾಂಶಗಳು. ಹಾಗಾದ್ರೆ ನಿಮ್ಗೆ ಗೊತ್ತಿರ್ಬೇಕು, ಈ ಕಾರ್ಬೋಹೈಡ್ರೇಟ್ಗಳಿಗೆ ನಾವು ಶಕ್ತಿವರ್ಧಕಗಳು ಅಂತ ನಾವು ಕರಿತಾ ಇದ್ದೇವೆ. ಏನಂತ ಕರೀತಾರೆ? ಶಕ್ತಿವರ್ಧಕಗಳು, ಎನರ್ಜಿ ಪಾಕೆಟ್ಗಳು ಅಂತ ಕರಿತಾ ಇದ್ದಾರೆ, ನೆನ್ಪಿಟ್ಟುಕೊಳ್ಳಿ. ಯಾಕ ನಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡುವಂತ ಆಹಾರ ಘಟಕಗಳು ಕಾರ್ಬೋಹೈಡ್ರೇಟ್ಗಳಾಗಿರ್ತಾ ಇದಾವೆ. ಪ್ರೋಟೀನ್ಗಳು ಬಾಡಿ ಬಿಲ್ಡರ್ಗಳು ಅಂತ ಕರಿತಾ ಇದ್ದಾರೆ, ದೇಹವರ್ಧಕಗಳು ಬಾಡಿ ಬಿಲ್ಡರ್ಗಳು ಅಂತ ಕರಿತಾ ಇದ್ದಾವೆ. ವಿಶೇಷವಾಗಿ ದ್ವಿದಳ ಧಾನ್ಯಗಳು ಅಂತ ಕರಿತಾ ಇದ್ದಾವೆ, ಹೌದಾ? ಎಸ್. ಇನ್ನೊಂದು ಬರಿಬೇಕಾಗಿತ್ತಂದ್ರೆ ಇನ್ನೊಂದು ಬರಿಬೇಕಾಗಿತ್ತಲ್ಲಿ ಲಿಪಿಡ್ಗಳು ಅಥವಾ ಕೊಬ್ಬು ಅಥವಾ ಲಿಪಿಡ್ಗಳು, ಅದನ್ನು ಬರಿಬೇಕು ನಾವು, ರೈಟ್. ಓಕೆ, ನೆಕ್ಸ್ಟ್ ಜೀವಸತ್ವಗಳು, ಖನಿಜಗಳು. ಸೊ ಇವೇನಪ್ಪಾ ಅಂದ್ರ ಜೀವಸತ್ವಗಳು ಮತ್ತು ಖನಿಜಗಳು. ಜೀವಸತ್ವಗಳಲ್ಲಿ ಸಾಕಷ್ಟು ಅದಾವೆ, ABCDE ಇದೆ, ನೆಕ್ಸ್ಟ್ ಕೆ ಇದೆ, ಹೌದಾ? ಇ ಇದೆ, ಹೌದಾ? ಸಾಕಷ್ಟು ಏನಪ್ಪ ಅಂದ್ರ ವಿಟಮಿನ್ಗಳಿದಾವೆ. ಖನಿಜದಲ್ಲಿ ಕಬ್ಬಿಣ ಇದೆ, ಮ್ಯಾಗ್ನೇಷಿಯಂ ಇದೆ, ರಂಜಕ ಇದೆ, ಫಾಸ್ಫರಸ್ ಇದೆ, ಸೋಡಿಯಂ ಇದೆ, ಸೊ ಕ್ಯಾಲ್ಸಿಯಂ ಇದೆ. ಇವೆಲ್ಲವೂ ಸಹಿತ ಏನಂದ್ರೆ ಖನಿಜಗಳು ಅಂತ ನಾವು ಕರಿತಾ ಇದ್ದಾವೆ, ಹೌದಾ? ಸೊ ಈ ಜೀವಸತ್ವಗಳು ಮತ್ತು ಖನಿಜಗಳಿಗೆ ನಾವೇನಂತಪ್ಪ ಅಂದ್ರ ರಕ್ಷಕರು, ನಮ್ಮ ದೇಹದ ರಕ್ಷಕರು ಅಂತ ಕರಿತಾ ಇದ್ದಾರೆ. ನಮ್ಮ ದೇಹಕ್ಕೆ ಯಾವುದೇ ರೋಗಗಳು ಬರದಂತೆ ತಡೆಯುವಂತ ಕೆಲಸ ಮಾಡ್ತಾ ಇದ್ದಾವೆ. ರಕ್ಷಕರು, ದೇಹದ ರಕ್ಷಕರು ಅದನ್ನು ಕರಿತಾ ಇದ್ದಾರೆ, ಪ್ರೊಟೆಕ್ಟರ್ ಅದನ್ನು ಕರಿತಾ ಇದ್ದಾರೆ, ರೈಟ್. ಎಸ್, ಎಕ್ಸಾಕ್ಟ್ಲಿ ರೈಟ್. ಇನ್ ನೆಕ್ಸ್ಟ್ ನಾರು ಪದಾರ್ಥಗಳು. ಸೊ ಇವೇನ್ ಮಾಡ್ತಾವಪ್ಪ ಅಂದ್ರ, ಸೊ ಇದರಿಂದ ಏನಾದ್ರು ಉಪಯೋಗ ಇದೆನಾ? ಎಸ್ ಇದೆ, ಬಟ್ ನಮ್ಮ ದೇಹಕ್ಕೆ ಏನು ಉಪಯೋಗ ಇಲ್ಲ. ಬಟ್ ಯಾವ್ದಕ್ಕೆ ಉಪಯೋಗ ಇದಪ್ಪ ಅಂದ್ರ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಡೈಜೆಷನ್ ಪ್ರಕ್ರಿಯೆ, ನಮ್ಮ ದೇಹದಲ್ಲಿ ತಿಂದಿರ್ತಕ್ಕಂಥ, ಸೇವನೆ ಮಾಡಿರ್ತಕ್ಕಂಥ ಆಹಾರ ಸರಿಯಾಗಿ ಜೀರ್ಣಕ್ರಿಯೆ ಆಗೋ ಸಲುವಾಗಿ ಸೊ ನಾರು ಪದಾರ್ಥಗಳ ಅವಶ್ಯಕತೆ ಇದೆ. ಇನ್ನು ನಮ್ಮ ದೇಹಕ್ಕೆ ಅತಿ ಹೆಚ್ಚಾಗಿ ಬೇಕಾಗಿರೋದು ಯಾವ್ದಪ್ಪ ಅಂದ್ರ, ಸೊ ನೀರು ಕಂಪಲ್ಸರಿ 65ರಿಂದ 70% ವರೆಗೆ ಏನಾಗಿರ್ಬೇಕು, ನಮ್ಮ ದೇಹದಲ್ಲಿ ನೀರಿನ ಅಂಶ ಇರಲೇಬೇಕಾಗ್ತೈತಿ, ನೆನ್ಪಿಟ್ಕೋರಿ. ಹಲವು ರೋಗಗಳಿಗೆ ಮದ್ದು ಯಾವ್ದಪ್ಪ ಅಂತ ಕೇಳಿದ್ರೆ ಸೊ ದಟ್ ಈಸ್ ನೀರಾಗಿರ್ತಾ ಇದೆ, ನೆನ್ಪಿಟ್ಕೋರಿ. ಹಲವು ರೋಗಗಳಿಗೆ ಮದ್ದು ಯಾವ್ದಾಗಿರ್ತದೆ ಅಂದ್ರೆ ನೀರಾಗಿರ್ತಾ ಇದೆ. ಹಾಗಾದ್ರೆ ನೀರು ಒಂದೇನಂದ್ರೆ ಆಹಾರ ಘಟಕ ಆಗಿರ್ತಾ ಇದೆ, ನೆನ್ಪಿಟ್ಕೋರಿ, ಹೌದಾ? ಹಾಗಾಗಿ ಕೇರಳ ರಾಜ್ಯದಲ್ಲಿ ಶಾಲೆಗಳಲ್ಲೂ ಸಹಿತ ಪ್ರತಿ 1 ಗಂಟೆಗೆ ವಾಟರ್ ಬೆಲ್ ಮಾಡ್ತಾ ಇದಾರೆ, ನೆನ್ಪಿಟ್ಕೋರಿ. ಕೇರಳದ ಸರ್ಕಾರಿ ಶಾಲೆಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಪ್ರತಿ 1 ಗಂಟೆಗೆ ಏನ್ ಮಾಡ್ತಾರೋ ವಾಟರ್ ಬೆಲ್ಗಳನ್ನ ಮಾಡ್ತಾ ಇದ್ದಾರೆ. ಅವಾಗ ನೀರನ್ನ ಕುಡಿಬೇಕು, ನೆನ್ಪಿಟ್ಕೋರಿ, ರೈಟ್. ಇನ್ನ ಕೊಬ್ಬುಗಳು ಅಥವಾ ಲಿಪಿಡ್ಗಳು ಅದನ್ನು ಇವು ಸಹಿತ ಶಕ್ತಿವರ್ಧಕಗಳು, ನಮಗೇನ್ ಕೊಡ್ತಾವ? ಶಕ್ತಿಯನ್ನ ಕೊಡ್ತಾ ಇದ್ದಾವೆ. ಇವು ಸಹಿತ ಏನ್ ಮಾಡ್ತಾವೆ? ನಮ್ಗ ಶಕ್ತಿಯನ್ನ ಕೊಡ್ತಾ ಇದ್ದಾವೆ, ನೆನ್ಪಿಟ್ಕೋರಿ. ನೋಡಿ, ಒಟ್ಟಾರೆ ಏನಪ್ಪಾ ಅಂದ್ರ ಇವೆಲ್ಲವೂ ಸಹಿತ ಒಳಗೊಂಡಿರ್ತಕ್ಕಂತ ಪೌಷ್ಟಿಕಾಂಶ, ಸಮತೋಲನ ಆಹಾರ ನಮ್ಮ ದಿನನಿತ್ಯ ಜೀವನಕ್ಕೆ ಬೇಕಾಗ್ತಾ ಇದೆ.
ಹಾಗಾಗಿ ಪೌಷ್ಟಿಕಯುಕ್ತ ಆಹಾರ ಸೇವನೆ ಆರೋಗ್ಯಕ್ಕೆ ಒಳ್ಳೆಯದು. ಅದಕ್ಕ ಒಬ್ರು ಹೇಳ್ತಾರೆ, ಯಾರು ಹೇಳ್ತಾರಪ್ಪ ಅಂತ ಸೊ ಅವ್ರ ವಿಚಾರ ನಮ್ಗೆ ಗೊತ್ತಿರ್ಲೇಬೇಕು. ಯಾರಪ್ಪ ಅಂದ್ರ ಸೊ ಡಾಕ್ಟರ್ ಪೋಷಿತಾ ಅನ್ನೋರು, ನೆನ್ಪಿರ್ಲಿ, ಡಾಕ್ಟರ್ ಪೋಷಿತಾ ಅನ್ನೋರು ಪೌಷ್ಟಿಕಾಂಶ ತಜ್ಞರು. ಡಾಕ್ಟರ್ ಪೋಷಿತಾ ಅವ್ರು ಏನ್ ಹೇಳ್ತಾರಪ್ಪ ಅಂದ್ರ ವಿದ್ಯಾರ್ಥಿಗಳಿಗೆ ಒಂದು ಮಾತನ್ನ ಹೇಳ್ತಾರೆ, ಏನಪ್ಪಾ ಅಂದ್ರ ಆರೋಗ್ಯವೇ ಪರಮ ಸಂಪತ್ತು. ಈ ವಾಕ್ಯವನ್ನು ಹೇಳಿದವರು ಯಾರು? ಆರೋಗ್ಯವೇ ಪರಮ ಸಂಪತ್ತು ಅನ್ನುವಂತ ವಾಕ್ಯವನ್ನ ಹೇಳಿಕೆ ಪಟ್ಟವ್ರು ಯಾರಪ್ಪ ಅಂದ್ರ ಡಾಕ್ಟರ್ ಪೋಷಿತಾ. ನೆನಪಿರಲಿ, ಡಾಕ್ಟರ್ ಪೋಷಿತಾ ಅನ್ನೋರು ಏನ್ ಮಾಡ್ತಾರಪ್ಪ ಅಂದ್ರ ಪೌಷ್ಟಿಕಾಂಶ ತಜ್ಞರಾಗಿದ್ದಾರೆ ನಮ್ಮ ಭಾರತದವರು. ಇವ್ರು ಏನ್ ಹೇಳ್ತಾರಪ್ಪ ಅಂದ್ರ ಒಂದ್ ಮಾತು ಹೇಳ್ತಾರೆ, ಆರೋಗ್ಯವೇ ಪರಮ ಸಂಪತ್ತು. ಮೊದಲ ನಮ್ಮ ಸಂಪತ್ತನೇ ಯಾವ್ದಪ್ಪ ಅಂತ ಕೇಳಿದ್ರೆ ಸೊ ದಟ್ ಇಸ್ ಆರೋಗ್ಯ, ಆಮೇಲೆ ಉಳಿದೆಲ್ಲವು ಅನ್ನುವಂತ ವಿಚಾರವನ್ನ ತಿಳಿಸೋರು ಯಾರಂದ್ರೆ ಸೊ ಡಾಕ್ಟರ್ ಪೋಷಿತಾ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ಹೌದಾ? ಎಸ್, ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಬನ್ನಿ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ಸ್ನೇಹಿತರೆ. ಮತ್ತೋರ್ವ ವಿಜ್ಞಾನಿ ಬರ್ತಾ ಇದ್ದಾರೆ, ಭಾರತೀಯ ಮತ್ತೊಬ್ಬ ವಿಜ್ಞಾನಿ. ಈಗಾಗಲೇ 3 ಜನ ನೋಡಿದ್ವು. ಫಸ್ಟ್ ನೋಡಿದ್ದು ಯಾರ್ದು ಹೇಳ್ರಿ? ಯಾರಾದ್ರೂ ಹೇಳ್ಬೋದಾ? ಫಸ್ಟ್ ಯಾರ ವಿಜ್ಞಾನಿಗಳ ಬಗ್ಗೆ ಚರ್ಚೆ ಮಾಡಿದ್ ಹೇಳ್ರಿ? ಎಸ್, ಗೆಸ್ ಮಾಡಿ ನೋಡೋಣ. ಮೊದಲ ಬಾರಿಗೆ ಮೊದಲನೇ ಒಂದು ಸ್ಲೈಡಿನಲ್ಲಿ ಎಸ್ ಯಾರು ಯಾರಾದ್ರೂ ಹೇಳ್ಬೋದಾ? ಎನಿ ಒನ್ ಕ್ಯಾನ್? ಎಸ್, ಜಾನಕಿ ಅಮ್ಮಾಳ. ವೆರಿ ಗುಡ್, ಜಾನಕಿ ಅಮ್ಮಾಳ. ಅದಾದ ನಂತರ ನಾವು ನೋಡಿದ್ದು ಪಕ್ಷಿ ಪ್ರೇಮಿ ಸಲೀಂ ಅಲಿ ಅವ್ರ ಬಗ್ಗೆ ನೋಡಿದ್ವು. ಸೊ ತದನಂತರ ಡಾಕ್ಟರ್ ಪೋಷಿತಾ ಅವ್ರ ಬಗ್ಗೆ ನೋಡಿದ್ವು. ಸೊ ನಂಬರ್ 4ಕ್ಕೆ ಬರ್ತಾ ಇದ್ದಾವೆ. ಸೊ ದಟ್ ಈಸ್ ಯಾರಪ್ಪ ಅಂದ್ರ ಕೊಲುತ್ತೂರು ಗೋಪಾಲಣ್ಣದನ್ನ ನೆನ್ಪಿಟ್ಕೋರಿ. ಇವರು ಸಹಿತ ಭಾರತದವರು. ಬಹಳ ಇಂಟ್ರೆಸ್ಟಿಂಗ್ ಆಗಿ ಎಕ್ಸಾಮ್ದಾಗ ಗ್ಯಾರಂಟಿ ಮೋಸ್ಟ್ ಪ್ರಶ್ನೆ ಅಂತಾನೆ ಹೇಳ್ಬೋದು. ನೋಡಿ, ಯಾರು? ಕೊಲುತ್ತೂರಿನ ಗೋಪಾಲಣ್ಣ ಅಂತ ಕರಿತಾ ಇದಾವೆ. ಯಾಕೆ ಇವ್ರು ಇಂಪಾರ್ಟೆಂಟ್? ಅಷ್ಟೇ ಯಾಕೆ ಇವ್ರು ಇಂಪಾರ್ಟೆಂಟ್ ಅಂದ್ರ ಒಂದಿಷ್ಟು ವಿಚಾರಗಳು ನಮಗೆ ಇವ್ರ ಬಗ್ಗೆ ಏನಾಗಿರ್ಬೇಕು, ಕ್ಲಿಯರ್ ಆಗಿ ಗೊತ್ತಿರ್ಬೇಕಾಗ್ತೈತಿ. ಇವರು ಸಹಿತ ಭಾರತದ ಪೌಷ್ಟಿಕಾಂಶದ ಬಗ್ಗೆ ಸಾಕಷ್ಟು ಸಂಶೋಧನೆ ಕೈಗೊಂಡ್ರು. ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಂದು ಆಹಾರದ ಪೌಷ್ಟಿಕಾಂಶವನ್ನ ಪ್ರಯತ್ನ ಮಾಡಿ, ಪ್ರಯೋಗ ಮಾಡಿ, ಪರೀಕ್ಷೆ ಮಾಡಿ, ಸಂಶೋಧನೆ ಮಾಡಿದವರು. ಸುಮಾರು ಅತಿ ಹೆಚ್ಚು 500ಕ್ಕೂ ಹೆಚ್ಚು ಏನ್ ಮಾಡ್ರಪ್ಪ ಆತರ ಆಹಾರಗಳ ಒಂದು ಪೌಷ್ಟಿಕಾಂಶವನ್ನ ಏನ್ ಮಾಡ್ರಿ ಹೇಳ್ರಿ? ಎಸ್, ಗುರುತಿಸಿದ್ರು. ಇದರಿಂದ ಭಾರತಕ್ಕೆ ಏನಪ್ಪ ಅಂದ್ರೆ ಬಹಳಷ್ಟು ಲಾಭ ಆಯ್ತು. ಯಾವ ಆಹಾರ ಪದಾರ್ಥದಲ್ಲಿ ಅತಿ ಹೆಚ್ಚು ಪೌಷ್ಟಿಕಾಂಶವಿದೆ, ನಮ್ಮ ದೇಹಕ್ಕೆ ಬೇಕಾಗಿರೋದು ಯಾವುದು, ಎಲ್ಲವೂ ಸಹಿತ ವಿವರವಾಗಿ ತಿಳಿಸಿದವರು ಯಾರಪ್ಪ ಅಂದ್ರ ಕೊಲುತ್ತೂರಿನ ಗೋಪಾಲಣ್ಣ ಅಂತ ನಾವು ಕರಿತಾ ಇದ್ದಾವೆ. ಸೊ ಹಾಗಾಗಿ ಇವ್ರು ಏನ್ ಮಾಡ್ರಪ್ಪ ಅಂದ್ರ ಭಾರತದ ಸನ್ನಿವೇಶಕ್ಕೆ ತಕ್ಕಂತೆ, ಅಂದ್ರೆ ಪ್ರದೇಶಗಳಿಗೆ ತಕ್ಕಂತೆ ಆಹಾರದ ಅವಶ್ಯಕತೆ, ಪೌಷ್ಟಿಕಾಂಶದ ಆಹಾರದ ಅವಶ್ಯಕತೆ ಬೇಕಾಗ್ತೈತಿ. ಅವುಗಳನ್ನ ಏನ್ ಮಾಡ್ರಿ ಸೊ ಸರಳವಾಗಿ ವಿವರಿಸಿರತಕ್ಕಂತ ವಿಜ್ಞಾನಿ ಅವರೇ ಕೊಲುತ್ತೂರಿನ ಗೋಪಾಲಣ್ಣ ಅಂತ ಕರಿತಾ ಇದ್ದಾವೆ. ಸೊ ಇವರ ಮುಖ್ಯವಾಗಿರ್ತಕ್ಕಂಥ ಅಂಶ ಏನಪ್ಪಾ ಅಂದ್ರ ಆಹಾರದಲ್ಲಿರ್ತಕ್ಕಂಥ ಕೆಲವೊಂದು ವಿಚಾರಗಳನ್ನ ಹೇಳಿದ್ರು. ಆಹಾರದಲ್ಲಿರ್ತಕ್ಕಂಥ ಪ್ರೋಟೀನ್ ಶಕ್ತಿ ಆಗಿರ್ಬೋದು, ಅಥವಾ ಆಹಾರ ಘಟಕಗಳಲ್ಲಿರ್ತಕ್ಕಂಥ ವ್ಯಾಪಕ ನ್ಯೂನ್ಯತೆಗಳ ಬಗ್ಗೆ ಏನ್ ಮಾಡ್ರಪ್ಪ ಅಂದ್ರ ಸಾಕಷ್ಟು ವಿಚಾರಗಳನ್ನ ಏನ್ ಮಾಡ್ರಿ ಸೊ ಪ್ರಸ್ತುತ ಪಡಿಸಿರು, ಎಲ್ಲರಿಗೂ ಸಹಿತ ತಿಳಿಸಿರ್ತಕ್ಕಂಥ ವಿಜ್ಞಾನಿ ಅಂತ ಕರಿತಾ ಇದ್ದಾವೆ. ಯಾಕೆ ಇವ್ರು ಇಂಪಾರ್ಟೆಂಟ್ ಪಾ ಅಂದ್ರ ಇವತ್ತು ನಮ್ ಕರ್ನಾಟಕ ಸರ್ಕಾರ ಆಗಿರ್ಬೋದು, ಭಾರತ ಸರ್ಕಾರ ಬಿಸಿ ಊಟ ಕಾರ್ಯಕ್ರಮವನ್ನು ಜಾರಿಗೆ ತಂದಿದೆ. ತಮ್ಗೆಲ್ಲ ಗೊತ್ತಿದೆ, 2002ರಲ್ಲಿ ಅಕ್ಷರ ದಾಸೋಹ ಅನ್ನುವಂತ ಹೆಸರಿನಲ್ಲಿ ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಸೊ 2002ರಲ್ಲಿ ಮಧ್ಯಾಹ್ನ ಬಿಸಿ ಊಟ ಕಾರ್ಯಕ್ರಮವನ್ನ ಜಾರಿಗೆ ತರಲಾಯಿತು. ಅಕ್ಷರ ದಾಸೋಹ ಅಂತ ಕರಿತಾ ಇದ್ದಾವೆ. ತಮ್ಗೆಲ್ಲ ಗೊತ್ತಿದೆ, ಹೌದಾ? ಅಕ್ಷರ ದಾಸೋಹ. ಹೌದಾ? ಹಾಗಾದ್ರೆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಪೌಷ್ಟಿಕಾಂಶಗಳು ಯಾವ ದಿನದಿನಕ್ಕೆ ಚೇಂಜ್ ಆಗ್ತಾನೆ ಇರ್ತಾ ಇದೆ. ಪೌಷ್ಟಿಕಾಂಶ ಏನಾಗ್ತಿರ್ತದ, ಚೇಂಜ್ ಆಗ್ತಾನೆ ಇರ್ತಾ ಇದೆ ದಿನದಿಂದ ದಿನಕ್ಕೆ. ಹೌದಾ? ಸೊ ಹಾಗಾಗಿ ಇವ್ರು ಏನ್ ಮಾಡ್ರಪ್ಪ ಅಂದ್ರ ವಿದ್ಯಾರ್ಥಿಗಳಿಗಾಗಿನ ಕೆಲವೊಂದು ಪೌಷ್ಟಿಕಾಂಶಗಳ ಕುರಿತು ಏನ್ ಮಾಡಿದ್ರು, ಮಾಹಿತಿಯನ್ನ ಕೊಟ್ಟರು. ಹಾಗಾಗಿ ಇವರ ಒಂದು ಪ್ರಯತ್ನದಿಂದಾಗಿ ಕೇಂದ್ರ ಸರ್ಕಾರ ಸಹಿತ ಈಗ ಆ ಒಂದು ಏನ ಅಕ್ಷರ ದಾಸೋಹ ಕಾರ್ಯಕ್ರಮದ ಅದಕ್ಕೆ ಜೊತೆಗೆ ಕೈಗೂಡಿಸಿ PM ಪೋಷಣ ಅಭಿಯಾನ ಅನ್ನೋದು ಏನಾಗಿದೆಪ್ಪ ಅಂದ್ರೆ ನಮ್ಮಲ್ಲಿ ಸ್ಟಾರ್ಟ್ ಆಗಿದೆ. ನೆನ್ಪಿಟ್ಕೋರಿ, ಬಹಳ ಇಂಪಾರ್ಟೆಂಟ್. ಇವತ್ತು ಎಷ್ಟೋ ಲಕ್ಷಾಂತರ ಗಟ್ಟಲೆ ಮಕ್ಕಳಿಗೆ ಏನಾಗ್ತಾ ಇದೆ, ಪೌಷ್ಟಿಕಯುಕ್ತ ಆಹಾರ ಏನಾಗ್ತೈತಿ ಸಿಗ್ತಾ ಇದೆ. ರೈಟ್? ಸೊ ದಿನದ 6 ನೋಡಿ, ವಾರದ 6 ದಿನಗಳವರೆಗೂ ಸಹಿತ ಇವತ್ತು ಪೌಷ್ಟಿಕಾಂಶದ ಯುಕ್ತ ಆಹಾರವನ್ನು ಕೊಡುವಂತ ಕೆಲಸ ಆಗ್ತಾ ಇದೆ. ಅದರಲ್ಲಿ PM ಪೋಷಣ ಅಭಿಯಾನ ಆಗಿದೆ. ಈ PM ಪೋಷಣೆಯ ಮುಖ್ಯ ಸುಧಾರಿಸುವಲ್ಲಿ ಪಾತ್ರ ವಹಿಸಿದವರು ಯಾರಪ್ಪ ಅಂದ್ರೆ ಕೊಲುತ್ತೂರಿನ ಗೋಪಾಲನ. ನೆನ್ಪಿಟ್ಕೋರಿ, ನಮ್ಮ ಸರ್ಕಾರಿ ಶಾಲೆಗಳು, ಅನುದಾನಿತ ಶಾಲೆಗಳಲ್ಲಿ ಬಡ ಮಕ್ಕಳಿಗೆ, ಲಕ್ಷಾಂತರ ಮಕ್ಕಳಿಗೆ ಪೌಷ್ಟಿಕಯುಕ್ತವಾದಂತ ಆಹಾರಕ್ಕೆ ಸಂಬಂಧಪಟ್ಟಂತ ಕೇಂದ್ರ ಸರ್ಕಾರದ ಒಂದು ಮಹತ್ವದ ಹೆಜ್ಜೆ ದಟ್ ಈಸ್ PM ಪೋಷಣ ಅಭಿಯಾನ ಅಂತ ಬರ್ತಾ ಇದ್ದಿಲ್ಲ. ಸೊ ಇದರ ಮುಖ್ಯ ಪಾತ್ರ ರೂವಾರಿ ಯಾರಪ್ಪ ಅಂದ್ರ ಸೌರ್ಯರೇ. ರೈಟ್? ಸೊ ನೆನ್ಪಿಟ್ಕೋರಿ,
ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಜ್ಞಾನಿಗಳ ಪರಿಚಯ ನಿಮ್ಗೆ ಸಿಗ್ತಾ ಇದೆ. ಬನ್ನಿ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ಸ್ನೇಹಿತರೆ. ನಮ್ಮಲ್ಲಿ ಅಷ್ಟಾಂಗ ಆಯುರ್ವೇದದಲ್ಲಿ ಅಷ್ಟಾಂಗ ಸೂತ್ರಗಳು ಒಂದಿದೆ ರೈಟ್. ಆಯುರ್ವೇದದ ಪಿತಾಮಹ ಅಂತ ಯಾರನ್ನು ಕರೀತಾರೆ ನಿಮ್ಗೆಲ್ಲ ಗೊತ್ತಿದೆ. ಆಯುರ್ವೇದದ ಪಿತಾಮಹ ಯಾರು? ಎಸ್, ಯಾರಾದ್ರೂ ಹೇಳ್ಬೋದಾ ಆಯುರ್ವೇದದ ಪಿತಾಮಹ ಅಂತಂದ? ಆಯುರ್ವೇದದ ಪಿತಾಮಹ ಅಂತ ಯಾರನ್ನು ಕರಿತಾ ಇದ್ದಾವೆ ನಾವು? ಭಾರತದ ಒಂದು ಪ್ರಾಚೀನ ಕಾಲ ಒಂದು ವೈದ್ಯಕೀಯ ಪದ್ಧತಿ, ದಟ್ ಈಸ್ ಆಯುರ್ವೇದ. ಈ ಆಯುರ್ವೇದದ ಪಿತಾಮಹ ತಂದೆ ಯಾರನ್ನು ಕರಿತಾರಪ್ಪ ಅದರ? ಎಸ್, ಚರಕ. ಆಯುರ್ವೇದ ಪಿತಾಮಹ ಪತಂಜಲಿನ. ಪತಂಜಲಿ ಅವ್ರನ್ನ ಆಯುರ್ವೇದ ಪಿತಾಮಹ ಪತಂಜಲಿನೂ ಚರಕ. ಪತಂಜಲಿ ಅವ್ರನ್ನ ಯೋಗದ ಪಿತಾಮಹ ಅಂತ ಕರೀತಾರೆ, ಹೌದಲ್ರಿ? ಎಸ್, ಗ್ರಂಥ ಚರಕ ಗ್ರಂಥರ ಅವ್ರು ಬರ್ದಿದ್ದು ಚರಕ ಗ್ರಂಥ, ರೈಟ್? ಎಸ್, ಚರಕ. ಆಯುರ್ವೇದದ ಪಿತಾಮಹ ಯಾರಪ್ಪ ಅಂತ ಕೇಳಿದ್ರೆ ದಟ್ ಇಸ್ ಚರಕ ಮಹರ್ಷಿಯವರು ಕೇಳ್ತಾರೆ. ಚರಕ ಮಹರ್ಷಿಯವರು. ಇವರ ಒಂದು ಅಷ್ಟಾಂಗ ಸೂತ್ರ ಅಂತ ಬರ್ತಾ ಇದೆ. ಅದು 18 ಅಷ್ಟಾಂಗ ಸೂತ್ರ. ಈ ಅಷ್ಟಾಂಗ ಸೂತ್ರದಲ್ಲಿ ಏನ್ ಮಾಡಿದಾರಪ್ಪ ಆತರ ಪ್ರತಿಯೊಂದು ವಸ್ತುವಿನ 20 ಗುಣಗಳನ್ನ ಹೇಳಿದರೆ. ಪ್ರತಿಯೊಂದು ಜೀವಿ ನೋಡಿ, ಪರಿಸರದಲ್ಲಿರ್ತಕ್ಕಂಥ ಪ್ರಾಣಿ ಆಗಿರ್ಬೋದು, ಪಕ್ಷಿ ಆಗಿರ್ಬೋದು, ಮನುಷ್ಯ ಆಗಿರ್ಬೋದು, ನಿರ್ಜೀವ ಆಗಿರ್ಬೋದು, ಜೀವಿ ಆಗಿರ್ಬೋದು, ಯಾವುದೇ ಒಂದು ವಸ್ತು ತಗೋರಿ, ಆ ವಸ್ತುಗಳಿಗೆ ಅನ್ವಯ ಆಗ್ತಕ್ಕಂಥ 20 ಗುಣಗಳನ್ನ ವಿರುದ್ಧ ಪದಗಳೊಂದಿಗೆ ಆಯುರ್ವೇದದ ಅಷ್ಟಾಂಗ ಮಾರ್ಗದಲ್ಲಿ ಏನ್ ಮಾಡಿದ್ದಾರೆ ತಿಳಿಸ್ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ಸ್ವಲ್ಪ ಗಮನ ಕೊಡ್ರಿ, ಎಕ್ಸಾಮ್ದಾಗ ಬಂದ್ರೂ ಅಚ್ಚರಿ ಇಲ್ಲ. ಹಾಗಾಗಿ ಚರ್ಚೆ ಮಾಡ್ತಾ ಇದ್ದೇನೆ. 20 ಗುಣಗಳು ಏನಪ್ಪಾ ಅಂದ್ರ ನೋಡ್ರಿ, ಗುರು ಅನ್ನುವಂತ ಶಬ್ದ ಅದರ ಅಪೋಸ್ ಏನಪ್ಪ ಅಂದ್ರ ಲಘು, ತೂಕದಲ್ಲಿ ನೆನ್ಪಿಟ್ಕೊಳ್ಳಿ. ಮಂದ, ದಟ್ ಈಸ್ ಮೀನ್ಸ್ ನಿಧಾನ, ಮಂದಗತಿ, ತೀಕ್ಷ್ಣ, ತ್ವರಿತ, ಇವೆಲ್ಲ ಹಿಂದಿನ ಕಾಲದಲ್ಲಿ ಬಳಕೆಯಲ್ಲಿ ಇರ್ತಕ್ಕಂಥ ವಸ್ತುವಿನ ಗುಣಗಳು ಅದನ್ನು ಕರಿತಾ ಇದ್ದಾವೆ, ನೆನ್ಪಿಟ್ಕೊಳ್ಳಿ. ಹಿಮ ಶೀತ ಅಥವಾ ಉಷ್ಣ ಬಿಸಿಲಿಂದ ಕೂಡಿರ್ತದೆ. ಸ್ನಿಗ್ಧ ಅಂದ್ರೆ ಬೆಣ್ಣೆ ಅಂತೆ. ವೃಕ್ಷ ಅಂದ್ರೆ ಸೂಕ್ಷ್ಮವಾಗಿರೋದು. ನೋಡಿ, ಇಂತಹ ಶಬ್ದಗಳು ಏನಪ್ಪಾ ಅಂದ್ರ ಎಕ್ಸಾಮ್ ಕೆಲವೊಮ್ಮೆ ಬರುವಂತ ಸಾಧ್ಯತೆಗಳು ಇರ್ತಾ ಇದ್ದಾವೆ, ನೆನ್ಪಿಟ್ಕೊಳ್ಳಿ. ಹೌದಾ? ಶ್ಲಾಕ್ಷಾನ ಅದನ್ನು ಕರಿತಾ ಇದ್ದಾವೆ. ಏನ್ ಹೇಳ್ರಿ? ಶ್ಲಾಕ್ಷಾನ, ಖಾರ, ಒರಟು. ಸ್ಕ್ರೀನ್ ಪ್ರಾಬ್ಲಮ್, ವಾಟ್ ಪ್ರಾಬ್ಲಮ್? ನೋಡಿ, ರೈಟ್? ಎಸ್, ನೋಡಿ, ಸ್ನಿಗ್ಧ ಅಂದ್ರ ಬೆಣ್ಣೆ ಅಂತ, ವೃಕ್ಷ ಅಂದ್ರ ಶುಷ್ಕ ಒಣಗಿದ, ಶ್ಲಾಕ್ಷಾನ ನಯ, ನೆಕ್ಸ್ಟ್ ಖಾರ ಒರಟು. ನೋಡ್ರಿ, ಈ ಪದಗಳ ಅರ್ಥವನ್ನ ನಾವು ನೋಡ್ತಾ ಇದ್ದೇವೆ. ಯಾವ್ದಾದ್ರು ಒಂದು ಗುಣಲಕ್ಷಣಗಳನ್ನ ಹೊಂದಿರ್ತಾ ಇದೆ ವಸ್ತು. ಸಾಂದ್ರ ಘನ ವಸ್ತು, ದ್ರವ ಅಂದ್ರೆ ದಟ್ ಇಸ್ ದ್ರವನ ಕೊಟ್ಟಿದ್ದಾರೆ. ಮೃದು ಅಂದ್ರೆ ಮೃದುವಾಗಿರ್ತಾ ಇದೆ, ಕಠಿಣ ಅಂದ್ರೆ ದಟ್ ಇಸ್ ಗಟ್ಟಿಯಾಗಿರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಸ್ಥಿರವಾಗಿರ್ತಾ ಇದೆ, ಜಡ, ಕಾಲ, ಇಟ್ ಮೀನ್ಸ್ ಚಲಿಸುತ್ತಿದೆ, ಅಸ್ಥಿರ ಅದನ್ನು ಕರಿತಾ ಇದ್ದಾರೆ. ಹೌದಾ? ಸೂಕ್ಷ್ಮ, ಇಟ್ ಮೀನ್ಸ್ ಸಣ್ಣದಾಗಿದ್ದು. ಸ್ಥೂಲ, ದಟ್ ಇಸ್ ದೊಡ್ಡದು, ಒಟ್ಟು. ನೋಡಿ, ವಿಷಾಡ, ತಳ್ಳಗಿರದ, ಪಿಚ್ಚಿಲ, ತೆಳ್ಳಗೆ. ಕೆಲವೊಂದು ಏನಪ್ಪಾ ಅಂದ್ರೆ ವೆರೈಟಿ ಆಗಿರ್ತಕ್ಕಂಥ ಪದಗಳನ್ನ ನಮ್ಗೆ ಕೊಡ್ತಾ ಇದ್ದಾರೆ. ಈ ಪದಗಳ ಬಗ್ಗೆ ನಮಗೇನಾಗಿರ್ಬೇಕು? ಕ್ಲಾರಿಟಿ ಆಗಿರ್ಬೇಕು. ಹೇಳಿಕ್ ಬರೋದಿಲ್ಲ ರೀ, ಎಂತ ಪ್ರಶ್ನೆ ಯಾವಾಗ ಯಾರಿಗ್ ಬರ್ತದ? ಹೌದಲ್ರಿ? ಹಿಂದಿನ ಕಾಲದಲ್ಲಿ ಆಯುರ್ವೇದದಲ್ಲಿ ಅಷ್ಟಾಂಗ 18ರಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಋಷಿಮುನಿಗಳು ಪ್ರತಿಯೊಂದು ವಸ್ತು, ಯಾವುದೇ ಮನುಷ್ಯ ಇರಲಿ, ಅದು ಯಾವುದೇ ಜೀವಿ, ನಿರ್ಜೀವಿ ಇರಲಿ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 20 ಗುಣಗಳನ್ನ ಕೊಟ್ಟಿದ್ದಾರೆ. 10 ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ 10 ಗುಣಗಳ ಪರಿಚಯವನ್ನ ನಮ್ಗೆ ಮಾಡಿಕೊಟ್ಟಿದ್ದಾರೆ. ಸ್ವಲ್ಪ ಅದ್ರ ಬಗ್ಗೆ ಐಡಿಯಾ ಇದ್ರೆ ಬೆಟರ್, ನೆನಪಿರ್ಲಿ. ಹೌದಾ? PDF ನಂತರ ಅಪ್ಲೋಡ್ ಆಗುತ್ತೆ, ದಯವಿಟ್ಟು ತಾವು ಗಮನಿಸ್ಬೇಕಿದನ್ನ. ಬನ್ನಿ, ಮೋಸ್ಟ್ ಇಂಪಾರ್ಟೆಂಟ್ ಮತ್ತೋರ್ವ ವಿಜ್ಞಾನಿ ಭಾರತದವರು. ಅವರೇ ಯಾರಪ್ಪ ಅಂತ ಕೇಳಿದ್ರ ಅಣ್ಣಾಮನಿ ಅಂತ ಹೇಳ್ತಾ ಇದ್ದಾವೆ, ನೆನಪಿರ್ಲಿ. ನೋಡಿ, ನೆಕ್ಸ್ಟ್ ಮತ್ತೋರ್ವ ವಿಜ್ಞಾನಿ ನಂಬರ್ 5 ಅದನ್ನು ಕರಿತಾ ಇದ್ದಾವೆ. ನಂಬರ್ 5 ಅಣ್ಣಾಮನಿ ಅದನ್ನು ಕರಿತಾ ಇದ್ದಾವೆ. ಅಣ್ಣಾಮನಿ ಅವರು ಭಾರತದ ಮತ್ತೋರ್ವ ಮಹಿಳಾ ವಿಜ್ಞಾನಿ ಅದನ್ನು ಕರಿತಾ ಇದ್ದಾವೆ. ಗೊತ್ತಿರ್ಬೇಕು ನಿಮಗೆ ಇವ್ರ ಬಗ್ಗೆನೂ ಸಹಿತ. ಹೌದಾ? ಒಂದ್ ಮಾತು ಚಂದ ಐಡಿಯಾ ಹೇಳ್ತಾರ ಅವರು, ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ. ತಪ್ಪಾಗಿ ಅಳಿಯೋಕ್ಕಿಂತ ಯಾವ ಅಳತೇನು ಮಾಡದಿರುವುದು ಲೇಸು. ತಪ್ಪು ಅಳಿಯೋ ಬದ್ಲಿ ಗಪ್ ಇರೋದು ಅಂತ ಹೇಳ್ತಾರ ಅವ್ರು. ಎಸ್, ಎಕ್ಸಾಕ್ಟ್ಲಿ ರೈಟ್ ರೀ. ಇವತ್ತಿನೆಲ್ಲಾ ಪೇಪರ್
ಅಂದ್ರ ಈಗ ಒಬ್ರು ಗುರುತ ಹೇಳಿದ್ರು ಎಸ್ ಭಾಗ್ಯಶ್ರೀ ಭಾಗ್ಯ ಜ್ಯೋತಿ ಅವರು ಮೇಡಮ್. ಇವತ್ತಿನ ಎಲ್ಲಾ ಕಾನ್ಸೆಪ್ಟ್ಗಳು ಎಲ್ಲಿ ಬರ್ತಾ ಇದಪ್ಪ ಅಂದ್ರ 6ನೇ ತರಗತಿಯ ವಿಜ್ಞಾನ ಪುಸ್ತಕ ಕುತೂಹಲ ಅನ್ನುವಂತಹ ಪುಸ್ತಕದಲ್ಲಿ ಇರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳಲ್ಲಿ 6ನೇ ತರಗತಿಯಲ್ಲಿ ವಿಜ್ಞಾನಿಗಳ ಪರಿಚಯ ಕೊಟ್ಟಿದ್ದಾರೆ ಅವರು. ನಮ್ಮ ಎಕ್ಸಾಮ್ ಬಹಳ ಇಂಪಾರ್ಟೆಂಟ್ ಸೊ ನನ್ನ ದೃಷ್ಟಿಯಲ್ಲಿ. ಹಾಗಾಗಿ ಇವತ್ತಿನ ಕ್ಲಾಸ್ ದಟ್ ಈಸ್ ರಿಲೇಟೆಡ್ ಟು ಏನಪ್ಪಾ ಅಂದ್ರೆ 6th ಫಸ್ಟ್ ಸೆಮ್ ದೆನ್ ಸೆಕೆಂಡ್ ಸೆಮ್ ಬಹಳ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೋರಿ. ಯಾಕಂದ್ರೆ ಹೊಸ ಪುಸ್ತಕ CBSE ದಿಂದ ಆಗಿದೆ. ಕುತೂಹಲ ಅನ್ನುವಂತ ಹೆಸರಿನ ಮೂಲಕ ನೆನಪಿರಲಿ. ಆ ಕುತೂಹಲ ಅನ್ನುವಂತಹ ಶಬ್ದದ ಮೂಲಕ ರಿಲೀಸ್ ಆಗಿರೋದ್ರಿಂದ ಪರೀಕ್ಷೆಗೂ ಸಹಿತ ಬರುವಂತಹ ಸಾಧ್ಯತೆಗಳು ಇದ್ದೇ ಇರ್ತಾ ಇದಾವೆ. ಹಾಗಾಗಿ ನನಗೂ ಕುತೂಹಲ ಅನ್ಸಿತ್ತು, ಹಾಗಾಗಿ ಅದರಲ್ಲಿ ಇರ್ತಕ್ಕಂಥ ಕೆಲವೊಂದು ಪಾಯಿಂಟ್ಸ್ ಗಳನ್ನ ಚೂಸ್ ಮಾಡಿದ್ದೇನೆ. ನೆನಪಿರ್ಲಿ ನಿಮಗೆ, ರೈಟ್. ಅವ್ರಿಗೆ ಈಗ ಗೊತ್ತೈತಿ, ಯಾಕೆ ಗೊತ್ತಾಯ್ತು ಅಂದ್ರ ಈಗ 2ನೇ ಸಮ್ಮಕ್ಕಿದ ಪಾಠದಲ್ರಿ ತಾಪ, ಹೌದಾ? ಸೊ ಅನನ ಅವ್ರಿಗೆ ಗೊತ್ತಾಯ್ತು 6th ಪಾರ್ಟ್ ಸೆಕೆಂಡ್ ನಲ್ಲಿ ಇದೆ ರೀ ಅಂತಂದ, ರೈಟ್. ಇಲ್ಲ ಇನ್ನ ತನಕ ಹೇಳಿದ್ವಿ ಎಲ್ಲ 6ನೇ ತರಗತಿಯ ಮೊದಲನೇ ಸೆಮಿಸ್ಟರ್, ಈಗ 2ನೇ ಸೆಮಿಸ್ಟರ್ ಬಂತು ನಿಮಗೆ, ರೈಟ್. ಓಕೆ. ಆ ತಪ್ಪಾಗಿ ಅಳೆಯೋದಕ್ಕಿಂತ ಯಾವ ಅಳತೆಯನ್ನು ಮಾಡದಿರೋದೇ ಲೇಸು ಅನ್ನುವಂತ ವಿಚಾರ ಹೇಳ್ತಾರೆ ಅವ್ರು, ಯಾರು ಅಣ್ಣಾಮನಿಯವರು. ತಪ್ಪು ಅಳೆಯೋದಿಲ್ಲ ರೀ, ಬಿಟ್ಟು ಬಿಡಬೇಕು ಅನ್ನುವಂತ ವಿಚಾರ ನೆನಪಿರ್ಲಿ, ಹೌದಾ? ನನ್ನ ಹತ್ರ ಇರುವ 6th ಬುಕ್ ನಲ್ಲಿ ಈ ಲೆಸನ್ ಇಲ್ಲ. ಈಗ ಹೊಸ ಪುಸ್ತಕ ಬಂದದ, ಇದೇ ವರ್ಷ ಹೊಸ ಪುಸ್ತಕ ಬಂದಿದೆ. ಹಳೆ ಪುಸ್ತಕ ಬಿಟ್ಟು ಹಾಕಿ ಹೊಸ ಪುಸ್ತಕಗಳನ್ನ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡಿ. ನಾನು ಕ್ಲಾಸ್ ಮುಗಿದ ಕೂಡಲೇ ಟೆಲಿಗ್ರಾಮ್ ನಲ್ಲಿ ಏನ್ ಮಾಡ್ತೇನೆ, ಅಪ್ಲೋಡ್ ಮಾಡಿರ್ತೇನೆ, ರೈಟ್. PDF ಇದಾವೆ ನನ್ನ ಕಡೆ, ನಾನು ಕೊಡುವಂತ ಪ್ರಯತ್ನ ಮಾಡ್ತೇನೆ ಇದೇ ಇಯರ್, ರೈಟ್. ಓಕೆ, ಎಸ್. ಅಣ್ಣಾಮನಿ ಅವರು ವಿಶೇಷವಾಗಿ ಭಾರತದವರ ವಿಜ್ಞಾನಿ ಅಂತ ನಾವು ಕರಿತಾ ಇದ್ದಾವೆ. ಇವ್ರ ಬಗ್ಗೆ ಡೈರೆಕ್ಟ್ ಪ್ರಶ್ನೆ ಬರ್ಬೋದು, ದೇವ್ರಿಗೆ ಕೇಳ್ಕೊರಿ. ಯಾಕಂದ್ರೆ ಹೇಳಕ್ ಬರಂಗಿಲ್ಲ, ದೇವ್ರ ಒಮ್ಮೆ ಏನ್ ಮಾಡ್ಬೋದು, ನಿಮ್ಮ ಮಾತಿಗೆ ಏನ್ ಮಾಡ್ಬೋದು, ವರವನ್ನ ಕೊಡಬಹುದು. ಭಾರತದ ಹವಾಮಾನ ಮಹಿಳೆ ಎಂದು ಯಾರನ್ನು ಕರೆಯುತ್ತಾರೆ? ಭಾರತದ ಹವಾಮಾನ ಮಹಿಳೆ ಅಂತ ಯಾರನ್ನ ಕರೀತಾರಪ್ಪ ಅಂತಾರ, ಸೊ ಅವ್ರು ಯಾರು ಹೇಳ್ರೆ ಅಣ್ಣಾಮನಿ ಅವರನ್ನ ಕರೀತಾ ಇದಾವೆ. ನೆನ್ಪಿಟ್ಕೊಳ್ಳಿ, ಭಾರತದ ಹವಾಮಾನ ಮಹಿಳೆ ಅಂತ ನಾವು ಯಾರನ್ನ ಕರಿತಾ ಇದಾವಪ್ಪ ಅಂದ್ರ, ಸೊ ದಟ್ ಈಸ್ ಯಾರನ್ನ ಹೇಳ್ರೆ ಎಸ್ ಅಣ್ಣಾಮನಿ ಅವರನ್ನ ಕರೀತಾ ಇದಾವೆ. ಯಾಕೆ ಅಂದ್ರ ಸಾಕಷ್ಟು ಹವಾಮಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂತ ಉಪಕರಣಗಳನ್ನ ಕಂಡಿಡಿದ್ರಿ. ಇತ್ತೀಚೆ ಉಪಕರಣ ತಾಪಮಾಪಕ ಆಗಿರ್ಬೋದು, ವಾಯು ಮಾಪಕಗಳಾಗಿರ್ಬೋದು, ವಾತಾವರಣದಲ್ಲಿರ್ತಕ್ಕಂಥ ಹವಾಗುಣವನ್ನ ಬದಲಾವಣೆಗಳನ್ನ ಪತ್ತೆ ಹಚ್ಚಬೇಕಾದ್ರೆ ಕೆಲವೊಂದು ಉಪಕರಣಗಳನ್ನ ಪರಿಚಯ ಮಾಡಿರೋದನ್ನ ನಾವು ನೋಡ್ತಾ ಇದ್ದೇವೆ. ಯಾರು? ಅಣ್ಣಾಮನಿಯವರು. ಅಷ್ಟೇ ಅಲ್ಲದೆ ಭಾರತದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪವನ ಶಕ್ತಿ ಮತ್ತು ಸೌರಶಕ್ತಿಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಸಾಧ್ಯತೆಗಳನ್ನ ಮೊದಲ ಬಾರಿಗೆ ಅನ್ವೇಷಣೆ ಮಾಡಿದವರೇ ಅಣ್ಣಾಮನಿ. ಇವತ್ತು ನಾವೇನು ಭಾರತದಲ್ಲಿ ಪವನ ಶಕ್ತಿನ ರೆಡಿ ಮಾಡ್ತಾ ಇದ್ದೇವೆ, ಗಾಳಿ ಯಂತ್ರಗಳಿದಾವೆ, ಹೌದಾ? ಜೊತೆಗೆ ಸೂರ್ಯಶಕ್ತಿ ಇದೆ, ರೈಟ್. ಸೌರಶಕ್ತಿ, ಪವನ ಶಕ್ತಿಗಳನ್ನ ನಾವು ನೋಡ್ತಾ ಇದಾವಲ್ಲ, ಇವೆಲ್ಲದಕ್ಕೂ ಮುಂಚೂಣಿಯನ್ನ ಹಾಕಿರೋರು ಯಾರಪ್ಪ ಅಂದ್ರೆ ನಮ್ಮ ಭಾರತೀಯ ವಿಜ್ಞಾನಿ ಯಾರವರು? ಅಣ್ಣಾಮನಿಯವರು. ಸೊ 9th ಸೈನ್ಸ್ ಬುಕ್ ಚೇಂಜ್ ಆಗಿದೆ? ಇಲ್ಲ, ಯಾವ್ದು ಚೇಂಜ್ ಆಗಿಲ್ಲ ರೀ, ಓನ್ಲಿ 6ನೇ ತರಗತಿ ಅಷ್ಟೇ ಇದೆ ನೋಡಿ. ಗಣಿತ ವಿಜ್ಞಾನ ಸಮಾಜ, ಗಣಿತ ವಿಜ್ಞಾನ ಸಮಾಜ 6ನೇ ತರಗತಿಯಿಂದ 10ನೇ ತರಗತಿವರೆಗೆ ಇರ್ತಕ್ಕಂಥ ಎಲ್ಲಾ ಅಧ್ಯಾಯಗಳು CBSE ದಾಗ ಏನಿದಾವಲ್ಲ ಅಲ್ಲಿ ಇಂಗ್ಲಿಷ್ ನಲ್ಲಿ ಇದಾವ್ರಿ, ಇವ್ ನಮ್ಮಲ್ಲಿ ಕನ್ನಡದಲ್ಲಿ ಇದಾವೆ. ಸೊ ಕನ್ಫ್ಯೂಷನ್ ಮಾಡ್ಕೋ ಅವಶ್ಯಕತೆ ಇಲ್ಲ, ತಲೆ ಕೆಡ್ಸ್ಕೊಕ್ ಹೋಗ್ಬೇಡ್ರಿ ದಯವಿಟ್ಟು ಇದನ್ನ, ಹೌದಾ? ಅಲ್ಲಿ ಏನಕ್ಕೆ ಇಂಗ್ಲಿಷ್ ನಲ್ಲಿ ಇದಾವೆ, ನಮ್ಮಲ್ಲಿ ಕನ್ನಡ ಮೀಡಿಯಂದಲ್ಲಿ ಇಲ್ಲ. ಅದೇ ಮ್ಯಾಟರ್ ಇದೆ, ಅದೇ ಸಬ್ಜೆಕ್ಟ್ ಇದೆ, ಅದೇ ಪಾಯಿಂಟ್ಸ್ ಗಳು ಕವರ್ ಮಾಡಿದ್ದಾರೆ. ಈ ಸಲ ಕೇಂದ್ರ ಶಿಕ್ಷಣದಲ್ಲಿ ಏನಾಗಿದೆ, NCERT ನಲ್ಲಿ 6ನೇ ತರಗತಿಯ ಗಣಿತ ವಿಜ್ಞಾನ ಪುಸ್ತಕಗಳು ಬದಲಾಗಿದ್ದಾವೆ. 6ನೇ ತರಗತಿ ವಿಜ್ಞಾನ ಕುತೂಹಲ ಅನ್ನುವಂತ ಹೆಸರಿನ ಮೂಲಕ ಬರ್ತಾ ಇದೆ. ಅದರಲ್ಲಿ ಇರ್ತಕ್ಕಂಥ ಈ ಒಂದು ಅಂಶಗಳು ನೆನ್ಪಿಟ್ಕೋರಿ, ರೈಟ್. ಇನ್ನೊಂದು ಥ್ರೆಡ್ ಮಾಡ್ತೀನಿ ಇದ್ರ ಮೇಲೆ. ನಾಳೆ ಇನ್ನೊಂದು ಇಂಪಾರ್ಟೆಂಟ್ ಪೀರಿಯಡ್ ಇದೆ, ಹೌದಾ? ನಾಳೆ ಇಂಪಾರ್ಟೆಂಟ್, ನಾಳೆ ಪ್ರಶ್ನೆಗಳ ಚರ್ಚೆ ಇದೆ, ಬಹಳ ಇಂಪಾರ್ಟೆಂಟ್ ಇದೆ, ನಾಳೆ ತಪ್ಪಿಸ್ಲಿಕ್ಕೆ ಹೋಗ್ಬೇಡ್ರಿ, ರೈಟ್. ಓಕೆ, ಬನ್ನಿ ನೆಕ್ಸ್ಟ್. ಮತ್ತೋರ್ವ ಭಾರತೀಯ ಹಳೆಯ ಕಾಲದ ತತ್ವಜ್ಞಾನಿಗಳನ್ನು ಮಾತಾಡ್ತಾರೆ ಸ್ನೇಹಿತರೆ. ಏನ್ ಹೇಳ್ತಾರಪ್ಪ ಅಂದ್ರ ನೋಡಿ, ಒಂದೊಮ್ಮೆ ಉತ್ತಮ ಮಳೆ ಬರದಿದ್ದರೆ ಬೃಹತ್ ಸಾಗರವೂ ಒಣಗುತ್ತದೆ. ತಿರುಳುಕ್ಕರ್ ಅನ್ನೋರು ಹೇಳ್ತಾರೆ, ಮಳೆ ಬರದಿದ್ದರೆ ಬೃಹತ್ ಆಗಿರ್ತಕ್ಕಂಥ ಸಾಗರಗಳು ಸಹಿತ ಒಣಗಬಹುದತ್ತರಿ. ಯಾಕೆ ಈ ವರ್ಡ್ಗಳನ್ನ ವಾಕ್ಯಗಳನ್ನ ತುಗ್ತಾ ಇದಾವಪ್ಪ ಅಂತಂದ್ರ, ನಿಮ್ಗೆ ಗೊತ್ತಿರ್ಲಿ, ನಮ್ TET ಪರೀಕ್ಷೆಯಲ್ಲಿ ಬಹಳಷ್ಟು ಬಾರಿ ಈ ವಾಕ್ಯವನ್ನು ಹೇಳಿದವರು ಯಾರು, ಈ ವಾಕ್ಯಗಳನ್ನ ಹೇಳಿದವರು ಯಾರು ಬಹಳ ಸಲ ಕೇಳಿದ್ದಾರೆ. ಹಾಗಾಗಿ ನಮ್ಮ ವಿಜ್ಞಾನ ಗಣಿತದಲ್ಲಿ ಬಂದ್ರೂ ಅಚ್ಚರಿ ಇಲ್ಲ. ಹಾಗಾಗಿ ವಿಜ್ಞಾನದಲ್ಲಿ ಬಂದ್ರಂದ್ರೆ ನೀವು ಆರಾಮಾಗಿ ಬರಿಲ್ಲ ಅನ್ನುವಂತ ವಿಚಾರ ಇಟ್ಕೊಂಡ ಸೊ ನೆನ್ಪಿಟ್ಕೋರಿ, ಒಂದೊಮ್ಮೆ ಉತ್ತಮ ಮಳೆಯೇ ಬರದಿದ್ದರೆ ಬೃಹತ್ ಸಾಗರಗಳು ಸಹಿತ ಏನಾಗ್ತವೆ, ಬತ್ತಿ ಹೋಗುತ್ತವೆ, ಒಣಗಿ ಹೋಗುತ್ತವೆ. ತಿರುಳುಕ್ಕರ್ ಅನ್ನೋರು ಏನ್ ಮಾಡ್ತಾರ, ಈ ಒಂದು ವಾಕ್ಯವನ್ನ ಕೊಟ್ಟರು ಅನ್ನೋದನ್ನ ನಾವು ನೋಡ್ತಾ ಇದ್ದಾವೆ, ನೆನ್ಪಿಟ್ಕೋರಿ, ರೈಟ್. ಬಟ್ ಒನ್ಲಿ ಚೇಂಜ್ ಇನ್ 6th ಕ್ಲಾಸ್ 7. ಎಸ್, 6ನೇ ತರಗತಿ ಅಷ್ಟೇ, ಉಳಿದು ಯಾವುದು ಚೇಂಜ್ ಆಗಿಲ್ಲ.
ಮುಂದಿನ ವರ್ಷ 7ನೇ ತರಗತಿ ಚೇಂಜ್ ಆಗ್ತಿದ್ವಿ, ಈ ವರ್ಷ 6ನೇ ತರಗತಿ ಮಾತ್ರ ನೆನಪಿರ್ಲಿ. ರೈಟ್, ಓಕೆ, ಎಸ್. ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಮತ್ತೊಂದು ಪಾಯಿಂಟ್ ಸೊ ಕಬೀರ್ ಅವ್ರು ಹೇಳ್ತಾರೆ, ಕಬೀರ್ ಅವ್ರು ಬಹಳ ಚಂದ ಹೇಳ್ತಾರೆ. ನಾವು ವಸ್ತುಗಳನ್ನ ಬೇರ್ಪಡಿಸುವಂತಹ ಸಂದರ್ಭದಾಗ ನೋಡಿ, ತೂರುವಿಕೆ ಇದ್ದಾಗ ಕಾಳುಗಳನ್ನ ಉಳಿಸಿಕೊಂಡು ಪಟ್ಟುಗಳನ್ನ ಮಾತ್ರ ಹಾರುವಂತೆ ಏನ್ ಮಾಡ್ತಾ ಇದೆ ಯಾವಾಗ್ರಿ. ಸೊ ದಟ್ ಈಸ್ ಆ ತೂರುವಿಕೆ ಮಾಡುವಂತ ಸಂದರ್ಭದಾಗ ಸೊ ಕಾಳುಗಳು ಅಲ್ಲೇ ಉಳಿತಾ ಇದಾವೆ, ಪಟ್ಟು ಮಾತ್ರ ಏನಾಗ್ತದ ಹಾರಿ ಹೋಗುವಂತೆ ಮಾಡ್ತದೆ. ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಸಹಿತ ಒಳ್ಳೆಯವರಾಗ್ಬೇಕಾದ್ರೆ ನಾವೇನ್ ಮಾಡ್ಬೇಕಂದ್ರ ಋಷಿಗಳು ಹಾಗೆ ದುರ್ಗುಣಗಳನ್ನ ತ್ಯಜಿಸಿ ಸದ್ಗುಣಗಳನ್ನ ಮಾತ್ರ ಉಳಿಸ್ಕೊಳ್ತಾರೆ. ನಾವು ಸಹಿತ ಹಂಗೆ ಇರ್ಬೇಕು ನಮ್ಮ ಜೀವನದಲ್ಲಿ, ಹೌದಲ್ರಿ? ಎಸ್, ಬಿಕಾಸ್ ಯಾಕಂದ್ರೆ ಸಮಾಜದಲ್ಲಿ ಅದ್ ಬಹಳ ನಿಮ್ ಭಾಷೆಲ್ಲೇ ಹೇಳ್ತಿರ್ತಾನೆ, ನಮ್ದು ಫೇವ್ರೇಟ್ ಆಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಮಾತು. ಯಾರಿಗಾದ್ರು ಗೊತ್ತಿದ್ರೆ ಇರ್ಬೋದು ಇದು. ಸೊ ಕಾಡಿನಲ್ಲಿ ಏನಾಗಿರ್ತಪ್ಪ ಹತ್ರ ಸೊ ಕಾಡು ಪ್ರಾಣಿಗಳು ಇರ್ತಾ ಇದಾವೆ, ಎಲ್ಲ ವಿಶೇಷ ಈಜಿ ಆಗಿರ್ತಕ್ಕಂಥ ಒಂದು ಪಾಯಿಂಟ್. ನೆಕ್ಸ್ಟ್ ನಾಡಿನಲ್ಲಿ ಸೊ ಸಿಂಪಲ್ ಏನೇನು ಚೇಂಜ್ ಇಲ್ಲ, ಏನು ಚೇಂಜ್ ಮಾಡಿಲ್ಲ. ಸೊ ಕಾಡು ನಾಡು ಅಷ್ಟೇ ಚೇಂಜ್ ಇದೆ. ಏನಾದ್ರು ಚೇಂಜ್ ಇದೆನಾ ನೋಡಿ, ಯಾರಾದ್ರೂ ಗೆಸ್ ಮಾಡ್ಬೋದಾ? ಸೊ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಟೂ ಲೈನ್ಸ್? ರೈಟ್, ಎಸ್ ಎಸ್, ವೆರಿ ಗುಡ್. ನಮ್ದು ಫೇವ್ರೇಟ್ ಆಗಿರ್ತಕ್ಕಂಥ ಒಂದು ಮಾತು, ಹೌದಲ್ರಿ? ಎಸ್, ಯಾರಾದ್ರೂ ಹೇಳ್ಬೋದಾ ಏನಿ ಚೇಂಜಸ್ ಇನ್ ಟೂ ಲೈನ್ಸ್? ಏನಾದ್ರು ಬದಲಾವಣೆಗಳಿದಾವೆ? ಇಲ್ಲಿ ಕಾ ಇದ್ದಾರೆ, ಇಲ್ಲಿ ನಾ ಇದೆ, ಓನ್ಲಿ ದ್ಯಾಟ್ ಒನ್ ಸ್ಪೆಲ್ಲಿಂಗ್ ಅಷ್ಟೇ ಮಿಸ್ಟೇಕ್ ಇದೆ. ಮತ್ತೆ ಏನಾದ್ರು ಮಿಸ್ಟೇಕ್ ಕಾಣ್ಬೋದಾ ನಿಮಗೆ? ನೋಡಿ, ಇಲ್ಲಿ ಕಾ ಇದೆ, ಇಲ್ಲಿ ನಾ ಇದೆ, ಕಾಡಿನಲ್ಲಿ, ಇಲ್ಲಿ ನಾಡಿನಲ್ಲಿ. ಎಸ್ ಸರ್, ನಿಮ್ ಕ್ಲಾಸ್. ಎಸ್, ವೆರಿ ಗುಡ್, ಒಳ್ಳೇದು. ಎಸ್, ವೆರಿ ಗುಡ್. ದಟ್ ಈಸ್ ಸೂಕ್ಷ್ಮವಾಗಿ ಇಲ್ಲಿ ಒಂದು ಶಬ್ದ ಇಲ್ಲ, ಇಲ್ಲಿ ಒಂದು ಶಬ್ದ ಇದೆ. ಇದರಿಂದ ಬಹಳಷ್ಟು ಅರ್ಥಗರ್ಭಿತವಾಗಿರ್ತಕ್ಕಂಥ ಮಾಹಿತಿ ನಮಗೆ ಸಿಗ್ತಾ ಇದೆ, ಹೌದಲ್ರಿ? ನೆನಪಿರ್ಲಿ ನಿಮಗೆ, ಯಾಕಂದ್ರೆ ತೂರುವಾಗ ಕಾಳುಗಳು ಅಲ್ಲೇ ಬೀಳ್ತಾ ಇದಾವೆ, ಹೊಟ್ಟು ಅಷ್ಟೇ ಏನಾಗ್ತದ ಹಾರಿ ಹೋಗ್ತಾ ಇದೆ, ಧೂಳು ಹಾರಿ ಹೋಗ್ತಾ ಇದೆ. ಅದೇ ರೀತಿ ನಮ್ಮ ಜೀವನದಲ್ಲಿ ಕೆಟ್ಟ ಇರ್ತಕ್ಕಂಥ ದುರ್ಗುಣಗಳನ್ನು ತ್ಯಜಿಸಿ ಸದ್ಗುಣಗಳನ್ನ ನಾವೇನ್ ಮಾಡ್ಬೇಕು, ಉಳಿಸಿಕೊಂಡಿದ್ದಾಗ ಮಾತ್ರ ಏನಾಗುತ್ತೆ, ಸೊ ಅಂದುಕೊಂಡದನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂತಹ ವಿಚಾರವನ್ನು ಹೇಳಿದಾಗ ಸೊ ದಟ್ ಈಸ್ ಯಾರು ಹೇಳ್ತಾರೆ, ಕಬೀರ್ ಅನ್ನೋರು ಹೇಳ್ತಾ ಇದಾರೆ, ನೆನಪಿರ್ಲಿ. ಹೌದಾ? ಎಸ್, ಹೌದಲ್ರಿ? ನೆನಪಿರ್ಲಿ ಕಬೀರ. ಸೊ ತಿರುಕರ್ ಏನ್ ಹೇಳ್ತಾರಪ್ಪ ಅಂದ್ರ, ಒಂದೊಮ್ಮೆ ಉತ್ತಮ ಮಳೆ ಬರದಿದ್ದರೆ ಬೃಹತ್ ಸಾಗರಗಳು ಸಹಿತ ಏನಾದವು ಬತ್ತಿ ಹೋಗ್ತಾ ಇದಾವೆ, ಒಣಗಿ ಹೋಗ್ತಾ ಇದಾವೆ. ನೆನಪಿರ್ಲಿ, ರೈಟ್? ಎಸ್, ಬನ್ನಿ ನೆಕ್ಸ್ಟ್ ಮತ್ತೊರು ಭಾರತೀಯ ಪ್ರಸಿದ್ಧವಾಗಿರ್ತಕ್ಕಂಥ ವಿಜ್ಞಾನಿ ಸೊ ಜಗದೀಶ್ ಚಂದ್ರ ಬೋಸ್. ಭಾರತದ ಪ್ರಸಿದ್ಧ ವಿಜ್ಞಾನಿಗಳು. ಭಾರತವನ್ನ ಅಪರೂಪದ ವಿಜ್ಞಾನಿ ಅಂತಾನೆ ಹೇಳ್ಬೋದು, ಭಾರತ ಕಂಡಂತ ಅಪರೂಪದ ವಿಜ್ಞಾನಿ. ಮೊದಲ ಬಾರಿಗೆ ರೇಡಿಯೋ ತರಂಗಗಳನ್ನ ಪರಿಚಯ ಮಾಡಿ ಕಂಡಿಡಿದವರು ಇವರೇ, ಹೌದಾ? ಬಟ್ ಅವರಿಗೆ ಪ್ರತಿಫಲ ಸಿಗ್ಲಿಲ್ಲ, ಅದು ಮಾರ್ಕೋನಿ ಅವ್ರಿಗೆ ಸಿಕ್ಕಿದ್ದನ್ನ ನಾವು ನೋಡ್ತಾ ಇದ್ದಾವೆ, ಹೌದಾ? ಏನೇ ಇರಲಿ, ಸಸ್ಯಗಳ ಜೊತೆಗೆ ಬಹಳಷ್ಟು ನ್ಯೂನ್ಯತೆ ಸಂಭಾವನೆ ಹೊಂದಿದ್ರು. ಯಾಕಂದ್ರೆ ಸಾಕಷ್ಟು ಸಸ್ಯಗಳ ಜೊತೆ ಪ್ರಯೋಗಗಳನ್ನ ಮಾಡಿ ಸಸ್ಯಗಳಿಗೆ ಜೀವವಿದೆ ಅನ್ನುವಂತಹ ವಿಚಾರವನ್ನ ಮೊದಲ ಬಾರಿಗೆ ತಿಳಿಸಿದ್ರು. ಸಸ್ಯಗಳು ಸಹಿತ ಜೀವಿಸುತ್ತವೆ, ಸಸ್ಯಗಳಿಗೂ ಜೀವವಿದೆ, ಅವು ಬೆಳೆಯುತ್ತವೆ, ಅವಕ್ಕೂ ಆಹಾರ ಬೇಕು, ಅವುಗಳಿಗೆ ಜೀವಂತ ಆಗಿವೆ ಅನ್ನುವಂತಹ ವಿಚಾರವನ್ನ ತಿಳಿಸಿದವರೇ ಯಾರಪ್ಪ ಅಂತ ಸರ್ ಜಗದೀಶ್ ಚಂದ್ರ ಬೋಸ್ ಅನ್ನೋರನ್ನ ನಾವು ನೋಡ್ತಾ ಇದ್ದೇವೆ. ಇನ್ನ ವಿಶೇಷವಾಗಿ ಸಸ್ಯಗಳ ಮೇಲೆ ಬೆಳಕು ಬಿದ್ದಾಗ, ಶಾಖ, ವಿದ್ಯುತ್, ಗುರುತ್ವಾಕರ್ಷಣೆಗಳು ಬಿದ್ದಾಗ ಅವು ಸಹಿತ ಪ್ರತಿಕ್ರಿಯೆನ ಕೊಡ್ತಾ ಇದ್ದಾವೆ. ಅರ್ಥ ಆಗಿರ್ಬೇಕು, ಬೆಳಕು ಬಿದ್ದಾಗ, ಬೆಳಕಿನ ಕಡೆಗೆ ನೀರು ಸಿಕ್ಕಾಗ, ಉಷ್ಣ ಇದ್ದಾಗ, ವಿದ್ಯುತ್ ಶಕ್ತಿ ಜೊತೆಗೆ ಗುರುತ್ವಾಕರ್ಷಣೆಗಳ ಸಂಬಂಧದಿಂದಾಗಿ ಯಾವ ಸಸ್ಯಗಳು ಪ್ರತಿಕ್ರಿಯೆನ ಕೊಡ್ತಾ ಇದ್ದಾವೆ. ನಾವು ಪಾಠ ಕಲಿತದ ಅನುವರ್ತನೆ, ಟ್ರಾಪಿಸಮ್ಗಳ ತುಂಬ ಬರ್ತಾ ಇದ್ದಾವೆ. ಜಲಾನುವರ್ತನೆ, ಗುರುತ್ವಾನುವರ್ತನೆ, ರಾಸಾಯನಿಕ ವರ್ತನೆ, ಹೌದಾ? ಎಸ್, ಸ್ಪರ್ಶಾನುವರ್ತನೆ ಅದೊಂದು ಬರ್ತಾ ಇದೆ, ರೈಟ್? ದ್ಯುತಿವರ್ತನೆ ಅದೊಂದು ಬರ್ತಾ ಇದೆ, ಸಸ್ಯಗಳ ಪಾಠದಲ್ಲಿ ಬರ್ತಾ ಇದೆ. ಸಸ್ಯಗಳು ಸಹಿತ ಏನ್ ಮಾಡ್ತಾ ಇದ್ರೆ ಪ್ರತಿಕ್ರಿಯೆ ಕೊಡ್ತಾ ಇದಾವೆ. ಆ ಪ್ರತಿಕ್ರಿಯೆನ ಕಂಡುಹಿಡಿಯುವ ಸಲುವಾಗಿ ಒಂದು ಯಂತ್ರ ತಯಾರು ಮಾಡಿದ್ರು. ದಟ್ ಈಸ್ ಯಾವ್ದಪ್ಪ ಅಂದ್ರ ಕ್ರೆಸ್ಕೋಗ್ರಾಫ್ ಅನ್ನುವಂತ ಯಂತ್ರ. ಯಾವ ಯಂತ್ರ ಅಂದ್ರೆ ಕ್ರೆಸ್ಕೋಗ್ರಾಫ್. ಎಸ್, ಹೈಡ್ರೋಟ್ರಾಪಿಸಮ್, ಪ್ರೋಟೋಟ್ರಾಪಿಸಮ್, ಕೆಮೋಟ್ರಾಪಿಸಮ್, ಫೋಟೋಟ್ರಾಪಿಸಮ್, ರೈಟ್? ಜಿಯೋಟ್ರಾಪಿಸಮ್, ರೈಟ್? ಎಸ್, ಕ್ರೆಸ್ಕೋಗ್ರಾಫ್ ಅನ್ನುವಂತ ಮಷೀನ್ ಅನ್ನ ಪತ್ತೆ ಮಾಡಿದ್ರು. ಕಾರಣ, ಪ್ರಚೋದನೆಗಳಿಗೆ ಪ್ರತಿಕ್ರಿಯೆಗಳನ್ನ ಯಾವ ರೀತಿ ಕೊಡ್ತಾ ಇದ್ದಾವೆ ಅನ್ನೋದನ್ನ ಕಂಡುಹಿಡಿಯಲು ಏನ್ ಮಾಡಿದ್ರು ಅಂದ್ರೆ ಸೊ ತೋಂದ್ರವನ್ನು ನೋಡ್ತಾ ಇದ್ದಾವೆ. ಇದರಿಂದ ಸಸ್ಯಗಳು ಎಷ್ಟು ವೇಗವಾಗಿ ಬೆಳೀತಾ ಇದ್ದಾವೆ, ಸಸ್ಯಗಳ ಪ್ರಚೋದನೆಗಳನ್ನ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾ ಇದ್ದಾವೆ ಅನ್ನೋದು ಸಹಿತ ದಾಖಲೀಕರಣ ಮಾಡ್ಲಿಕ್ಕೆ ಇದೇನಿತ್ತು ಅನುಕೂಲ ಆಯ್ತು ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ.
ದಟ್ ಈಸ್ ಏನಪ್ಪಾ ಅಂದ್ರೆ ಜಗದೀಶ್ ಚಂದ್ರ ಒಂದು ಒಳ್ಳೆ ರೈಟ್. ಎಸ್, ಇಲ್ಲ ಪ್ರತಿಯೊಂದು ಹಾಕ್ತಾರೆ ವಿಡಿಯೋ ಆದ ಕೂಡಲೇ ಮರುದಿನ ಅಂದ್ರೆ ಅಪ್ಲೋಡ್ ಆಗಿರ್ತದೆ. ಓಕೆ, ಕೆಲವೊಂದು ಪ್ರಶ್ನೆಗಳು ಬರ್ತಾ ಇದಾವೆ 6ನೇ ತರಗತಿಯಲ್ಲಿ, ಪ್ರಮುಖ ಪ್ರಶ್ನೆಗಳ ಜೊತೆಗೆ ನಿಮ್ ಜೊತೆ ಬರ್ತಾ ಇದಾವೆ. ಸೊ ಪಟ ಸ್ಪೀಡ್ ಆಗಿ ನಿಮ್ಮ ಆನ್ಸರ್ಗಳು ಬರಲಿ. ಜಾಲಬಂಧ ನಾಳ ವಿನ್ಯಾಸ ಹೊಂದಿರುವ ಸಸ್ಯಗಳು ಸಾಮಾನ್ಯವಾಗಿ ಯಾವ ಬೇರಿನ ವ್ಯವಸ್ಥೆಯನ್ನು ಹೊಂದಿರ್ತಾ ಇದಾವೆ? ಜಾಲಬಂಧ ನಾಳ ವಿನ್ಯಾಸ. ಸೊ ದಟ್ ಈಸ್ ಜಾಲಬಂಧ ನಾಳ ವಿನ್ಯಾಸ. ಸೊ ಈ ರೀತಿ ಜಾಲಬಂಧ ಇತ್ತಂದ್ರೆ ಸೊ ಇಂಥ ಒಂದು ಸಸ್ಯಗಳು ಯಾವ ಒಂದು ಬೇರಿನ ವ್ಯವಸ್ಥೆಯನ್ನು ಹೊಂದಿರ್ತಾ ಇದಾವೆ? ಜಾಲಬಂಧ ನಾಳ ವಿನ್ಯಾಸ ಹೊಂದಿರುವ ಎಲೆಗಳು. ಜಾಲಬಂಧ ನಾಳ ವಿನ್ಯಾಸ ಬೇರು ಅಲ್ಲ, ಬೇರಲ್ಲ, ಬೇರಲ್ಲ, ಸಾರಿ, ಬೇರಲ್ಲ ರೀ. ಸೊ ಎಲೆ ಇದೆ ಸಸ್ಯಗಳು ಜಾಲಬಂಧ ಈ ರೀತಿ ಜಾಲಬಂಧ ನಾಳ ವಿನ್ಯಾಸ ಈ ರೀತಿ. ಇದಕ್ಕೆ ನಾವು ಜಾಲಬಂಧ ನಾಳ ವಿನ್ಯಾಸ ಅಂತ ಕರೀತಾರೆ. ಜಾಲಬಂಧ ನಾಳ ವಿನ್ಯಾಸ. ಜಾಲಬಂಧ ನಾಳ ವಿನ್ಯಾಸ, ಎಕ್ಸಾಕ್ಟ್ಲಿ ರೈಟ್ ರೀ. ಸೊ ಅಲ್ಲ, ಜಾಲಬಂಧ ನಾಳ ವಿನ್ಯಾಸ ವಿಶೇಷವಾಗಿ ಎಲ್ಲಿ ಕಂಡು ಬರ್ತೀಪ ಅಂತಂದ್ರೆ ನಿಮ್ಗೆ ಗೊತ್ತಿರಬೇಕು, ದಟ್ ಈಸ್ ತಾಯಿ ಬೇರಿನಲ್ಲಿ ಕಂಡು ಬರ್ತಾ ಇದೆ. ಎಲ್ಲಿ ಕಂಡು ಬರ್ತೈತಿ? ತಾಯಿ ಬೇರು. ತಾಯಿ ಬೇರು ಒಂದು ಮೂಲ ಪ್ರಧಾನ ಬೇರನ್ನು ಹೊಂದಿರ್ತಾ ಇದೆ, ಅದಕ್ಕೆ ಸಣ್ಣ ಪುಟ್ಟ ಬ್ರಾಂಚ್. ತಾಯಿ ಬೇರಿನಲ್ಲಿ ಈ ಒಂದು ವ್ಯವಸ್ಥೆ ಇದೆ ನೆನಪಲ್ಲಿ. ವಿಶೇಷವಾಗಿ ತಾಯಿ ಬೇರುಗಳು ಎಲ್ಲಿ ಕಂಡು ಬರ್ತಾವೆ ಅಂದ್ರೆ ದ್ವಿದಳ ಧಾನ್ಯಗಳಲ್ಲಿ ಕಂಡು ಬರ್ತಾವೆ. ನೋಡಿ, ತಾಯಿ ಬೇರು ಗಮನಿಸ್ಬೇಕು, ಇದು ಲಕ್ಷಣ ಇತ್ತಂದ್ರ ಸೊ ಇಲ್ಲಿ ಏನಾಗ್ತೈತೆ ಅಂದ್ರೆ ತಾಯಿ ಬೇರು ವ್ಯವಸ್ಥೆ ಕಂಡು ಬರ್ತಾ ಇದೆ. ದ್ವಿದಳ ಧಾನ್ಯಗಳಾಗಿರ್ತಾರೆ. ಏನಾಗಿರ್ತಾರೆ? ದ್ವಿದಳ ಧಾನ್ಯಗಳಾಗಿರ್ತಾ ಇದಾವೆ. ತಾಯಿ ಬೇರಿನ ವ್ಯವಸ್ಥೆ ಇರ್ತೈತಿ. ಜಾಲಬಂಧ ನಾಳ ಇತ್ತಂದ್ರೆ ದ್ವಿದಳ ಧಾನ್ಯಗಳು ಹೆಚ್ಚು ನಮಗೆ ಕಂಡು ಬರ್ತಾ ಇದಾವೆ ನೆನ್ಪಿಟ್ಕೊಳ್ಳಿ. ಹೌದಾ? ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ಕ್ಲಿಯರ್ ಆಗಿ ಕಲಿತಿರ್ಬೇಕು. ಹೌದಾ? ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ. ವೃಕ್ಷಗಳಿಗೆ ಹೋಲಿಸಿದರೆ ಮೂಲಿಕೆಗಳ ಕಾಂಡದ ವಿಶಿಷ್ಟ ಲಕ್ಷಣ ಯಾವುದು ಅಂತ ಕೇಳಿದರೆ? ವೃಕ್ಷ ಅಂದ್ರೆ ಮರಗಳು ರೀ. ವೃಕ್ಷ ಅಂದ್ರೆ ಏನಂದ್ರೆ ಮರಗಳು. ಸೊ ವಿಶೇಷವಾಗಿ ಸಸ್ಯಗಳನ್ನ ನಾವು 3 ರೀತಿ ಮಾಡ್ತಾ ಇದ್ದಾವೆ ನೆನ್ಪಿಟ್ಕೊರಿ. ಮೂಲಿಕೆಗಳು ತುಂಬ ಬರ್ತಾ ಇದ್ದಾವೆ, ನೆಕ್ಸ್ಟ್ ಪೊದೆಗಳು ತುಂಬ ಬರ್ತಾ ಇದ್ದಾವೆ, ನೆಕ್ಸ್ಟ್ ಮರಗಳು ತುಂಬ ಬರ್ತಾ ಇದ್ದಾವೆ. ಹೌದಾ? ಇದಾದ ನಂತರ ಎಕ್ಸ್ಟ್ರಾ ಬರ್ತಾ ಇದ್ದಾವೆ ನೆಲ ಬಳ್ಳಿಗಳು ತುಂಬ ಬರ್ತಾ ಇದ್ದಾವೆ. ನೆಕ್ಸ್ಟ್ ಇನ್ನೊಂದು ಅಡರು ಬಳ್ಳಿಗಳು. ಹೌದಾ? ಎಸ್. ಹಾಗಾದ್ರೆ ಮೂಲಿಕೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾಂಡದ ವಿಶಿಷ್ಟ ಲಕ್ಷಣ ಕೇಳ್ತಾ ಇದ್ದಾರೆ ನೆನ್ಪಿಟ್ಕೊಳ್ಳಿ. ಸೊ ಮೂಲಿಕೆಗಳು ವಿಶೇಷವಾಗಿ ಬಹಳಷ್ಟು ಮೃದುವಾಗಿರ್ತಾ ಇದ್ದಾವೆ, ತೆಳುವು, ಎಳಸು ಮತ್ತು ವಿಶೇಷವಾಗಿ ಹಸಿರಿನಿಂದನ ಕೊಟ್ಟಿರ್ತಾ ಇದ್ದಾವೆ ನೆನ್ಪಿಟ್ಕೊಳ್ಳಿ. ಏನಾಗಿರ್ತಾರೆ? ಹಸಿರಿನಿಂದನ ಕೊಟ್ಟಿರ್ತಾ ಇದ್ದಾವೆ. ಸೊ ಉದಾಹರಣೆಗಳನ್ನ ಕ್ಲಿಯರ್ ಆಗಿ ನೆನ್ಪಿಟ್ಕೊಂಡ್ರೆ ಐಡಿಯಾ ಬಂದ್ಬಿಡ್ತದೆ. ಉದಾಹರಣೆ ಮೂಲಿಕೆಗಳಿಗೆ ಉದಾಹರಣೆ ಹೇಳ್ಬೇಕಂದ್ರೆ ಸೊ ಇಟ್ ಮೀನ್ಸ್ ಟೊಮ್ಯಾಟೊ ಆಗಿರ್ಬೋದು. ಮೂಲಿಕೆಗಳು, ಗಿಡ ಮೂಲಿಕೆಗಳು ಅದು ಮುಗಿತಲ್ಲ. ಸೊ ಟೊಮ್ಯಾಟೊ ಮತ್ತು ಉದಾಹರಣೆ ಹೇಳ್ಬೋದು ಯಾರಾದ್ರು? ಟೊಮ್ಯಾಟೊ ಆಗಿಲ್ಲ, ನಾ ಹೇಳಿದೆ ಈಗಾಗಲೇ ಟೊಮ್ಯಾಟೊ ಮಾತ್ರ ಟೊಮ್ಯಾಟೊಗಳಾಗಿರ್ಬೋದು, ಮೂಲಿಕೆಗಳು. ನೆಕ್ಸ್ಟ್ ಉದಾಹರಣೆ ಮೆಣಸಿನಕಾಯಿ ಸಾಕಷ್ಟು, ಎರಡೇ ಸಾಕು ಮೆಣಸಿನಕಾಯಿ. ನೆಕ್ಸ್ಟ್ ಇವು ಪೊದೆಗಳಲ್ಲಿ ಕಾಂಡ ಗಟ್ಟಿ ಇರ್ತದ ರೀ. ಕಾಂಡ ಏನಾಗಿರ್ತದ? ಗಟ್ಟಿ ಇರ್ತದ, ಬಟ್ ಎತ್ತರವಾಗಿರಂಗಿಲ್ಲ ರೀ. ರೈಟ್? ಎಸ್, ಕಾಂಡ ಗಟ್ಟಿಯಾಗಿ ಇರ್ತಾ ಇದೆ, ಬಟ್ ಏನಾಗಿರ್ತೈತಿ? ಚಿಕ್ಕದಾಗಿರ್ತೈತಿ. ಉದಾಹರಣೆ ಪೊದೆಗಳಿಗೆ ಉದಾಹರಣೆ ಹೇಳ್ಬೇಕಂದ್ರ ಸೊ ನಿಂಬೆ ಗಿಡಗಳು, ನಿಂಬೆ ಆಗಿರ್ಬೋದು, ನಿಂಬೆ ಗಿಡ, ನಿಂಬೆ ಗಿಡ, ಲೆಮನ್. ನೆಕ್ಸ್ಟ್ ರೋಸ್, ವೆರಿ ಗುಡ್. ನಿಂಬೆ ಆಗಿರ್ಬೋದು, ಪೊದೆಗಳು, ಗುಲಾಬಿ ಆಗಿರ್ಬೋದು. ಒಂದ್ ಸ್ವಲ್ಪ ಬಿರ್ಸಿರ್ತಾವೆ, ಒಂದ್ ಸ್ವಲ್ಪ ದಪ್ಪ ಇರ್ತಾವೆ, ಒಂದ್ ಸ್ವಲ್ಪ ಏನಾಗಿರ್ತಾವೆ ದಪ್ಪ ಆಗಿರ್ತಾ ಇದ್ದಾವೆ ನೆನ್ಪಿಟ್ಕೋರಿ. ಜಾಸ್ಮಿನಾ, ವೆರಿ ಗುಡ್. ರೋಸಾ, ಜಾಸ್ಮಿನಾ, ಗುಲಾಬಿ ಗಿಡಗಳು. ಸೊ ಇವೆಲ್ಲ. ಇನ್ನು ಮರಗಳಿಗಂತೂ ಸಾಕಷ್ಟು ಉದಾಹರಣೆ ನಿಮ್ಗೆ ಗೊತ್ತೇ ಇದೆ ರೀ. ಸೊ ಕೆಂಪು ಆಗಿರ್ಬೋದು, ಬಹಳಷ್ಟು ಎತ್ತರವಾಗಿರ್ತಾ ಇದ್ದಾವೆ, ಕಾಂಡ ಬಹಳಷ್ಟು ಎತ್ತರಕ್ಕೆ ಬೆಳೆದಿರ್ತಾ ಇದೆ ನೆನ್ಪಿಟ್ಕೋರಿ. ಕೆಂಪು ಆಗಿರ್ಬೋದು, ಶ್ರೀಗಂಧ ಆಗಿರ್ಬೋದು, ರೈಟ್? ಸಾಕಷ್ಟು ಇದಾವೆ. ಇನ್ನು ನೆಲಬಳ್ಳಿಗೆ ಉದಾಹರಣೆಗಳು ಹೇಳ್ಕೊಡೋಣ. ನೆಲಬಳ್ಳಿಗೆ ಎನಿವನ್ ಕ್ಯಾನ್ ಗೆಸ್? ನೆಲಬಳ್ಳಿಗೆ ಹಾ, ಬೇವು, ಮ್ಯಾಂಗೋ, ದಾಳಿಂಬೆ, ರೈಟ್. ತೆಂಗು, ರೈಟ್, ನೋ ಪ್ರಾಬ್ಲಮ್. ನಾವು ಪರಿಸರವನ್ನ ಸುತ್ತೋಣ. ಎಸ್, ಬೇವು ಕರೆಕ್ಟ್, ರೈಟ್. ನೆಲಬಳ್ಳಿಗೆ ಕುಂಬಳ ಬಳ್ಳಿ, ವೆರಿ ಗುಡ್.
ಕುಂಬಳ ಬಳ್ಳಿ ಆಗಿರ್ಬೋದ್ರಿ, ಕುಂಬಳ ಬಳ್ಳಿ, ಕಲ್ಲಂಗಡಿ ಬಳ್ಳಿ ಆಗಿರ್ಬೋದು, ಸೌತೆಕಾಯಿ, ಕಲ್ಲಂಗಡಿ ಆಗಿರ್ಬೋದು, ಸೌತೆಕಾಯಿ ಆಗಿರ್ಬೋದು, ಹೀರೆಕಾಯಿ ಆಗಿರ್ಬೋದು, ಇವೆಲ್ಲ ನೆಲಬಳ್ಳಿಗಳು. ದುರ್ಬಲ ಕಾಂಡ ಇರ್ತಾ ಇದಾವೆ, ನೆನ್ಪಿಟ್ಕೋರಿ. ಹೌದಾ? ಎಸ್, ವಾಟರ್ ಮೆಲನ್, ಹೀರೆಕಾಯಿ, ಎಕ್ಸ್. ನೆಕ್ಸ್ಟ್ ವಿಶೇಷವಾಗಿ ಈ ಕಡೆ ನೋಡೋದಾದ್ರೆ ಈ ಕಡೆ ಅಡರು ಬಳ್ಳಿಗಳು ಸಹಾಯವನ್ನ ತೆಗೆದುಕೊಳ್ತಾ ಇದ್ದಾವೆ. ಈ ರೀತಿ ಇದಾವೆ. ಈ ರೀತಿ ಸಹಾಯವನ್ನ ತೆಗೆದುಕೊಂಡು ಬೆಳತಕ್ಕಂತ ಬಳ್ಳಿಗಳು, ದಟ್ ಇಸ್ ಅಡರು ಬಳ್ಳಿಗಳು. ಹಾಗಲಕಾಯಿ, ಎಸ್, ಹಾಗಲಕಾಯಿ. ಮನಿ ಪ್ಲಾಂಟ್, ಅವರೆಕಾಯಿ, ಎಸ್, ದ್ರಾಕ್ಷಿ ಆಗಿರ್ಬೋದು, ಅವರೆಕಾಯಿ, ಕೆಲವು ಹೂವಿನ ಗಿಡಗಳು ಬರ್ತಾ ಇದಾವೆ. ಮನಿ ಪ್ಲಾಂಟ್ ಬರ್ತಾ ಇದೆ, ರೈಟ್. ಸೋರೆಕಾಯಿ ಬರ್ತಾ ಇದೆ. ಇವೆಲ್ಲ ಏನಪ್ಪಾ ಅಂದ್ರೆ ಪ್ರಮುಖವಾಗಿ ಕಾಂಡಗಳ ಆಧಾರದ ಮೇಲೆ ನಾವು ಡಿವೈಡೇಷನ್ ಮಾಡ್ತಾ ಇದ್ದೇವೆ, ರೈಟ್. ಎಸ್, ಬನ್ನಿ ನೆಕ್ಸ್ಟ್ ನೋಡೋದ. ಆಹಾರ ಪದಾರ್ಥದಲ್ಲಿ ಪ್ರೋಟೀನ್ಗಳ ಇರುವಿಕೆಯನ್ನು ಖಚಿತಪಡಿಸಲು ಬಳಸ್ತಕ್ಕಂಥ 2 ರಾಸಾಯನಿಕ ದ್ರಾವಣಗಳು ಯಾವುದು ಕೇಳಿದರೆ ನೆನಪಿಟ್ಕೋರಿ. ನಾವು ಕೆಲವೊಮ್ಮೆ ಕಾರ್ಬೋಹೈಡ್ರೇಟ್ಗಳ ಪರೀಕ್ಷೆಯನ್ನು ಸಹಿತ ಮಾಡ್ತಾ ಇದ್ದೇವೆ, ಪ್ರೋಟೀನ್ಗಳ ಪರೀಕ್ಷೆ ಮಾಡ್ತಾ ಇದ್ದೇವೆ, ಕಾರ್ಬೋಹೈಡ್ರೇಟ್ಗಳ ಪರೀಕ್ಷೆ ಇರ್ಬೋದು. ನೆಕ್ಸ್ಟ್ ಲಿಪಿಡ್ಗಳ ಪರೀಕ್ಷೆ ಆಗಿರ್ಬೋದು. ಸೊ ಈಗ ಕೊಟ್ಟಿದ್ದಾರೆ ಆಲ್ರೆಡಿ ಅವರು. ಯಾವ್ದು ಹೇಳ್ರಿ? ಎಸ್, ಪ್ರೋಟೀನ್ಗಳ ಪರೀಕ್ಷೆಯನ್ನ ಮಾಡ್ಬೇಕಾದ್ರೆ ಯಾವ 2 ದ್ರಾವಣಗಳನ್ನ ನಾವು ತಗೋತಾ ಇದ್ದೇವೆ? ಸಿಂಪಲ್ ಆಗಿ ಹೇಳ್ತಾ ಇದ್ದೇವೆ, ಅಯೋಡಿನ್ ಮತ್ತು ನೀರಿನ ಹನಿಗಳು. ಶಬಾಷ್, ವೆರಿ ಗುಡ್. ನೋಡಿ, ಇಲ್ಲಿ ಕೇಳ್ತಾ ಇರೋದು ಪ್ರಶ್ನೆ ಪ್ರೋಟೀನ್ ನೆನಪಿರ್ಲಿ. ಸೊ ನಮಗ್ ಬೇಕಾಗಿದ್ದು ಪ್ರೋಟೀನ್ ಬೇಕಾಗಿತ್ತು, ತಾಮ್ರದ ಸಲ್ಫೇಟ್ ಮತ್ತು ಕಾಸ್ಟಿಕ್ ಸೋಡಾಗಳು ಬೇಕು, ನೆನಪಿರ್ಲಿ. 3ನೇದಲ್ಲ, 4ನೇದಲ್ಲ, 1ನೇದಲ್ಲ, ಯಾವ್ದು ಬೇಕು ಹೇಳ್ರಿ? ತಾಮ್ರದ ಸಲ್ಫೇಟ ಮತ್ತು ಏನ್ ಹೇಳ್ರಿ ಕಾಸ್ಟಿಕ್ ಸೋಡಾದ ದ್ರಾವಣ ಬೇಕಾದಿದೆ. CuSO4 ಮತ್ತು ಕಾಸ್ಟಿಕ್ ಸೋಡಾ ನಿಮ್ಗೆ ಗೊತ್ತಿದೆ ಅದು, ಹೌದಾ? ಎಸ್, ತಾಮ್ರದ ಸಲ್ಫೇಟ್ ಮತ್ತು ಕಾಸ್ಟಿಕ್ ಸೋಡಾಕ್ ಇನ್ನೊಂದು ಹೆಸರು ಹೇಳಿ ನೋಡೋಣ. ಕಾಸ್ಟಿಕ್ ಸೋಡಾ, ಕ್ಯಾಲ್ಸಿಯಂ ಸಲ್ಫೇಟು, ಪೊಟ್ಯಾಷಿಯಂ ಸಲ್ಫೇಟು, ಮ್ಯಾಗ್ನೇಷಿಯಂ ಸಲ್ಫೇಟು, ಯಾವ್ದು ಬರ್ತದ ರೀ? ಎಸ್, ಯಾವ್ದು ಬರ್ತದ? ತಾಮ್ರದ ಸಲ್ಫೇಟ್ ಜೊತೆಗೆ ತಾಮ್ರದ ಸಲ್ಫೇಟ್ ವಿಶೇಷವಾಗಿ ಜಿಪ್ಸ್, ರೈಟ್. ಸೊ ಯಾವ್ದು ಬರ್ತಾ ಇದೆ ರೀ? ಕಾಪರ್ ಸಲ್ಫೇಟ. ಎಸ್, 1ನೇದು ತಾಮ್ರ ಅಂದ್ರೆ ಕಾಪರ್ ಸಲ್ಫೇಟ್ ರೀ. ಕಾಸ್ಟಿಕ್ ಸೋಡಾ ಕೇಳ್ತಾ ಇದ್ದಾರೆ. ಕಾಪರ್ ಸಲ್ಫೇಟ್, ದಟ್ ಈಸ್ ತಾಮ್ರದ ಸಲ್ಫೇಟ್, ಕಾಪರ್ ಸಲ್ಫೇಟ್. ಕಾಸ್ಟಿಕ್ ಸೋಡಾದ ರಾಸಾಯನಿಕ ಹೆಸರು ಕೇಳ್ತಾ ಇದ್ದಾರೆ. ಕ್ಯಾಲ್ಸಿಯಂ ಸಲ್ಫೇಟ್, ಕ್ಯಾಲ್ಸಿಯಂ ಸೋಡಾ ರೀ. ನೋಡ್ರಿ, ಕಾಸ್ಟಿಕ್ ಸೋಡಾ ಅಂತ ಯಾವ್ದನ್ನ ಕರೀತಾರೆ? ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಸೋಡಿಯಂ ಹೈಡ್ರಾಕ್ಸೈಡ್. ವಿಚ್ ಒನ್ ಇಸ್ ರೈಟ್? ಸೋಡಿಯಂ ಹೈಡ್ರಾಕ್ಸೈಡ್, NaOH. ಎಸ್, ಎಕ್ಸಾಕ್ಟ್ಲಿ ರೈಟ್. ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ನಾವೇನ್ ಬಳಕೆ ಮಾಡ್ತಾ ಇದ್ದೇವೆ. ಇನ್ನು ಅಯೋಡಿನ ದ್ರಾವಣ, ನೀರಿನ ಹನಿಗಳು. ಸೊ ದಟ್ ಇಸ್ ಪಿಷ್ಟದ ಪರೀಕ್ಷೆ. ಇದು ಸ್ಟಾರ್ಚ್ ಪರೀಕ್ಷೆ ಇದ್ದಾಗ ನಾವು ಬಳಸ್ತಾ ಇದ್ದೇವೆ. ಅಯೋಡಿನ್ ದ್ರಾವಣ ಯಾವಾಗ ಬೇಕಾದಿದೆ? ಪಿಷ್ಟದ ಪರೀಕ್ಷೆ ಇದ್ದಾಗ ನೆನಪಾಗುತ್ತೆ, ಹೌದಾ? ಪಿಷ್ಟದ ಪರೀಕ್ಷೆ ಇದ್ದಾಗ ನಾವೇನ್ ಮಾಡ್ಬೇಕು ಅಂದ್ರೆ ಬಳಕೆ ಮಾಡ್ತಾ ಇದ್ದೇವೆ. ಅಯೋಡಿನ್ ದ್ರಾವಣ ಮತ್ತು ನೀರಿನ ಹನಿಗಳ ಬಳಕೆ ಆಗ್ತಾ ಇದೆ, ನೆನಪಿರ್ಲಿ. ವಿಶೇಷವಾಗಿ ಕಾರ್ಬೋಹೈಡ್ರೇಟ್ಗಳು ಇರುವಿಕೆ ಮಾಡಬೇಕಾದ್ರೆ ನಮಗೆ ಏನ್ ಬೇಕು? ಸೇಮ್ ಅಯೋಡಿನ್ ಅನ್ನ ಯೂಸ್ ಮಾಡ್ತಾ ಇದ್ದೇವೆ. ಅಯೋಡಿನ್ ದ್ರಾವಣದ ಮೂಲಕ ಏನ್ ಮಾಡ್ತಾರೆ? ಇನ್ನು ಲಿಪಿಡ್ಗಳು ಪೇಪರ್ ಟೆಸ್ಟ್ ಅಂತ ಕರಿತಾ ಇದ್ದಾವೆ, ಹೌದಾ? ಪೇಪರ್ ಟೆಸ್ಟ್ ಕಾಳುಗಳನ್ನ ವಿಶೇಷವಾಗಿ ನಾವೇನ್ ಮಾಡ್ತೇವೆ? ಕಾಗದ ಹಕ್ಕಿ ಬಡದು ಸ್ವಲ್ಪ ತಿಕ್ಕಿದಾಗ ಎಣ್ಣೆ ಏನಾದ್ರು ಕಂಡು ಬರ್ತಂದ್ರೆ ಅವಾಗ ನಮಗೆ ಏನಾದ್ರು ಲಿಪಿಡ್ ಅಥವಾ ಪೇಪರ್ ಟೆಸ್ಟ್ ಅಂತ ಕರಿತಾ ಇದ್ದಾವೆ. ಅದ್ರ ಮೂಲಕ ಸಹಿತ ನಾವೇನ್ ನೋಡುವುದು? ಲಿಪಿಡ್ಗಳ ಪರೀಕ್ಷೆನ ಮಾಡ್ಲಿಕ್ಕೆ ಅನುಕೂಲ ಐತೆ ಅನ್ನೋದು ನಾವು ನೋಡ್ತಾ ಇದ್ದೇವೆ, ರೈಟ್. ಸೊ ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಒಂದು ಕಾಂತವನ್ನು ಹಲವು ಸಣ್ಣ ತುಂಡುಗಳಾಗಿ ವಿಭಜಿಸಿದರೆ ಪ್ರತಿ ತುಂಡು ಏನು ಹೊಂದಿರ್ತಾ ಇದೆ? ಒಂದು ಕಾಂತವನ್ನು ಪದೇ ಕಟ್ ಮಾಡ್ಕೊತ ಹೋದಾಗ ಅದರ ತುದಿಗಳು ಏನಾಗ್ತಾ ಇದ್ದೇವೆ ಅಂತ ಕೇಳ್ತಾ ಇದ್ದಾರೆ. ಉತ್ತರ ಆಗಿರ್ತಿತ್ತು ಅಥವಾ ದಕ್ಷಿಣ ಆಗಿರ್ತಿತ್ತು ಅಥವಾ ಶೂನ್ಯ ಆಗಿರ್ತಿತ್ತು ಅಥವಾ ಯಾವುದೂ ಇರಂಗಿಲ್ಲ ಅಥವಾ ಏನು ಧ್ರುವಣ ಇರಂಗಿಲ್ಲೋ ಅಂತ ಕೇಳ್ತಾರೆ. ಎಸ್, ವೆರಿ ಗುಡ್. ಈಸಿ ಆಗಿರ್ತಕ್ಕಂಥ ಪ್ರಶ್ನೆ. ಕಾಂತಕ್ಕೆ ಕಂಪಲ್ಸರಿ 2 ಧ್ರುವಗಳು. ಕಾಂತದ ಲಕ್ಷಣಗಳು ಹೇಳ್ತದೆ. ಕಾಂತ ಯಾವಾಗಲೂ ಉತ್ತರ ಮತ್ತು ದಕ್ಷಿಣಕ್ಕೆ ನಿಲ್ತೈತಿ. ಕಾಂತದ ಧ್ರುವಗಳನ್ನ ಪ್ರತ್ಯೇಕ ಮಾಡಲು ಸಾಧ್ಯವಿಲ್ಲ. ಕಾಂತದ ಧ್ರುವಗಳನ್ನ ಪ್ರತ್ಯೇಕ ಮಾಡಕ ಸಾಧ್ಯನೇ ಇಲ್ಲ, ನೆನಪಿರ್ಲಿ, ಹೌದಾ? ಯಾವತ್ತು ಪ್ರತ್ಯೇಕ ಮಾಡಕ್ ಸಾಧ್ಯ ಇಲ್ಲ. ಕಾಂತೀಯ ಬಲರೇಖೆಗಳು ಉಂಟು ಮಾಡ್ತಾ ಇದ್ದಾವೆ. 2 ಧ್ರುವಗಳಲ್ಲಿ ಒಂದೇ ರೀತಿಯ ಆಕರ್ಷಣಾ ಬಲ ಇರ್ತಾ ಇದೆ. ಮಧ್ಯದಲ್ಲಿ ಏನಾಗಿರ್ತೈತಿ? 0 ಆಗಿರ್ತೈತಿ. ಸೊ ನೆನಪಿರ್ಲಿ ನಿಮಗೆ, ಹೌದಾ? ಎಸ್, ದಟ್ ಈಸ್ ಏನಪ್ಪಾ ಅಂದ್ರ ಕಾಂತಗಳ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಕ್ಲಿಯರ್ ಆಗಿ ಗೊತ್ತಿರ್ಲಿ ಅಂತ ಹೇಳ್ತಾ, ರೈಟ್. ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ.
ಒಂದು ವಸ್ತುವು ನಿಗದಿತ ಕಾಲಾನುಕ್ರಮದಲ್ಲಿ ತನ್ನ ಚಲನೆಯ ಪಥವನ್ನು ಪುನರಾವರ್ತಿಸಿದರೆ ಅಂತ ಚಲನೆಗೆ ಏನಂತ ಕರೀತಾರೆ? ನಿಗದಿತ ಕಾಲಾನುಕ್ರಮದಲ್ಲಿ ಡಿಂಚಕ 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 ಮಾಡ್ತಿದ್ದಲ್ರಿ. ಎಸ್, ತನ್ನ ಕಾಲಾನುಕ್ರಮದಲ್ಲಿ, ರೈಟ್. ಸೊ ತನ್ನ ಚಲನೆಯ ಪಥವನ್ನ ಪುನರಾವರ್ತಿಸಿದರೆ ಅಂತ ಚಲನೆಗೆ ನಾವೇನಂತ ಕರೀತಾ ಇದ್ದಾವೆ? ಸೊ ಸಾಕಷ್ಟು ಉದಾಹರಣೆಗಳನ್ನ ನೋಡ್ತಾ ಇದ್ದಾವೆ. ಉದಾಹರಣೆ 100 ಮೀಟರ್ ಓಟ ಅಂತ ಹೇಳ್ಬೋದು, 100 ಮೀಟರ್ ಓಟ ಆಗಿರ್ಬೋದು, ಅಥವಾ ಗಿಡದಿಂದ ಕಾಯಿ ಕೆಳಗೆ ಬೀಳೋದಾಗಿರ್ಬೋದು, ಗಿಡದಿಂದ ಕಾಯಿ ಕೆಳಗೆ ಬೀಳೋದಾಗಿರ್ಬೋದು, ಅಥವಾ ಪರೇಡ್ ಆಗಿರ್ಬೋದು. ಸೊ ಇವೆಲ್ಲ ನೇರ ಸರಳ ರೇಖಾತ್ಮಕ ಚಲನೆ. ವೃತ್ತಿಯ ಚಲನೆಗೆ ಉದಾಹರಣೆಗಳನ್ನ ನೋಡೋದಾದ್ರೆ, ವೃತ್ತಿಯ ಚಲನೆ ರೌಂಡ್ ಸುತ್ತ ಹಾಕ್ತಾನೆ ಇರ್ತದೆ. ವೃತ್ತಿಯ ಚಲನೆಗೆ ಉದಾಹರಣೆಗಳನ್ನ, ಓಕೆ, ಇಲ್ಲಿ ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ಸೊ ದಟ್ ಇಸ್ ಆಂದೋಲನ ಚಲನೆ. ಎಕ್ಸಾಕ್ಟ್ಲಿ ರೈಟ್. ಸ್ಕೂಲ್ ಚಿಲ್ಡ್ರನ್ ಲೈನ್, ಓಕೆ, ಎಕ್ಸಾಕ್ಟ್ಲಿ ರೈಟ್. ಹೇಳ್ರ ವೃತ್ತಿಯ ಚಲನೆಗೆ ಉದಾಹರಣೆ, ವೃತ್ತಿಯ ಪಥದಲ್ಲಿ ತಿರುಗ್ತಕ್ಕಂಥ ವಸ್ತುಗಳು. ಫ್ಯಾನ್ ಆಗಿರ್ಬೋದು, ಫ್ಯಾನ್ ಚಲನೆ ಆಗಿರ್ಬೋದು, ಫ್ಯಾನ್ ಆಗಿರ್ಬೋದು. ನೆಕ್ಸ್ಟ್ ಓಹೋ, ಗಡಿಯಾರ. ವೆರಿ ಗುಡ್. ಗಡಿಯಾರದ ಮುಳ್ಳುಗಳು, ಗಡಿಯಾರದ ಮುಳ್ಳು. ರೈಟ್, ಎಸ್. ಓಕೆ, ನೆಕ್ಸ್ಟ್ ಮಾತ್ರ ಸೈಕಲ್ ವೀಲ್. ಎಸ್, ವೆರಿ ಗುಡ್. ಸೈಕಲ್ ಫೀಲ್ಗಳು ಅಂತ ಹೇಳ್ಬೋದು. ಎಕ್ಸಾಕ್ಟ್ಲಿ ರೈಟ್ ಇದೆ ರೀ. ಸೈಕಲ್ ಫೀಲ್ಗಳು ಅಂತ ಹೇಳ್ಬೋದು, ನೆನ್ಪಿಟ್ಕೋರಿ. ರೈಟ್. ಓಕೆ, ಮಿಕ್ಸರ್ ಆಗಿರ್ಬೋದು, ಗ್ರಹಗಳು, ಭೂಮಿಯ ಚಲನೆ. ಸೊ ಆಂದೋಲನೆ, ಒಂದು ಪಥವು ನಿಗದಿತ ಕಾಲಾನುಕ್ರಮದಲ್ಲಿ ತನ್ನ ಚಲನೆಯ ಪಥವನ್ನು ಪುನರಾವರ್ತಿಸಿದರೆ ಅಂತ ಚಲನೆಯನ್ನು ಏನೆಂದು ಕರೀತಾರೆ? ಸೊ ಆಂದೋಲನ ಚಲನೆ. ಆಂದೋಲನ, ಆಂದೋಲನ, 1 ಆಂದೋಲನ, 2 ಆಂದೋಲನ, 3 ಆಂದೋಲನ. ರೈಟ್. ಸೊ ಆವರ್ತಕ ಚಲನೆಗೆ ಉದಾಹರಣೆ ಇದೆ, ಪೆಂಡುಲಮ್ ಸ್ವಿಂಗ್. ಎಕ್ಸಾಕ್ಟ್ಲಿ ರೈಟ್. ಆವರ್ತಕ ಚಲನೆಗೆ, ಆವರ್ತಕ, ಆವರ್ತಕ ಚಲನೆ, ಜೋಕಾಲಿ. ಇಲ್ಲಿ ನಿರ್ದಿಷ್ಟ ಪಥ ಇರಂಗಿಲ್ಲ, ತನ್ನ ಚಲನೆಯ ಪಥವನ್ನು ಪುನರಾವರ್ತಿಸರೆ ತನ್ನ ನೋಡಿ, ಇಲ್ಲಿ ನಿಗದಿತ ದೂರ ಇರ್ತೀವಿ, ಬಟ್ ಇಲ್ಲಿ ಹಂಗ ಇರಂಗಿಲ್ಲ, ನೆನ್ಪಿಟ್ಕೋರಿ. ಹೌದಾ? ಎಸ್, ಜೋಕಾಲಿ ಆಗಿರ್ಬೋದು, ಜೋಕಾಲಿ ಚಲನೆ ಆಗಿರ್ಬೋದು. ಹೌದಾ? ಎಸ್, ನೆನಪಿರ್ಲಿ ನಿಮಗೆ. ಸ್ವಲ್ಪ ಚಲನೆಯ ವಿಧಗಳ ಬಗ್ಗೆ ಒಂದಿಷ್ಟು ವಿಚಾರಗಳು ಕ್ಲಾರಿಟಿ ಇರಬೇಕು ನಿಮಗೆ. ರೈಟ್, ಲೋಲಕ ಚಲನೆಗಳು. ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಪ್ರಯೋಗಶಾಲಾ ತಾಪಮಾಪಕದ ವ್ಯಾಪ್ತಿಯ ಸಾಮಾನ್ಯವಾಗಿ ಎಷ್ಟಿರ್ತಾ ಇದೆ? ಪ್ರಯೋಗಶಾಲಾ ತಾಪಮಾಪಕದ ವ್ಯಾಪ್ತಿಯು ಸಾಮಾನ್ಯವಾಗಿ ಎಷ್ಟಿರ್ತಾ ಇದೆ? ಸೊ ವಿಶೇಷವಾಗಿ ಪ್ರಯೋಗಶಾಲಾ ತಾಪಮಾಪಕ ಬೇರೆ, ವೈದ್ಯಕೀಯ ತಾಪಮಾಪಕ ಬೇರೆ ರೀ. ಸೊ ವೈದ್ಯಕೀಯ ನೋಡ್ಲಿ, ಉದಾಹರಣೆ ಏನ್ ಮಾಡಿದಾರಲ್ಲ, ಸೊ 32ರಿಂದ ಏನಾಗೈತಿ, ಸಾರಿ 32ರಿಂದ 35ರಿಂದ 42 ಏನಿದೆ, ಇದು ವೈದ್ಯಕೀಯ ತಾಪಮಾಪಕ. ಇದು ವೈದ್ಯಕೀಯ ತಾಪಮಾಪಕ, ವೈದ್ಯಕೀಯ ತಾಪಮಾಪಕ. ವೈದ್ಯಕೀಯ ತಾಪಮಾಪಕದ ಒಂದು ರೇಂಜ್ ಅದನ್ನು ಕರಿತಾ ಇದ್ದಾವೆ, ನೆನ್ಪಿಟ್ಕೊಳ್ಳಿ. ಮನುಷ್ಯನ ದೇಹದ ತಾಪಮಾಪಕ 37 ಡಿಗ್ರಿ ಸೆಲ್ಸಿಯಸ್ ಇರ್ತಾ ಇದೆ, ಬಟ್ ಅದ್ರ ರೇಂಜ್ 35ರಿಂದ 42 ಇರ್ತೈತಿ. ಬಟ್ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಸೊ ದಟ್ ಇಸ್ -10ರಿಂದ 110 ತನಕ ಇರ್ತಾ ಇದೆ, ನೆನ್ಪಿಟ್ಕೊಳ್ಳಿ. ನೋಡ್ರಿ, -10ರಿಂದ 110ರವರೆಗೆ ಇರ್ತಾ ಇದೆ, ನೆನ್ಪಿಟ್ಕೊಳ್ಳಿ. ಅಲ್ಲಿಂದರೆ -10ರಿಂದ 110ರವರೆಗೆ ಏನಾಗ್ತಿತ್ತು ಅಂದ್ರೆ ಒಂದು ರೇಂಜ್ ನಮಗೆ ಸಿಗ್ತಾ ಇದೆ. ರೈಟ್. ಸೊ ಇದು ಪ್ರಯೋಗಶಾಲಾ ಬೇರೆ ಮತ್ತು ವೈದ್ಯಕೀಯ ತಾಪಮಾಪಕಗಳು ಬೇರೆ ಆಗಿರ್ತಾ ಇದಾವೆ, ನೆನ್ಪಿಟ್ಕೊಳ್ಳಿ. ಪ್ರಯೋಗಶಾಲಾ ತಾಪಮಾಪಕ ಬೇರೆ, ವೈದ್ಯಕೀಯ ತಾಪಮಾಪಕ ಸೊ ಬೇರೆ. ಪ್ರತಿದಿನ 8 ಗಂಟೆಗೆ ಇರ್ತಾ ಇದ್ದಾರೆ. ಏನಾದರೂ ಚೇಂಜಸ್ ಆಗಿತ್ತಂದ್ರೆ ಮಾತ್ರ ನಿಮಗೆ ಟೆಲಿಗ್ರಾಮ ಮತ್ತು ಆ್ಯಪ್ ನಲ್ಲಿ, ಚಾಟ್ ಬಾಕ್ಸ್ ನಲ್ಲಿ ನಿಮಗೆ ಮೆಸೇಜ್ ಬರ್ತದೆ, ನೋಟಿಫಿಕೇಶನ್. ಏನಾದರೂ ಚೇಂಜಸ್ ಆಗಿತ್ತಂದ್ರೆ ಅಷ್ಟೇ. ಪ್ರತಿದಿನ 8 ಗಂಟೆಗೆ ಏನಿರ್ತದೆ ಲೈವ್ ಕ್ಲಾಸ್ಗಳು ಇರ್ತಾ ಇದಾವೆ, ನೆನ್ಪಿಟ್ಕೊಳ್ಳಿ. ರೈಟ್. ಓಕೆ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ. ತಣ್ಣನೆ ನೀರು ಮತ್ತು ಮಂಜುಗಡ್ಡೆ ಇರುವ ಗಾಜಿನ ಲೋಟದ ಹೊರ ಮೇಲ್ಮೆಯಲ್ಲಿ ನೀರಿನ ಹನಿಗಳು ಸಂಗ್ರಹವಾಗಲು ಕಾರಣವೇನು ಅಂತ ಕೇಳ್ತಾ ಇದ್ದಾರೆ. ಒಂದು ತಣ್ಣನೆ ನೀರು ಮತ್ತು ಮಂಜುಗಡ್ಡೆ ಇರುವ ಗಾಜಿನ ಲೋಟದಲ್ಲಿ ಹೊರ ಮೇಲ್ಮೈನಲ್ಲಿ, ಈ ಉದಾಹರಣೆ ಗಾಜು ಒಳಗಡೆ ಎಲ್ಲ ಬರ್ಬಿಟ್ಟಿದ್ರು. ಸೊ ಇಲ್ಲೆಲ್ಲ ಏನಾದೀಪ ಅಂದ್ರ ನೀರಿನ ಹನಿಗಳು ಬಂದು ಕೊಡ್ತಾ ಇದ್ದಾವೆ. ಯಾಕೆ ಅಂತ ಕೇಳ್ತಾ ಇದಾರೆ. ಸಿಂಪಲ್ ಆಗಿದೆ ಅಲ್ರಿ? ಎಕ್ಸಾಕ್ಟ್ಲಿ ಕರೆಕ್ಟ್. ಗಾಳಿಯಲ್ಲಿ ನೀರು ಏನ್ ಮಾಡೈತಿ ಅಂದ್ರ ಸಾಂದ್ರೀಕರಣ ಮಾಡ್ತೈತಿ. ಸಾಂದ್ರೀಕರಣ ಅಂದ್ರೆ ಅನಿಲ ರೂಪದಲ್ಲಿರುವುದು ಏನಾಗ್ತದ, ದ್ರವ ರೂಪಕ್ಕೆ ಬರ್ತಾ ಇರ್ತಾ ಇದೆ, ನೆನ್ಪಿಟ್ಕೊಳ್ಳಿ. ಅನಿಲ ರೂಪದಲ್ಲಿ ಇರ್ತಕ್ಕಂಥ ನೀರಾವಿಯನ್ನ ಏನ್ ಮಾಡ್ತದ, ದ್ರವ ರೂಪಕ್ಕೆ ತರುವಂತ ಕೆಲಸ ನಡೀತಾ ಇರ್ತದೆ ಇಲ್ಲಿ, ನೆನ್ಪಿಟ್ಕೊಳ್ಳಿ. ಹಾಗಾಗಿ ನೀರಾವಿಯ ಸಾಂದ್ರೀಕರಣ ಅಂತ ಕರಿತಾ ಇದ್ದೇವೆ.
ಸೊ ಸಾಂದ್ರೀಕರಣ ಏನಾಗುತ್ತೆ ಇಲ್ಲಿ ಕಂಡು ಬರ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಸೊ ಹಾಗಾಗಿ ಹನಿಗಳು ಏನಾಗ್ತಪ್ಪ ಅಂದ್ರೆ ಸಂಗ್ರಹ ಆಗ್ತಿರ್ತಾವೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕೆಸರು ನೀರಿನಿಂದ ಮಣ್ಣಿನ ಕಣಗಳನ್ನ ಬೇರ್ಪಡಿಸಲು ಸೂಕ್ಷ್ಮ ರಂಧ್ರಗಳಿರುವ ಸೋಸು ಕಾಗದವನ್ನ ಬಳಸುವ ಪ್ರಕ್ರಿಯೆ. ಸಿಂಪಲ್ ಅದಲ್ರಿ, ಕೆಸರು ನೀರು ಅದರಿ, ಆ ನೀರಿನಿಂದ ನಾವು ನೀರನ್ನ ಶುದ್ಧೀಕರಣ ಮಾಡಬೇಕಾಗಿದೆ. ಶುದ್ಧೀಕರಣ ಮಾಡಬೇಕಾದ್ರೆ ನಾವು ಪೇಪರ್ ಅನ್ನ ಬಳಸ್ತಾ ಇದ್ದೇವೆ, ಹೌದಾ? ಸೊ ಆ ಒಂದು ಪ್ರಕ್ರಿಯೆಗೆ ಅಥವಾ ಬೇರ್ಪಡಿಸ್ತಕ್ಕಂತ ಒಂದು ಪ್ರಕ್ರಿಯೆಗೆ ನಾವೇನಂತ ಕರಿತಾ ಇದ್ದಾವ್ರಿ? ಅಂದ್ರೆ ಕೆಸರು ನೀರಿನಿಂದ ಮಣ್ಣಿನ ಕಣಗಳನ್ನ ಬೇರ್ಪಡಿಸಲು ಸೂಕ್ಷ್ಮ ರಂಧ್ರಗಳಿರುವ ಸೋಸು ಕಾಗದವನ್ನ ಬಳಕೆ ಮಾಡ್ತಾ ಇದ್ದಾವೆ. ಆ ಪ್ರಕ್ರಿಯೆಗೆ ಎಸ್ ದಟ್ ಈಸ್ ಯಾವ್ದ್ರಿ? ಸೋಸುವಿಕೆಯನ್ನ ಕರಿತಾ ಇದ್ದಾರೆ. ಸೋಸುವಿಕೆ ಯಾವ್ದು ಕರಿತಾ ಇದಾರೆ? ಸೋಸುವಿಕೆಯನ್ನ ಕರಿತಾ ಇದ್ದಾವೆ, ನೆನಪಿಟ್ಕೊಳ್ಳಿ. ವಿಶೇಷವಾಗಿ ಬಸುವಿಕೆಯನ್ನ ನಾವೆಲ್ಲಿ ಯೂಸ್ ಮಾಡ್ತಾ ಇದ್ರಿ? ಬಸುವಿಕೆಯನ್ನ ಸೊ ಸಾಂದ್ರತೆ ಆಧಾರದ ಮೇಲೆ, ತೇಲುವ ವಸ್ತು ಸಾಂದ್ರ ಅಥವಾ ತೇಲುವ ವಸ್ತುಗಳಿದ್ದಾಗ ಅವುಗಳನ್ನ ಬೇರ್ಪಡಿಸಲು ನಾವೇನ್ ಮಾಡಬಹುದು? ಬಸುವಿಕೆಯನ್ನ ಬಳಕೆ ಮಾಡಬಹುದು. ರೈಟ್. ಇನ್ನ ತಳ ಸೇರುವಿಕೆ, ವಿಶೇಷವಾಗಿ ಘನ ವಸ್ತುಗಳನ್ನ ಬೇರ್ಪಡಿಸಲು, ಘನ ಅಥವಾ ಕರಗದ ವಸ್ತುಗಳನ್ನ ಬೇರ್ಪಡಿಸಲು ಬಳಸುವಂತ ಒಂದು ವಿಧಾನ ಇದೆ. ಇನ್ನು ಆವಿಯಾಗುವಿಕೆ ವಿಶೇಷವಾಗಿ ನೀರಿನಲ್ಲಿ ಬರ್ತಾ ಇದೆ ಅಂತ ನಾವು ಕರಿತಾ ಇದ್ದೇವೆ. ಆವಿಗೆ ಅನ್ನೋದು ಉಪ್ಪಿನ ತಯಾರಿಕೆ ಆಗಿರ್ಬೋದು, ಆವಿಯಾಗುವಿಕೆ ಉಪ್ಪುಗಳ ತಯಾರಿಕೆ ಆಗಿರ್ಬೋದ್ರಿ, ಉಪ್ಪು ಸೋಡಿಯಂ ಕ್ಲೋರೈಡ್ ಉಪ್ಪಿನ ತಯಾರಿಕೆ ಆಗಿರ್ಬೋದು, ಅಥವಾ ನೀರಾವಿ ಆಗಿರ್ಬೋದು, ಸಾಕಷ್ಟು ಬೇರೆ ಬೇರೆ ಪ್ರಯೋಗಗಳನ್ನ ನಾವೇನ್ ಮಾಡೋದು ಮಾಡಬಹುದು, ಹೌದಾ? ಆವಿಗೆ. ನೆಕ್ಸ್ಟ್, ಬೀಜವು ಮೊಳಕೆಯೊಡೆಯಲು ಯಾವ ಪರಿಸ್ಥಿತಿಯ ಕಡ್ಡಾಯವಾಗಿ ಇರಬೇಕಾಗಿಲ್ಲ? ಕಡ್ಡಾಯವಾಗಿ ಬೇಕಾಗಿಲ್ಲ ರೀ. ಒಂದು ಬೀಜ ಮೊಳಕೆ ಹೊಡಿತಾ ಕಟ್ಟರೆ ಬೆಳೆಯಕ್ಕೆ ಹೇಳಿಲ್ಲ ಅವರು. ಒಂದು ಬೀಜ ಮೊಳಕೆ ಹೊಡಿಬೇಕಾದ್ರೆ ಕಡ್ಡಾಯವಾಗಿ ಇದು ಬೇಕಾಗಿಲ್ಲ. ಕಡ್ಡಾಯವಾಗಿ ಇದು ಬೇಕಾಗಿಲ್ಲ. ಯಾವ್ದ್ರಿ? ಯಾವ್ದು ಬೇಕಾಗಿಲ್ಲ? ಕಂಪಲ್ಸರಿ ಬೇಕಾನ ಇಲ್ಲ ಅಂತ ಹೇಳಲ್ಲ. ಕನ್ಫ್ಯೂಷನ್ ಅದಲ್ಲ. ಯಾಕೋ ತಾಪಮಾನ, ಗಾಳಿ ಅತಿ ಹೆಚ್ಚು ತಂಪಿದ್ರು ಬೆಳೆಯಂಗಿಲ್ಲ ರೀ, ಅತಿ ಹೆಚ್ಚು ನೀರಿದ್ರು ಬೆಳೆಯಂಗಿಲ್ಲ, ಗಾಳಿ ಒಟ್ಟ ಇಲ್ಲಾಗಿರು ಬೆಳೆಯಂಗಿಲ್ಲ ರೀ. ಗಾಳಿ ಕಂಪಲ್ಸರಿ ಬೇಕ್ರಿ, ಮಣ್ಣಾಗ ಗಾಳಿ ಅಂತೂ ಬೇಕೇ ಬೇಕು. ಎಸ್, ಮಜಾ ಅದಲ್ರಿ ಕ್ವಶನ್. ಎಸ್, ಒಂದ್ ಕೆಲವು ದಿನಗಳವರೆಗೆ ಬೀಜ ಮೊಳಕೆ ಬರುವವರೆಗೂ ಸಹಿತ ಸೂರ್ಯನ ಬೆಳಕು ಇಲ್ಲದೇ ಇದ್ರು ನಡೀತದ್ರಿ, ಏನ್ ಸಮಸ್ಯೆ ಇಲ್ಲ. ನಿಮ್ ಮನ್ಯಾಗ ನೀವು ಬೀಜ ಏನ್ ಮಾಡ್ರಿ? ಬಿತ್ತನೆ ಮಾಡ್ರಿ, ಬರ್ತದ್ರಿ. ಅದು ಬೇಕಂತೇನಿಲ್ಲ, ಬಟ್ ನಂತರ ಬೇಕಾತಿತ್ರಿ. ಅವ್ರು ಕೇಳುದೇನಿಲ್ಲ, ಬರೀ ಮೊಳಕೆ ಹೊಡೆಯೋದು ಅಷ್ಟೇ. ಮೊಳಕೆ ಹೊಡೆಯಕ್ ಅಷ್ಟೇ ರೀ. ಸೂರ್ಯನ ಬೆಳಕು ಇದ್ರು ನಡೀತದ, ಇರದೇ ಇದ್ರು ನಡೀತದ, ಬೇಕಂತಾನೆ ಹೇಳಿಕ್ ಸಾಧ್ಯನೇ, ಹೌದಾ? ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಇದೆ. ಸೊ ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಒಂದು ಸಸ್ಯವನ್ನ ತಲೆ ಕೆಳಗಾಗಿ, ಸಸ್ಯವನ್ನ ಏನ್ ಮಾಡಿದ್ರು? ಹಿಂಗ್ ಉಲ್ಟಾ ಮಾಡಿದವ. ಒಂದು ಸಸ್ಯವನ್ನ ಏನ್ ಮಾಡಿದ್ರಿ ನೋಡಿ, ಈ ಕಡೆ ಕಾಂಡ ಇದೆ, ಈ ಕಡೆ ಏನ್ ಮಾಡಿದವಪ್ಪ ಅಂದ್ರೆ ಒಂದು ಸಸ್ಯವನ್ನ ಈ ರೀತಿ ತಲೆ ಕೆಳಗಾಗಿ ಏನ್ ಮಾಡಲಾಗಿದೆ? ಇರಿಸಿದಾಗ ಸಸ್ಯದ ಬೇರು ಮತ್ತು ಕಾಂಡಗಳು ಕ್ರಮವಾಗಿ ಯಾವ ದಿಕ್ಕಿಗೆ ಬೆಳಿತೇವೆ? ಸಸ್ಯದ ಬೇರು ಮತ್ತು ಕಾಂಡ ಯಾವ ದಿಕ್ಕಿಗೆ ಬೆಳೀತಾ ಇದ್ದಾವೆ? ಸಸ್ಯವನ್ನ ನಾವೇನ್ ಮಾಡಿದೆವು? ಕೆಳಮುಖವಾಗಿ ಮಾಡಿದೆವು. ಸಸ್ಯವನ್ನ ಏನ್ ಮಾಡಿದೆವು? ಕೆಳವಾಗಿ ಮಾಡಿದಾವೆ. ಕಾಂಡವು ಬೆಳಕಿನ ದಿಕ್ಕಿಗೆ ರೀ. ಎಪ್ಪು ಭಗವಂತ, ಬೇರುಗಳು ಮೇಲ್ಮುಖವಾಗಿ ತಪ್ಪಾತಿ. ಬೇರುಗಳ ಮೇಲ್ಮುಖ ಹೋಗ್ತಾರಿ, ಹೋಗಕ್ ಸಾಧ್ಯನೇ ಇಲ್ಲ. ನೀವು ಹೇಳ್ಬೋದು ಸರ್ ಬೇರುಗಳ ಮ್ಯಾಗಿದವಲ್ಲಕ್ರಿ, ಬೇರುಗಳ ಮ್ಯಾಗಿದ್ರೆ ನಮ್ಗೇನ್ ಸಮಯ ಐತಿ? ಬೇರುಗಳ ಮ್ಯಾಗಿದ್ರೆ ನಮಗೇನ್ ಸಮಯ ಐತಿ? ಅದ ಸೊ ಹಾಗಾಗಿ ಕಾಂಡವು, ಕಾಂಡ ನೋಡ್ರಿ, ಗಿಡ ಕೆಳಗೈತಿ ಅಂದ ಕೂಡಲೇ ಕಾಂಡ ಕೆಳಗೆ ಬೆಳೆದೈತಿ ಇಲ್ಲ, ಒಟ್ಟ ಬೆಳೆಯಂಗಿಲ್ಲ ರೀ. ನೆನ್ಪಿಟ್ಕೋರಿ, ಕಾಂಡ ಕೆಳಗ ಬೇರುಗಳು ಬೆಳಕಿನ ದಿಕ್ಕಿಗೆ ಬರಂಗಿಲ್ಲ. ರೈಟ್, ಎರಡೂ ಬೆಳಕಿನ ದಿಕ್ಕಿಗಿಲ್ಲ. ಸೊ ಕಾಂಡ ಮೇಲ್ಮುಖ ನೋಡಿ, ಗಿಡ ಕೆಳಗಿದ್ರು ಸಹಿತ ಕಾಂಡ ಏನಾದಿದೆ? ಮೇಲ್ಮುಖವಾಗಿನ ಬೆಳಿತಾ ಇದೆ. ನೆನ್ಪಿಟ್ಕೋರಿ, ಬೇರುಗಳು ಏನಾದವು? ಕೆಳಮುಖವಾಗಿನ ಬೆಳಿತಿರ್ತಾವೆ. ನಿಮಗೆ ಉಲ್ಟಾ ಪ್ರಶ್ನೆ ಕೊಟ್ಟರು ಸಹಿತ ಸಸ್ಯದಲ್ಲಿ ಏನು ಚೇಂಜಸ್ ಆಗುವುದಿಲ್ಲ, ಅವು ಸೇಮ್ ಬದಲಾವಣೆ ಹೊಂದಿಲ್ಲ, ಯಾವುದೇ ಬದಲಾವಣೆ ಇರುವುದಿಲ್ಲ, ಸೇಮ್ ಕಂಡು ಬರ್ತದೆ. ಮಜಾ ಇದೆ ಅಲ್ರಿ? ಇಂಟ್ರೆಸ್ಟಿಂಗ್ ಇದೆ. ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ. ನಿಂತ ನೀರಿನ ಮೇಲೆ ಸೀಮೆ ಎಣ್ಣೆಯನ್ನು ಸಿಂಪಡಿಸುವುದು ಸೊಳ್ಳೆಗಳ ನಿಯಂತ್ರಣಕ್ಕೆ ಹೇಗೆ ಸಹಾಯ ಮಾಡ್ತಾ ಇದೆ? ನೋಡಿ, ನಿಂತ ನೀರಿಗೆ ಏನ್ ಮಾಡಿದಾರೆ ಅಂದ್ರೆ, ನಿಂತ ನೀರಿಗೆ ಸೀಮೆ ಎಣ್ಣೆಯನ್ನ ಸಿಂಪಡಿಸುವುದು. ಸೀಮೆ ಎಣ್ಣೆನ ಹಾಕೋದು, ಎಲ್ಲ ನೀರು ನಿಂತಿರ್ತಾವಲ್ರಿ, ಸೀಮೆ ಎಣ್ಣೆನ ಹಾಕೋದು. ಸೊ ಇದು ಸೊಳ್ಳೆಗಳ ನಿಯಂತ್ರಣಕ್ಕೆ ಹೇಗೆ ಸಹಾಯ ಮಾಡ್ತಿದೆ ಅಂತ ಕೇಳಿದ್ದಾರೆ. ಸೊಳ್ಳೆಗಳ ನಿಯಂತ್ರಣಕ್ಕೆ ಹೇಗೆ ಸಹಾಯ ಮಾಡ್ತಿದೆ? ಎಸ್, ವೆರಿ ಗುಡ್. ಮೇನ್ ಬೇಕಾಗಿರೋದು ಮೇಲಿನ ಪದರ ರೀ. ಎಸ್, ಎಲ್ಲರೂ ಕರೆಕ್ಟ್ ಕೊಡ್ತಾ ಇದಾರೆ ನೋಡ್ರಿ, ಎಲ್ಲರೂ ಕರೆಕ್ಟ್ ಅದ ರೀ.
ಸೆಮಿಯನ್ ಏನ್ ಮಾಡ್ತೈತಿ ಅಂದ್ರೆ ಸೊ ಲಾರ್ವಾಗಳು ಮತ್ತು ಪ್ಯೂಪಾಗಳಿಗೆ ಉಸಿರಾಡಲು ಗಾಳಿ ಸಿಗೋದನ್ನ ತಡೆತದೆ. ಯಾಕ ಮೇಲಿನ ಪದರ ಉಂಟಾಗ್ತೈತಿ, ಆ ಪದರದಿಂದಾಗಿ ಗಾಳಿ ಒಳಗೆ ಹೋಗಕ್ ಸಾಧ್ಯ ಇಲ್ಲ. ಹಾಗಾಗಿ ಆ ಒಂದು ಕೀಟಗಳು ಅಥವಾ ಸೊಳ್ಳೆಗಳ ಏನು ಪ್ಯೂಪಾ ಅಥವಾ ಲಾರ್ವಾಗಳು ಏನಿರ್ತಲ್ಲ ಅವುಗಳಿಗೆ ಬೇಕಾದ ಗಾಳಿ ಸಿಗೋದಿಲ್ಲ. ಹಾಗಾಗಿ ಏನಾಗಂಗಿಲ್ಲ ಅಂದ್ರೆ ಅವು ಬೆಳವಣಿಗೆ ಆಗಂಗಿಲ್ಲ. ಇದರಿಂದ ಕೀಟಗಳನ್ನ ನಾವೇನ್ ಮಾಡುವುದು, ಸೊಳ್ಳೆಗಳನ್ನ ನಿಯಂತ್ರಣ ಮಾಡುವುದು. ಎಸ್, ಲಾಂಗ್ ಆನ್ಸರ್ಗೆ ಜಯವಾಗಲಿ. ಎಸ್, ಲಾಂಗ್ ಆನ್ಸರ್ಗೆ ಜಯವಾಗಲಿ. ಎಕ್ಸಾಕ್ಟ್ಲಿ ರೈಟ್. ಬನ್ನಿ ನೆಕ್ಸ್ಟ್ ಮುಂದಿನ ಮತ್ತೊಂದು ಕೊನೆಯ ಪ್ರಶ್ನೆ, ಲಾಸ್ಟ್, ಬಹಳ ಇಂಟ್ರೆಸ್ಟಿಂಗ್. ಭಾರತದ ಚಂದ್ರನ ದಕ್ಷಿಣ ಧ್ರುವದ ಸಮೀಪದ ಯಶಸ್ವಿಯಾಗಿ ಹಿಡಿದ ವಿಶ್ವದ ಮೊದಲ ದೇಶ ಯಾವುದು? ದಕ್ಷಿಣ ಧ್ರುವವನ್ನ ಸೇರಿರ್ತಕ್ಕಂಥ ಮೊದಲ ದೇಶ ಯಾವುದು ಗೊತ್ತಿರಬೇಕು. ಈ ಸಾಧನೆಗಾಗಿ ಸೊ ಆಗಸ್ಟ್ 23ರಂದು ಹೋದ ವರ್ಷದಿಂದ ನಾವೇನ್ ಮಾಡ್ತದಪ್ಪ ಆತರ ರಾಷ್ಟ್ರೀಯ ನ್ಯಾಷನಲ್ ಬಾಹ್ಯಾಕಾಶ ಸ್ಪೇಸ್ ಡೇ ಅನ್ನ ಆಚರಣೆ ಮಾಡ್ತಾ ಇದ್ದೇವೆ. ಸೊ ಅದು ನಮ್ಮ ಹೆಮ್ಮೆಯ ಭಾರತ ದೇಶ. ಚಂದ್ರನ ದಕ್ಷಿಣ ಧ್ರುವವನ್ನ ತಲುಪಿರ್ತಕ್ಕಂಥ ಮೊದಲ ದೇಶ ಭಾರತ. ಅದರ ನೆನಪಿಗಾಗಿ ಆಗಸ್ಟ್ 23ರಂದು ಪ್ರತಿ ವರ್ಷ ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನ ನಾವೇನ್ ಮಾಡ್ತದೋ ಆಚರಣೆ ಮಾಡ್ತಾ ಇದ್ದಾವೆ. ಸೊ ನೆನಪಿರ್ಲಿ ನಿಮಗೆ. ಓಕೆ, ಸೊ ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳು ಇದ್ದು ಅಂತ ಅನ್ಕೊಂಡಿದ್ದೇನೆ ಆದ್ಮೇಲೆ. ನೆಕ್ಸ್ಟ್ ಮುಂದಿನ ಭಾಗದಲ್ಲಿ ಸಹಿತ ಮೋಸ್ಟ್ ವಾಂಟೆಡ್ ಡಿಫಿಕಲ್ಟ್ ಎಕ್ಸಾಮ್ಗೆ ಬರ್ಬೋದಾಗಿರ್ತಕ್ಕಂಥ ಅತಿ ಅವಶ್ಯಕ ಪ್ರಶ್ನೆಗಳನ್ನ ಮುಂದಿನ ಭಾಗದಲ್ಲಿ ಮತ್ತೆ ನಾವೇನ್ ಮಾಡೋಣ ಹೇಳ್ರಿ, ಚರ್ಚೆ ಮಾಡುವಂತ ಪ್ರಶ್ನೆ ಮಾಡೋಣ. ಇಳಿದವ್ರು ಯಾರು? ಅಲ್ಲಿ ಯಾರು ಹೋಗಿಲ್ಲ ರೀ, ಅಲ್ಲಿ ಯಾರು ಹೋಗಿಲ್ಲ ರೀ, ಅಲ್ಲಿ ಇದನ್ನ ಕಳಿಸಿದ್ರು ಪ್ರೋವೈಡ್, ರೈಟ್? ಎಸ್, ಪ್ರಜ್ಞಾನ ಬಂತಿತ್ತಲ್ರಿ. ಸೊ ರೈಟ್, ಓಕೆ. ಎಸ್, ಮ್ಯಾಥ್ಸ್ನು ಸಹಿತ ಮಾಡ್ತೇವ್ರಿ ಎಲ್ಲವೂ ಸಹಿತ ಮಾಡ್ತೇವೆ, ಡೋಂಟ್ ವರಿ ಅಂತ ಹೇಳ್ತಾ. ಎಸ್, ಇದೇ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಕ್ಲಾಸ್ ಅಂತ ಹೇಳ್ತಾ ಮತ್ತೆ ಡಿಫಿಕಲ್ಟ್ ಆಗಿರ್ತಕ್ಕಂಥ ಪ್ರಶ್ನೆಗಳ ಸರಣಿಯನ್ನ ಮುಂದಿನ ಭಾಗದಲ್ಲಿ ಮತ್ತೆ ನಾವು ಏನ್ ಮಾಡೋಣ ಹೇಳ್ರಿ, ಚರ್ಚೆಯನ್ನ ಮಾಡೋಣ ರೀ. ಈ ಬಾರಿ ಎಕ್ಸಾಮ್ಗೆ ಏನಾಗೋದ್ರೆ ಬರುವಂತ ಸಾಧ್ಯತೆ ತುಂಬಾನೇ ಇದೆ. ಹಾಗಾಗಿ ಇಲ್ಲ ಸಿಲೆಬಸ್ ಮುಗಿಸ್ಬಿಡಿ, ಕವರ್ ಮಾಡ್ತಾ ಇದ್ದಾವ್ರಿ, ಇನ್ನೇನ್ ಭಾಳ ಇಲ್ಲ, ಎಲ್ಲೋ ಕವರ್ ಮಾಡ್ತೇವೆ, ರೈಟ್? ಎಷ್ಟದಷ್ಟು ಹೌದಾ? ಸೊ ಮೈಂಡ್ ಅನ್ನ ಪ್ರೆಷರ್ ಮಾಡ್ಕೊಕ್ ಹೋಗ್ಬೇಡ್ರಿ. ಎಸ್, ಓಕೆ, ಥ್ಯಾಂಕ್ ಯು ಸ್ನೇಹಿತರೆ ಅಂತ ಹೇಳ್ತಾ. ಎಸ್, ಸಾಕ್ರಿ, ನಾವು ಎಷ್ಟು ಮಾಡ್ತಾವ ಅಷ್ಟು ಮಾಡ್ರಿ, ಆಲ್ಮೋಸ್ಟ್ ಕವರ್ ಮಾಡ್ತಾ ಇದ್ದಾರೆ ನಾವು, ರೈಟ್? ಓಕೆ. ಎಸ್, ಅನುಷಾ ಮೇಡಮ್ ಅವ್ರದ್ದು ಕೇಳಿಸ್ತಾ ಇದ್ರಿ? ಕೇಳಿಸ್ತಾ ಇದ್ರಿ? ಹಲೋ ಸರ್. ಹಾ, ನಮಸ್ಕಾರ, ಹೇಳಿ. ನಮಸ್ತೆ ಸರ್. ಹಾ, ಹೇಳ್ತಾರೆ, ಕೇಳಿಸಾಯ್ತು, ಹೇಳಿ. ಸರ್, ಇವಾಗ ಡೈಲಿ ಕ್ಲಾಸಸ್ ಮಾಡ್ತಿರಲ್ಲ, ಇವನು ಓದ್ಕೋಬೇಕಲ್ಲ ಸರ್? ಹೌದ್ರಿ, ಓದ್ರಲ್ಲ, ಇವು ಇಂಪಾರ್ಟೆಂಟ್ ಇರ್ತಾವ್ರಿ, ಮಾಡ್ರಿ. ಹಾಂ ಸರ್. ಸರ್, ಸೂಪರ್ 6 DT ಬುಕ್ಸ್ ತೊಗೊಂಡಿನಿ ಸರ್. ಬಂದಿದಲ್ರಿ? ಸೂಪರ್ 6 TET ಬುಕ್ಸ್ ಸರ್. ಹಾ, ಬಂದಿದೆ ಅಲ್ರಿ? ಹಾಂ ಸರ್, ಬಂದಿದೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಹಾ ಸರ್, ಅದರಲ್ಲಿ ಲಾಸ್ಟ್ಗೆ ಇದು ಇದೆಯಲ್ಲ ಸರ್, ಇಂಪಾರ್ಟೆಂಟ್ಸ್ ಹಾಕಿದ್ದಲ್ಲ? ಹೌದು, ಎಸ್ ಎಸ್, ಹೌದು, ಹಾಕಿದಾರೆ. ಹಾಂ ಸರ್, ಬೋಧನಾ ಶಾಸ್ತ್ರದ್ದು. ಹೌದ್ರಿ ಸರ್, ಅಷ್ಟೇ ಓದಿದ್ರೆ ಸಾಕಲ್ಲ ಸರ್? ಸಾಕು, ಬೋಧನಾ ಶಾಸ್ತ್ರಕ್ಕೆ ಅದನ್ನ ಬಿಟ್ಟು ಮತ್ತೆ ಯಾವ್ದು ಬರೋದಿಲ್ಲ, ಅಷ್ಟು ಮಾಡಿಬಿಟ್ರೆ ಸಾಕಾಗುತ್ತೆ. ಸರ್, ಸೈಕಾಲಜಿ ಇನ್ನೊಂದಿಷ್ಟು ಸೈಕಾಲಜಿ ಸರ್ ಒಬ್ರು ಮಾಡ್ತಾ ಇದಾರೆ, ಮೇ ಬಿ ಇನ್ನು 2 ದಿನದಲ್ಲಿ ಸ್ಟಾರ್ಟ್ ಆಗುತ್ತೆ. ಹೌದು ಸರ್. ಇಂಗ್ಲಿಷ್ ಮಾಡಿದಾರೆ, ಈಗ ಮೆಥಡಾಲಜಿ ಮಾಡ್ತಾ ಇದಾರೆ. ಇವತ್ತು ವಿಡಿಯೋ ಅಪ್ಲೋಡ್ ಆಗುತ್ತಾರೆ, ಅವರು ಇಂಗ್ಲಿಷ್ ವಿಡಿಯೋಸ್ಗಳು ಅಪ್ಲೋಡ್ ಆಗುತ್ತಾರೆ, ಈಗಾಗಲೇ ಮಾಡ್ತಾ ಇದಾರೆ, ಆಲ್ರೆಡಿ ಮಾಡಿದ್ದಾರೆ. ಗ್ರಾಮರು ಅವರು ಮೆಥಡಾಲಜಿ ಕ್ಲಾಸ್ಗಳು ಇವತ್ತು ಅಪ್ಡೇಟ್ ಆಗುತ್ತಾರೆ. ಸರ್, ಥ್ಯಾಂಕ್ ಯು ಸರ್. ಓಕೆ, ಎಸ್, ಆದ್ಮೇಲೆ ವಿಶೇಷವಾಗಿರ್ತಕ್ಕಂಥದ್ದು ಕೇಳಿಸ್ತಾ ಇದ್ದಾರೆ? ಸುಮತಿ ಮೇಡಮ್ ಅವ್ರಿದ್ದಾರೆ, ನಮ್ಗೆ ಕೇಳಿಸ್ತಾ ಇದ್ದಾರೆ? ಕೇಳಿಸ್ತಾ ಇದ್ದಾರೆ ಮೇಡಮ್? ಎಸ್, ಸುನಿಲ್ ಬೆರಾದರ್ ಸರ್ ಇದ್ದಾರೆ. ಸರ್ ನಮಸ್ಕಾರ, ಕೇಳಿಸ್ತಾ ಇದೆ ಸರ್? ಸುನಿಲ್ ಸರ್ ಕೇಳಿಸ್ತಾ ಇದ್ರಿ? ಸೊ ಸೂಪರ್ TT ಬುಕ್ ಬೇಕಾದ್ರೆ ಏನ್ ಮಾಡ್ರಿ ಅಂದ್ರೆ ನಮ್ಮ ನಂಬರ್ ವಾಟ್ಸ್ಆಪ್ ಮಾಡ್ರಿ, ಮೆಸೇಜ್ ಅನ್ನ ಮಾಡ್ರಿ, ಇನ್ಫಾರ್ಮ್ ಮಾಡ್ತೇವೆ. ಸರ್ ನಮಸ್ಕಾರ, ಕೇಳಿಸ್ತಾ ಇದ್ರಿ? ಸರ್ ಕೇಳಿಸ್ತಾ ಇದೆ? ಹಲೋ ಸರ್, ಹಾ ಸರ್, ಕೇಳಿಸ್ತಾ ಇದೆ. ಹಾ, ಹೇಳಿ ಸರ್.
ಸರ್ ಹೇಳಿ ಸರ್ ಅದು ಆವರ್ತ ಚಲನೆ ಆಂದೋಲನ ಚಲನೆ ಡಿಫ್ರೆನ್ಸ್ ಕಳಿಸ್ತಾರೆ ಸ್ವಲ್ಪ. ಓಕೆ ಸರ್, ಸ್ಲೈಡ್ದಲ್ಲಿ ಬರುತ್ತೆ, ಚೆಕ್ ಮಾಡಿ ಸರ್, ಕಳಿಸ್ಕೊಡ್ತೇನೆ ಸರ್. ಹಾಂ ಸರ್, ಓಕೆ ಕಳಿಸ್ಕೊಡ್ತೇನೆ ರೀ. ಹಾಂ ಓಕೆ ಸರ್. ಖಜ್ಬಿ ಮೇಡಮ್ ಅವ್ರಿದ್ದಾರೆ, ಕೇಳಿಸ್ತಾ ಇದ್ರು? ಕೇಳಿಸ್ತಾ ಇದ್ದಾರೆ? ಇಲ್ಲ, ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿದವರು ಸ್ವಲ್ಪ ಗಮನ ಕೊಡ್ರಿ. ಗೌರಿ ಗೌರಮ್ಮ ಮಾತಿದ್ದಾರೆ, ಕೇಳಿಸ್ತಾ ಇದ್ದಾರೆ ಮೇಡಮ್? ಕೇಳಿಸ್ತಾ ಇದ್ದಾರೆ? ಭಾಗ್ಯಜ್ಯೋತಿ ಮೇಡಮ್ ಅವ್ರಿದ್ದಾರೆ. ಮೇಡಮ್ ನಮಸ್ಕಾರ, ಕೇಳಿಸ್ತಾ ಇದ್ದೀರಿ? ಗುಡ್ ಈವ್ನಿಂಗ್ ಸರ್. ಹಾ, ಗುಡ್ ಈವ್ನಿಂಗ್, ಹೇಳಿ ಮೇಡಮ್. ಸರ್ ನನ್ಗ ಬುಧನ ಶಾಸ್ತ್ರ ಬಾಳ ಟಫ್ ಆಗ್ತಿತ್ತು. ಹಾ ಸೈನ್ಸ್ ಇವಾಗ ನಿಮ್ ಕ್ಲಾಸ್ ಕೇಳಿ ಸೈನ್ಸ್ ಬುಧನ ಶಾಸ್ತ್ರ ಸ್ವಲ್ಪ ಈಸಿ ಆಗಿದೆ. ಹಂಗೆ ಮನೋವಿಜ್ಞಾನ ಒಂದ್ ಮಾಡಿದ್ರೆ ಚಂದ ಆಗ್ತಿತ್ತು ಸರ್. ಮಾಡ್ತಾರೆ ಸರ್, ಒಬ್ರಿಗೆ ಹೇಳೇನ್ರಿ, ಮಾಡ್ತಾ ಇದಾರೆ. ಇನ್ನು ಸೈನ್ಸ್ ಇನ್ನು ಕೆಲವೊಂದು 4-5 ಚಾಪ್ಟರ್ ಅದಾವೆ, ಅವತ್ತು ಮುಗಿಸ್ತಾರೆ ಸರ್. ನೀವು ಮಾಡಲ್ರಿ? ಅದು ನಿಮ್ ಮೆಥಡಿಗೆ ನಾವು ಅಡಿಕ್ಟ್ ಆಗಿವ್ರಿ, ಹಂಗಾಗಿ ಇಲ್ಲ ನಾವು ಮಾಡ್ತೇವ್ರಿ, ಆದಷ್ಟು ಮಟ್ಟಿಗೆ ಟ್ರೈ ಮಾಡ್ತಾರೆ ಮುಗಿಸ್ಲಿಕ್ಕೆ ಎಲ್ಲ. ಹೌದು ಸರ್. ನಿನ್ನೆ ಬುಕ್ ನಿನ್ನೆ ಪೇಮೆಂಟ್ ಮಾಡಿದ್ದಾರೆ, ಎಷ್ಟು ದಿನ ಬೇಕಾಗ್ತದೆ? ಈ ಯಾವ ಡಿಸ್ಟ್ರಿಕ್ಟ್ ಬರ್ಬೇಕು ಹೇಳ್ರಿ? ಗುಲ್ಬರ್ಗ ಡಿಸ್ಟ್ರಿಕ್ಟ್ ಸರ್. ಗುಲ್ಬರ್ಗಕ್ಕ 3-4 ಡೇಸ್ ಬೇಕ್ರಿ. 4 ಸೋಮವಾರ ಬರ್ತದ್ರಿ ನಿಮ್ಗೆ. ಆಯ್ತಾಯ್ತು, ಓಕೆ ಶನಿವಾರ ಅಥವಾ ಸೋಮವಾರ ಬರುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಸುಮತಿ ಮೇಡಮ್ ಅವರಿದ್ದಾರೆ, ನಮ್ಗೆ ಕೇಳಿಸ್ತಾ ಇದ್ದಾರೆ? ಹಲೋ, ನಮಸ್ತೆ ಸರ್. ಹಾ ನಮಸ್ಕಾರ, ಹೇಳ್ರಲ್ಲ ಮೇಡಮ್. ನಿಮ್ ಕ್ಲಾಸ್ ಎಲ್ಲ ಬಹಳ ಚೆನ್ನಾಗಿ ಬರ್ತಿದೆ ಸರ್. ಓಕೆ, ಥ್ಯಾಂಕ್ಸ್ ರೀ ಮೇಡಮ್. ನಿಮ್ ಎಲ್ಲಾ ಕ್ಲಾಸ್ ಕೇಳ್ತಿದ್ದೀನಿ ಸರ್. ಲೈವ್ ಕ್ಲಾಸ್ ಮಾತ್ರ ಈಗ ಒಂದು 3 ಡೇಸ್ ಆಯ್ತು ಸರ್ ಕೇಳಕತ್ತಿ. ಹೌದೇನ್ರಿ? ಹಾ ಸರ್. ಇದು ಮ್ಯಾಥ್ಸ್ ಸರ್, ನಾನು GPS ಸರ್ ತಗೊಂಡಿರೋದು. ಹಾ ಅದರ್ಲೆ ಮ್ಯಾಥ್ಸ್ ಕ್ಷೇತ್ರ ಗಣಿತ ಇನ್ನ ಮಾಡಿಲ್ಲಲ್ಲ ಸರ್? ಮಾಡ್ದವ್ರಿ, ಮೆಥಡಾಲಜಿ ಕ್ಲಾಸ್ ಮುಗಿಸ್ಕೊಂಡೇ ಮಾಡ್ತಾರೆ. ಅದೊಂದು ವೃತ್ತಗಳು ಒಂದು ಪಾಠ ಅದ ರೀ. ಹೌದೇನು ಸರ್? ಮೆಥಡಾಲಜಿಗಳು ಕಂಪ್ಲೀಟ್ ಆದ್ಮೇಲೆ ಅದನ್ನ ಮಾಡ್ತಾ ಇದ್ರಿ. ಹಾ ಸರ್. ರೆಕಾರ್ಡೆಡ್ ಎಲ್ಲ ಆ್ಯಪಲ್ಲಿ ಬರ್ತಾವಲ್ಲ ಸರ್ ಇವು ವಿಡಿಯೋಸ್? ಎಲ್ಲನೂ ಬರ್ತದೆ ರೀ, ಎಲ್ಲನೂ ಬರ್ತದೆ. ಸರ್, ಥ್ಯಾಂಕ್ ಯು ಸರ್. ಓಕೆ, ನಮಸ್ಕಾರ. ನಮಸ್ತೆ. ಗೌರಿ ಗೌರಮ್ಮ ಅವ್ರಿದ್ದಾರೆ, ಮೇಡಮ್ ಕೇಳಿಸ್ತಾ ಇದ್ದಾರೆ? ಹಾ ಸರ್, ಕೇಳ್ತೇವೆ ಸರ್. ನಮಸ್ತೆ ಸರ್. ಹಾ ನಮಸ್ಕಾರ, ಹೇಳಿ ಮೇಡಮ್. ಸರ್, ಫೋನ್ ಪೇ ರೀ ಬೇರೆ ನಂಬರ್ ಇಂದ ಮಾಡಿದ್ರ ನಮ್ಮ ಈ ಮೇಲೆ ಹಾಕಿದೀನಿ ಸರ್. ನಿಮ್ ಫೋನಿಗೆ ಅಡ್ರೆಸ್ಸಿಗೆ ಬುಕ್ ಕಳಿಸ್ಬೇಕಿತ್ತು ಸರ್. ಕಳಿಸ್ರಿ, ಅದನ್ನ ನಾವು ಮಾಡ್ತಾರೆ, ರಿಪ್ಲೈ ಮಾಡ್ತಾರೆ. ಹ್ಞೂ ಸರ್. ಈಗ ಮಾಡ್ತಾ ಇದಾರೆ ಎಲ್ಲರೂ. ನಿಮ್ ಕ್ಲಾಸ್ ಚೆನ್ನಾಗಿ ಸರ್. ನಿಮ್ ಕ್ಲಾಸ್ ಅಂದ್ರೆ ನಮ್ಗೆ ಬಹಳ ಇಷ್ಟ ರೀ, ಚೆನ್ನಾಗಿ ಹೇಳ್ತೀರಿ ಸರ್. ಥ್ಯಾಂಕ್ಸ್, ಚೆನ್ನಾಗಿ ಸ್ಟಡಿ ಮಾಡಿ. ಹ್ಞೂ ಸರ್. PSTR ಒಟ್ ನಿಮ್ಮ ಒಂದು ಇದರಿಂದ ನಮ್ಗೆ ಆಗತ್ತನ ಒಂದು ಕಾನ್ಫಿಡೆಂಟ್ ಬಂದ ಸರ್. ನಿಮ್ ಬುಕ್ ಎಲ್ಲ ಮಾಡಿಬಿಡ್ರಿ, ಆಗ್ತದ್ರಿ, ಏನು ಸಮಸ್ಯೆ ಇಲ್ಲ. ಹ್ಞೂ ಸರ್. ಬುಕ್ ಕಳಿಸಿ, ಹಂಗಾರೆ ಫೋನ್ ಪೇ ಮಾಡಿದ್ರಿ ಸರ್. ಸ್ಕ್ರೀನ್ ಶಾಟ್ ಕಳಿಸ್ತೀನಿ, ಕಳಿಸ್ಕೊಡಿ ಸರ್. ಶಾಟ್ ಕಳಿಸ್ರಿ, ಅಡ್ರೆಸ್ ಕಳಿಸ್ರಿ, ಪೋಸ್ಟ್ ಮಾಡ್ತದ್ರಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಸುಷ್ಮಾ ಪಾಟೀಲ್ ಅವರಿದ್ದಾರೆ, ಮೇಡಮ್ ನಮಸ್ಕಾರ. ಸುಷ್ಮಾ ಪಾಟೀಲ್ ಅವ್ರು, ಮೇಡಮ್ ನಮಸ್ಕಾರ, ಕೇಳಿಸ್ತಾ ಇದ್ರಿ? ಫ್ರೈಡೆ ಆರ್ಡರ್ ಮಾಡಿದ್ರಿ, ಬಟ್ ನೀವು ಪೋಸ್ಟ್ ಮಾಡಿರಿ ಇನ್ನೂ ರೀಚ್ ಆಗಿಲ್ಲ ಸರ್. ಕೇಳಿಸ್ತಾ ಇದ್ರಿ ಮಾತಾಡೋದ್ರಿ? ಹಾ ಕೇಳ್ತೀರಿ ಸರ್. ಹಾ ಹೇಳಿ ಮೇಡಮ್. ಸರ್, ಸೂಪರ್ ಟಿಟಿ ಬುಕ್ ಲಾಸ್ಟ್ ಫ್ರೈಡೆ ನೀವು ಪೋಸ್ಟ್ ಮಾಡಿರಿ, ಇನ್ನೂ ನಂಗೆ ರೀಚ್ ಆಗಿಲ್ಲ ಸರ್. ಒಂದು ಸ್ವಲ್ಪ ವಾಟ್ಸಪ್ ಮೆಸೇಜ್ ಮಾಡ್ರಿ, ನಾ ಅದನ್ನ ಚೆಕ್ ಮಾಡ್ತೇನೆ ರೀ. ಓಕೆ, ನಾ ಚೆಕ್ ಮಾಡ್ತೀನಿ, ನಂಬರಿಗೆ ಚೆಕ್ ಮಾಡ್ತೇನೆ ರೀ, ಒಂದು ಸ್ವಲ್ಪ ಕಳಿಸಿಬಿಡ್ರಿ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ಸ್. ವೆಂಕಟೇಶ್ ಸರ್ ಅವ್ರಿದ್ದಾರೆ, ಸರ್ ನಮಸ್ಕಾರ. ಸರ್ ಕೇಳಿಸ್ತಾ ಇದ್ದೀರಿ? ನಮಸ್ತೆ ಸರ್. ಹಾ ನಮಸ್ಕಾರ ಸರ್, ಹೇಳಿ ಸರ್. ಸರ್, ಇದು ಕಲಬುರಗಿಯಲ್ಲಿ ಸಿಗುತ್ತೆ ಸರ್ ಸೂಪರ್ TET ಬುಕ್? ಕಲಬುರಗಿಯಲ್ಲಿ ಕೊಟ್ಟಿಲ್ಲ ರೀ, ಅಲ್ಲಿ ಯಾರ್ದು ಪೋಸ್ಟ್ ಅದು ಬುಕ್ ಸ್ಟಾಲ್ಗಳು ಪರಿಚಯ ಇಲ್ಲ ರೀ, ಅಲ್ಲೇನು ಕೊಟ್ಟಿಲ್ಲ ರೀ ನಾವು. ಹೌದು ಸರ್, ಆಯ್ತು ಸರ್. ಹಂಗಾರೆ ನಿಮ್ಗೆ ವಾಟ್ಸಪ್ ಪೇ ಮಾಡ್ತೀವಿ. ಹಾಂ, ಪೋಸ್ಟ್ ಏನೋ ಕಳಿಸ್ತಾ ಇದಾವೆ ರೀ. ಸರಿ ಸರ್, ಫೋನ್ ಪೇ ಮಾಡಿ ವಾಟ್ಸಪ್ ಮಾಡ್ತೀವಿ ಸರ್. ಓಕೆ ಸರ್. ಹಾಂ.
ಎಸ್ ಸುನಿಲ್ ಸರ್ ಇದ್ದಾರೆ. ಸರ್ ನಮಸ್ಕಾರ. ಹಲೋ ಹಾ ಸರ್ ಹೇಳ್ರಿ. ಸರ್ ಇವು PDF ಯಾವ ಟೆಲಿಗ್ರಾಮ್ ಚಾನಲ್ ಒಳಗೆ ಹಾಕ್ತೀರಿ ಸರ್? ಯಾವ PDF ಸರ್? ಈಗ ಕ್ಲಾಸ್ ತಗೊಂಡಿರಿ ಸರ್, ಇದು ಬೋಧನಾಶಾಸ್ತ್ರ ಕ್ಲಾಸ್ ತಗೊಂಡಿದ್ರಲ್ಲ ಈಗ ಇವು PDF. ಹಾ ಸರ್ ಅದು ನಮ್ದು ಇದನ್ನ ಇದ್ರಲ್ಲ ಮ್ಯಾಥ್ಸ್ ಈಗ ಸರಣಿ ಸಿರೀಸ್ ಸ್ಟಾರ್ಟ್ ಆಗಿದಲ್ರಿ, ಮಾಡೆಲ್ ಸಿರೀಸ್ ಅಂತಂದ್ರೆ ಹಾ ಸರ್. ಹಾ ಅದ್ರಲ್ಲೇ ಅಪ್ಡೇಟ್ ಆಗಿರ್ತದೆ ನೋಡ್ರಿ. ಈಗ ಅಪ್ಡೇಟ್ ಮಾಡ್ತಾರೆ ಕ್ಲಾಸ್ ಮುಗಿದ ತಕ್ಷಣ ರೀ. ಹಾ ಹಾ ಸರ್ ಓಕೆ. ನನ್ ಗೋಕಾಕು ಸಹಿತ ಕಳಿಸ್ತೇವೆ ರೀ. ಆಲ್ರೆಡಿ ಪೋಸ್ಟ್ ಹೋಗ್ತಾ ಇದಾವೆ ಗೋಕಾಕು ಸಹಿತ. ಅಷ್ಟು ಮಟ್ಟಿಗೆ ಬೇಗನೆ ತಗೋರಿ, ಬಹಳಷ್ಟು ಕಾಪಿ ಉಳಿದಲ್ಲ. 150 ಕಾಪೀಸ್ ಮಾತ್ರ ಉಳಿದಾವ್ರಿ. ಬೇಗನೆ ಏನು ಮಾಡ್ರಿ ಅಂದ್ರೆ ಬೇಕಾದವರು ಬೇಗನೆ ತಗೋರಿ, ನಿಮ್ಮ ಸ್ಟಡಿನ ಹಾರ್ಡ್ ಮಾಡಿ ಅಂತ ಹೇಳ್ತಾ ಎಸ್ ಡೆಫಿನೆಟ್ಲಿ ಗೋಕಾಕು ಸಹಿತ ಕಳಿಸ್ತೇವೆ. ನಿಮ್ಮ ಅಡ್ರೆಸ್ ಕಳಿಸಿದ್ರಿ ಅಂತ ಹೇಳ್ತಾ ಎಸ್ ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭರಾತ್ರಿ ಸ್ನೇಹಿತರೆ, ಎಲ್ಲರಿಗೂ ಶುಭರಾತ್ರಿ ಅಂತ ಹೇಳ್ತಾ ಗುಡ್ ನೈಟ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.